ಎಸ್ ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ಮತ್ತೊಮ್ಮೆ ಶುಭ ಮುಂಜಾನೆ. ಇವತ್ತಿನ ದಿವಸ ನಮ್ಮ ಜೊತೆಗೆ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ. ಇವತ್ತು ಚರ್ಚಿಸಲಿರುವ ವಿಷಯ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್, ಮಾನವ ಅಭಿವೃದ್ಧಿ ಮತ್ತು ಪರಿಸರ ಅಂತಕ್ಕಂಥ ವಿಷಯವನ್ನ ಇವತ್ತು ಚರ್ಚೆ ಮಾಡಲಿದ್ದಾರೆ. ನಮ್ಮ ಜೊತೆಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡಿಕೊಡ್ತೇನೆ. ಡಾಕ್ಟರ್ ಬಾಬು ಆರ್.ಎಲ್ ಇವತ್ತು ನಮ್ಮ ಜೊತೆಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು. ಸರ್ ಬಯೋ ಇನ್ಫಾರ್ಮೆಟಿಕ್ಸ್ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಹಿ ಇಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಬಯೋ ಇನ್ಫಾರ್ಮೆಟಿಕ್ಸ್ ಡಿಪಾರ್ಟ್ಮೆಂಟ್. ಮತ್ತು ಅದರ ಜೊತೆಗೆ ಹಲವಾರು ವಿಶ್ವವಿದ್ಯಾಲಯದ ಇನ್ನಿತರೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ಸರ್ ನಿಭಾಯಿಸ್ತಾ ಇದ್ದಾರೆ. ಇದಲ್ದೇನೆ ಅವರೊಬ್ಬ ಒಳ್ಳೆ ಕ್ರಿಯೇಟಿವ್ ಪರ್ಸನ್ ಅಂತಲೂ ಕೂಡ ನಾವು ಕರಿಬಹುದು, ಹಾರ್ಡ್ ವರ್ಕಿಂಗ್. ಇವತ್ತಿನ ಒಂದು ಉದಾಹರಣೆಯನ್ನು ನಾವು ನೋಡೋದಾತು ಅಂದ್ರೆ, ಸರ್ ಇಸ್ ಇನ್ ಎಕ್ಸಾಮಿನೇಷನ್ ವರ್ಕ್ ರೈಟ್ ನೌ. ಸರ್ ಇಸ್ ಇನ್ ಶಿವಮೊಗ್ಗ. ಇವತ್ತು ಪ್ರೆಸೆಂಟ್ಲಿ ಅವರು ಪರೀಕ್ಷಾ ಕೆಲಸದಲ್ಲಿ ಶಿವಮೊಗ್ಗದಲ್ಲಿ ಇದ್ದಾರೆ. ಆದಾಗ್ಯೂ ಕೂಡ ನಮ್ಮ ಕೋಚಿಂಗ್ ಅಕಾಡೆಮಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಪ್ರೀತಿಯ ಮೇಲಿಂದ ಅವರು ಆ ಕೆಲಸವನ್ನ ಬದಿಗೊತ್ತಿ ಈಗ ನಮ್ಮ ಜೊತೆಗೆ ಲೈವ್ ನಲ್ಲಿದ್ದಾರೆ. ಹಾಗಾಗಿ ವಿಶ್ವವಿದ್ಯಾಲಯದ ಪರವಾಗಿ, ಕೋಚಿಂಗ್ ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸರ್ ಅನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ವೆಲ್ಕಮ್ ಯು ಸರ್. ವೆಲ್ಕಮ್ ಯು ಫಾರ್ ದ ಸೆಷನ್ ಸರ್. Welcome, Dr. Prakash. Very glad to hear the introduction from your side. Very happy to share my little talk on this people development interaction. ನಿಮ್ಮೆಲ್ಲರಿಗೂ ಎಲ್ಲ KSET ಶಿಬಿರಾರ್ಥಿಗಳಿಗೂ ನಾನು ನನ್ನ ಪರವಾಗಿ ಒಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಶಾರ್ಟ್ಲಿ ನೀವೆಲ್ಲ ಎಕ್ಸಾಮಿನೇಷನ್ ಹೋಗ್ತಾ ಇದ್ರಿ. ಈ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ನಿಮ್ಗೆ ವಿಚಾರಗಳನ್ನ ಈಗ ತಿಳ್ಕೊಂಡಿದ್ರಿ. ಐ ಥಿಂಕ್ ನಾಳೆ ನಿಮ್ದೆ ಕನ್ಕ್ಲೂಡ್ ಆಗತ್ತಂತ ನಮ್ಮ ಪ್ರಕಾಶ್ ಬಡಿಗರ್ ಅವರು ಹೇಳಿದ್ದಾರೆ. ಈ ಇದರಲ್ಲಿ ನಿಮ್ಗೆ ನಾನು 2 ತಾಸಿನ ಒಂದು 2 ಗಂಟೆ ಲೆಕ್ಚರ್ ಅಲ್ಲಿ, ಇನ್ ದಿಸ್ 2 hour lecture I will be covering very important topics, very important topics as point of view examination and ಯಾವ ಕ್ವಶನ್ಸ್ ಗಳು ಬರಬಹುದು, ಮತ್ತೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಗಳು ಬರಬಹುದು, ಕೇಳಬಹುದು, ಯಾವ್ಯಾವ ಕ್ವಶನ್ಸ್ ಅಪಿಯರ್ ಆಗಿದೆ, ಈ ರೀತಿ ಕೆಲವು ವಿಚಾರಗಳನ್ನ ನಾನು ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ. ನೀವು ಅದನ್ನ ಪಾಯಿಂಟ್ ಔಟ್ ಮಾಡ್ಕೋಬಹುದು. ನಾನು 2 ಕನ್ನಡ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅನ್ನು ಬಳಸ್ಕೊಂಡು ನಿಮಗೆ ನಾನು ಈ ಒಂದು ಉಪನ್ಯಾಸ ಕೊಡ್ತೀನಿ. ಇದ್ರ ಜೊತೆಗೆ ನಮ್ಗೆ ಎಲ್ಲ ಅದಕ್ಕಿಂತ ಮುಂಚೆ ನಾನು ಕೋಚಿಂಗ್ ಅಕಾಡೆಮಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಒಂದು ಅವಕಾಶ ಕೊಟ್ಟಿದ್ರಿ. ಜೊತೆಗೆ ಸಾಕಷ್ಟು ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ. ನಿಮ್ಗೆ ಇದೇ ರೀತಿ ನಿಮ್ ಕೋಚಿಂಗ್ ಅಕಾಡೆಮಿಯಿಂದ ಸಾಕಷ್ಟು ಹಲವಾರು ಕಾರ್ಯಕ್ರಮ ನಡೀಲಿ ಅಂತ ಹಾರೈಸ್ತಾ ನನ್ನ ಒಂದು ಉಪನ್ಯಾಸವನ್ನು ನಾನು ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಮೊದಲಿಗೆ ಪೀಪಲ್, ದ ಕಾನ್ಸೆಪ್ಟ್ ಆಫ್ ಪೀಪಲ್. ಈಗ ಕಾನ್ಸೆಪ್ಟ್ ಆಫ್ ಪೀಪಲ್ ಅಂದ ತಕ್ಷಣ ಜನರು ಯಾವ ರೀತಿಯಾಗಿ ಈ ಪರಿಸರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ, ಯಾವ ರೀತಿ ಒಡನಾಟ ಇಟ್ಟಿದ್ದಾರೆ, ನಾವು ಯಾವ್ಯಾವ ಇದ್ರ ಮೇಲೆ ನಾವು ಪರಿಸರ ಮೇಲೆ ಡಿಪೆಂಡ್ ಆಗಿದ್ವಿ, ಯಾವ್ಯಾವ ಒಂದು ಫೆಸಿಲಿಟಿ ಮೇಲೆ, ಯಾವ ಒಂದು ವಸ್ತುಗಳ ಮೇಲೆ ನಾವು ಎನ್ವೈರನ್ಮೆಂಟ್ ಜೊತೆ ಒಡನಾಟ ಇಟ್ಕೊಂಡಿವಿ, ಮತ್ತೆ ಏನೇನು ನಾವು ಡಿಪೆಂಡ್ಸ್ ಆಗಿವಿ. ಈಗ ನಮ್ಮ ಆಕ್ಟಿವಿಟೀಸ್ ಇಂದ ಎನ್ವೈರನ್ಮೆಂಟ್ ಗೆ ಏನಾಗುತ್ತೆ, ಎನ್ವೈರನ್ಮೆಂಟ್ ನಮಗೇನ್ ಕೊಡ್ತಾ ಇದೆ, ನಾವು ಯಾವ ರೀತಿ ಪೊಲ್ಯೂಷನ್ ಮಾಡ್ತಾ ಇದ್ವಿ, ಯಾವ ರೀತಿ ಎನ್ವೈರನ್ಮೆಂಟ್ ಅನ್ನು ಡಿಸ್ಟರ್ಬ್ ಮಾಡ್ತಾ ಇದ್ವಿ, ಹೌ ವಿ ಆರ್ ಡಿಸ್ಟರ್ಬಿಂಗ್ ದಿ ಒರಿಜಿನಲ್ ನೇಚರ್ ಆಫ್ ಎನ್ವೈರನ್ಮೆಂಟ್ ಬೈ ಟು ಫುಲ್ಫಿಲ್ ಅವರ್ ನೀಡ್, how we are going against the sustainable development, against the ಸುಸ್ಥಿರ ಅಭಿವೃದ್ಧಿ ವಿರುದ್ಧ ಯಾವ ರೀತಿ ನಾವು ಹೋಗ್ತಾ ಇದೀವಿ, ಅದನ್ನ ಯಾವ ರೀತಿ ನಾವು ತಡಿಬೇಕು, ಎಲ್ಲೇ ಸಮಸ್ಯೆಗಳಾಗ್ತಾ ಇದಾವೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಮತ್ತೆ ಈ ಮಿಲೆನಿಯಂ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದರ ನಂತರ ಪೊಲ್ಯೂಷನ್ಸ್ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಸ್ವಲ್ಪ ಈ ನ್ಯಾಷನಲ್ ಪಾರ್ಕು ಮತ್ತೆ ಸ್ಯಾಂಕ್ಚುರೀಸ್ ಬಗ್ಗೆ, ಜೊತೆಗೆ ಹಜಾರ್ಡಸ್ ಬಗ್ಗೆ, ಮತ್ತೆ ಎನರ್ಜಿ ರಿಸೋರ್ಸಸ್ ಬಗ್ಗೆ, ಹಾಗೆ ಹಲವಾರು ವಿಚಾರಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ, ಮುಖ್ಯವಾದ ಕಾನ್ಸೆಪ್ಟ್ ಗಳನ್ನ ಮಾತ್ರ ನಾವು ಚರ್ಚೆ ಮಾಡಕ್ಕೆ ಇಲ್ಲಿ ನಮ್ಗೆ ಅವಕಾಶ ಇರೋದು. ಯಾಕಂದ್ರೆ ನಮ್ಗೆ ಇರೋ ಸಮಯದಲ್ಲಿ ಒಂದು 2 ಗಂಟೆ ಸಮಯದಲ್ಲಿ ನಾನು ಆದಷ್ಟು ಇಡೀ ಒಂದು 10 ತಾಸು ಮಾಡುವಂತಹ 12 ತಾಸು ಮಾಡುವಂತಹ ಒಂದು ಸಬ್ಜೆಕ್ಟ್ ನಾನು ಕವರ್ ಮಾಡ್ಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಜೊತೆಗೆ ಯಾರಿಗೆ ನಿಮ್ಗೆ ಅರ್ಥ ಆಗ್ಲಿ ಅಂದ್ರೆ ನಾನು ಈ ಒಂದು ಸ್ಲೈಡ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಆ ಸ್ಲೈಡ್ಸ್ ಗಳನ್ನ ಶೇರ್ ಮಾಡಿ ನಂತರ ನೀವು ನನ್ನ ನಂಬರ್ ಕಾಂಟ್ಯಾಕ್ಟ್ ಮೀ. ಯಾವ್ದಾದ್ರು ಸಮಸ್ಯೆ ಬಗ್ಗೆ, ಯಾವ್ದೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಆ ಕಾನ್ಸೆಪ್ಟ್ ಅನ್ನ ಒಂದು ಅರ್ಥ ಮಾಡುವಂತ ಒಂದು ರೀತಿಯಲ್ಲಿ ನಾನು ನಿಮ್ಗೆ ಒಂದು ಉದಾಹರಣೆ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಪಾಪ್ಯುಲೇಷನ್ ಅಂದ್ರೆ ಏನು?
a near permanent group of interbreeding individuals of species found in a space or a geographical area at a particular point called as local population. ಅಂದ್ರೆ ಒಂದು ಪ್ರದೇಶದಲ್ಲಿ ಸಂತಾನೋತ್ಪತ್ತಿ ಹೊಂದಿರುತ್ತಿರುವ ಒಂದು ಪ್ರಭೇದಕ್ಕೆ ನಾವೇನಂತೀವಿ, ಒಂದು ಪಾಪ್ಯುಲೇಷನ್ ಅಂತೀವಿ. ಒಂದು ಪ್ರದೇಶದಲ್ಲಿ ಸಂತಾನೋತ್ಪತ್ತಿ ಹೊಂದಿರಬೇಕು, ಇಂಟರ್ಬ್ರೀಡಿಂಗ್ ಅಂತೀವಿ. ಇಂಟರ್ಬ್ರೀಡಿಂಗ್ ಇದ್ರೆ ಅದನ್ನ ಸ್ಪೀಸೀಸ್ ಅಂತ ಕರಿತೀವಿ. ಇಂಟರ್ಬ್ರೀಡಿಂಗ್ ಇಲ್ಲ ಅಂದ್ರೆ ಅದನ್ನ ಯಾವ್ದು ಸ್ಪೀಸೀಸ್ ಅಂತ ಕರಲ್ಲ. ಜೊತೆಗೆ ಆ ಒಂದು ಪರ್ಟಿಕ್ಯುಲರ್ ಒಂದು ಜಿಯೋಗ್ರಫಿಕಲ್ ಏರಿಯಾ, ಒಂದು ಪ್ರದೇಶಕ್ಕೆ ಸೀಮಿತವಾಗಿರುತ್ತೆ, ಅದನ್ನ ಲೋಕಲ್ ಪಾಪ್ಯುಲೇಷನ್ ಅಂತೀವಿ. ದಟ್ ಇಸ್ ಕಾಲ್ಡ್ ಲೋಕಲ್ ಪಾಪ್ಯುಲೇಷನ್. ಅದೇ ರೀತಿ ಅದನ್ನ ಇನ್ನೊಂದು ಟರ್ಮ್ ಏನಂತ ಡೀಮ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಡೀಮ್ ಅಂತ ಕರೀತಾರೆ. ದಟ್ ಲೀವ್ಸ್ ಇನ್ ಎ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್, ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಜೊತೆಗೆ ಇಂಟರ್ಬ್ರೀಡ್ ಮಾಡ್ತಾ, ಸಂತಾನೋತ್ಪತ್ತಿ ಮಾಡ್ತಾ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತ ಒಂದು ಪ್ರಭೇದಕ್ಕೆ ನಾವು ಪಾಪ್ಯುಲೇಷನ್ ಅಂತೀವಿ. ದಟ್ ಇಸ್ if it is limited to a small area, that we call it as local population. If it is this local population interacting with the other local populations, and large complex population ಜೊತೆ ಇಂಟರಾಕ್ಟ್ ಮಾಡಬೇಕಾದ್ರೆ, ಹಲವಾರು ಪ್ರಭೇದಗಳ ಜೊತೆ ಇಂಟರಾಕ್ಟ್ ಮಾಡಬೇಕಾದ್ರೆ ಆ ಒಂದು ವ್ಯವಸ್ಥೆ ಏನಂತೀವಿ ನಾವು, ಆ ಒಂದು ವ್ಯವಸ್ಥೆ ಮೆಟಾ ಪಾಪ್ಯುಲೇಷನ್ is called meta population, where complex of local population connected by dispersing individuals ಅಂದ್ರೆ ಈ ಒಂದು ಪಾಪ್ಯುಲೇಷನ್ ಇನ್ನೊಂದು ಪಾಪ್ಯುಲೇಷನ್ ಹೋಗುವಂತ ಇಂಡಿವಿಜುವಲ್ಸ್. ಅಂದ್ರೆ ಈ ಒಂದು ಲೋಕಲ್ ಪಾಪ್ಯುಲೇಷನ್ ಇಂದ, ಫಾರ್ ಎಕ್ಸಾಂಪಲ್, ಒಂದು ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಅಂತಿದೆ ಅನ್ಕೊಂಡ್ರೆ, ಒಂದು ಗ್ರಾಸ್ ಲ್ಯಾಂಡ್ ಪ್ರದೇಶ, ಇನ್ನೊಂದು ಫಾರೆಸ್ಟ್ ಏರಿಯಾ ಇದೆ. ಒಂದು ಗ್ರಾಸ್ ಲ್ಯಾಂಡ್ ಅಂದ್ರೆ ಒಂದು ಹುಲ್ಲುಗಾವಲು ಪ್ರದೇಶ, ಇನ್ನೊಂದು ಟೆರೆಸ್ಟ್ರಿಯಲ್ ಪ್ರದೇಶ ಇರುತ್ತೆ. ಆ ಒಂದು ಟೆರೆಸ್ಟ್ರಿಯಲ್ ಪ್ರದೇಶದಿಂದ ಕೆಲವು ಪ್ರಾಣಿಗಳು ಆ ಕಡೆ ಹೋಗ್ತವೆ, ಈ ಕಡೆ ಹೋಗ್ತವೆ. ಸೊ ದಟ್ ಪ್ರಭೇದಗಳು ಏನಂತೀವಿ ನಾವು, ಅಂತ ಒಂದು ಸ್ಪೀಸೀಸ್ ಏನಂತೀವಿ ನಾವು, ಡಿಸ್ಪರ್ಸಿಂಗ್ ಪಾಪ್ಯುಲೇಷನ್ ಅಂತೀವಿ ನಾವು. ಡಿಸ್ಪರ್ಸಿಂಗ್ ಇಂಡಿವಿಜುವಲ್ಸ್. ಆ ಡಿಸ್ಪರ್ಸಿಂಗ್ ಇಂಡಿವಿಜುವಲ್ಸ್ ಗೆ ಯಾವ ರೀತಿ ಅವು ಡಿಸ್ಪರ್ಸ್ ಆಗ್ತಾವ ಅಂದ್ರೆ ಇಮಿಗ್ರೇಷನ್ ಅಂಡ್ ಮೈಗ್ರೇಷನ್ ಅಂತೀವಿ ನಾವು. ಇಮಿಗ್ರೇಷನ್ ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ, ನಾವು ಇಂಡಿಯಾದಿಂದ ಅಮೆರಿಕಕ್ಕೆ ಹೋದ್ರೆ ಅದು ಇಮಿಗ್ರೇಷನ್ ಆಗುತ್ತೆ. ಅದೇ ಅಮೆರಿಕದವರು ಇಂಡಿಯಾಕ್ಕೆ ಬಂದ್ರೆ ಅದು ಇಮಿಗ್ರೇಷನ್ ಆಗುತ್ತೆ. ಇಮಿಗ್ರೇಷನ್ ಅಂಡ್ ಮೈಗ್ರೇಷನ್ ಇಸ್ ಪರ್ಮನೆಂಟ್ಲಿ ಮೈಗ್ರೇಟ್ ಆಗೋದು. ಈ ಒಂದು ಟರ್ಮ್ಸ್ ಇದೆ, ಇಮಿಗ್ರೇಷನ್ ಅಂಡ್ ಮೈಗ್ರೇಷನ್. ಇಲ್ಲಿ ಯಾವ ರೀತಿ ನಿಮ್ಗೆ ಕ್ವಶನ್ ಬರ್ಬೋದಪ್ಪ ಅಂದ್ರೆ, ವಾಟ್ ಈಸ್ ದ ರೇಟ್ ಆಫ್ ಇಮಿಗ್ರೇಷನ್ ಇನ್ ಇಂಡಿಯಾ? ಓಕೆ, ವಾಟ್ ಲೀಡ್ಸ್ ಟು ದ ಮೈಗ್ರೇಷನ್ ಆದ್ರೆ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ, ಮೈಗ್ರೇಷನ್ ಯಾಕಾಗತ್ತೆ ಅಂತ ಕ್ವಶನ್ ಬರ್ಬೋದು. ಅದೇ ಇದಕ್ಕೆ ಹಲವಾರು ಕಾರಣಗಳಿದಾವೆ. ಈ ಎಮಿಗ್ರೇಷನ್ ಅಂದ್ರೆ ಫಾರ್ ದ ಸೋರ್ಸ್ ಆಫ್, ನಾವು ಒಂದು ಕೆಲಸದ ಒಂದು ಇದರಲ್ಲಿ ಹೋಗ್ತೀವಿ, ನಾವು ಒಂದು ಪ್ರದೇಶದಿಂದ ನಮ್ಗೆ ಕೆಲಸ ಬೇಕಾಗಿರುತ್ತೆ, ಅಥವಾ ನಮ್ಗೆ ಟು ಲೀಡ್ ಅವರ್ ಫ್ಯಾಮಿಲಿ ಲೈಫ್, ಟು ಲೀಡ್ ಅವರ್ ಲೈಫ್ ಫಾರ್ ಎ ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಇಮಿಗ್ರೇಷನ್ ಅಂದ ತಕ್ಷಣ ಬೇರೆ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆಗಳು ನಮ್ಮ ಪ್ರದೇಶಕ್ಕೆ ಬಂದು ವಾಸಿಸುವಂಥದ್ದು. ಅದು ಫಾರ್ ದ ಸೇಕ್ ಆಫ್ ಲವ್ಲಿಹುಡ್ ಆಗ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗ್ಬೋದು, ಅಥವಾ ಇನ್ನೇನೋ ರೀಸನ್ ಆಗ್ಬೋದು, ಆ ಒಂದು ಗೋಸ್ಕರ, ಅಥವಾ ಏನಾದರೂ ಟೆರರಿಸಂ ಆಗ್ಬೋದು. ಈ ಒಂದು ರೀಸನ್ ಇರೋದ್ರಿಂದ ಈ ಕಡೆ ಬಂದು ನಮ್ಮ ವಾಸಿಸುವಂತ ಪ್ರದೇಶಕ್ಕೆ ನಾವೇಂತೀವಿ ಇಮಿಗ್ರೇಷನ್ ಅಂತೀವಿ. ಹಾಗೆ ಮೈಗ್ರೇಷನ್ ಪರ್ಮನೆಂಟ್ಲಿ ಮೈಗ್ರೇಟ್ ಆಗೋದು. ಸೊ ಈ ರೀತಿ ಈ ರೇಟ್ಗಳ ಬಗ್ಗೆ, ಮತ್ತೆ ಎಷ್ಟು ರೇಟ್ ಇದೆ, ಇಂಡಿಯಾದ ಏನ್ ರೇಟ್ ಇದೆ, ಪಾಕಿಸ್ತಾನದ ಏನ್ ರೇಟ್ ಇದೆ, ಆ ರೀತಿ ನೀವು ಒಂದು ಸ್ವಲ್ಪ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಆ ಸ್ಟ್ಯಾಟಿಸ್ಟಿಕ್ ಅನ್ನು ಕೊಟ್ಟಿಲ್ಲ ಇಲ್ಲಿ. ಇದರ ಜೊತೆಗೆ ನೆಟಾಲಿಟಿ, ಆಮೇಲೆ ಮೊಟಾಲಿಟಿ, ಬರ್ತ್ ರೇಟ್. natality is nothing but birth rate, mortality is nothing but death rate. Mortality ಈಗ ನಮ್ಮ ದೇಶದಲ್ಲಿ ಯಾವ ರೀತಿ ಬರ್ತ್ ರೇಟ್ ಇದೆ, ಆಮೇಲೆ ಅಂದ್ರೆ ಎಷ್ಟು 1000 ಪಾಪ್ಯುಲೇಷನ್ ಗೆ ಎಷ್ಟು ಜನ ಜನ್ಮ ತಗೊಳ್ತಾರೆ, ಎಷ್ಟು ಜನ ಬರ್ತ್ ಆಗ್ತಾ ಇದೆ, ಎಷ್ಟು ಬೇಬಿಗಳು ಬರ್ತ್ ಆಗ್ತಾ ಇದೆ 1000 ಪಾಪ್ಯುಲೇಷನ್ ಗೆ, ಅದನ್ನ ಬರ್ತ್ ರೇಟ್ ಅಂತೀವಿ. ಅದೇ ರೀತಿ 1000 ಪಾಪ್ಯುಲೇಷನ್ ಗೆ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದನ್ನ ನಾವೇಂತೀವಿ ಡೆತ್ ರೇಟ್ ಅಂತೀವಿ. ಹೀಗೆ ಬರ್ತ್ ರೇಟ್, ಡೆತ್ ರೇಟ್. ಈಗ ನಮ್ಮಲ್ಲಿ ಬರ್ತ್ ರೇಟ್ ಏನಾಗ್ತಾ ಇದೆ ಅದನ್ನ ನಾವು ಅದನ್ನ ಫೋಕಸ್ ಮಾಡಬೇಕು. ಬರ್ತ್ ರೇಟ್ ನಾವು ಇನ್ ಇಂಡಿಯಾ ಬರ್ತ್ ರೇಟ್ ಇಸ್ ಇನ್ಕ್ರೀಸ್ಡ್ ಬಿಕಾಸ್, ಯಾಕೆ ನಮ್ಮಲ್ಲಿ ಬರ್ತ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಅಥವಾ ಯಾಕೆ ನಮ್ಮಲ್ಲಿ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ, ಇದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ. ಯಾಕೆ ನಮ್ಮಲ್ಲಿ ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ, ಯಾಕೆ ನಮ್ಮಲ್ಲಿ ಡೆತ್ ರೇಟ್ ಜಾಸ್ತಿ ಆಗ್ತದೆ. ಈಗ ಅಟ್ ಪ್ರೆಸೆಂಟ್ ಬರ್ತ್ ರೇಟ್ ಕಮ್ಮಿ ಇದೆ, ಬರ್ತ್ ರೇಟ್ ನಮ್ಮಲ್ಲಿ ಕಮ್ಮಿ ಇದೆ. ನಾವು ಏನ್ ಮಾಡ್ತಾ ಇದೀವಿ, ಮೊದಲಿನ ತರ ನಾವು ಬಿಕಾಸ್ ಆಫ್ ದಿ ಮೆಡಿಕಲ್ ಇಂಪ್ರೂವ್ಮೆಂಟ್, because of the facilities, because of the hospital availability, ಆಮೇಲೆ ಇದರಿಂದ ಏನಾಗುತ್ತೆ, ನಮ್ದು ಬರ್ತ್ ರೇಟ್ ಜಾಸ್ತಿ ಆಗ್ತದೆ, ಅದೇ ರೀತಿ ಡೆತ್ ರೇಟ್ ಕಮ್ಮಿ ಆಗ್ತಾ ಇದೆ. ಈಗ ಡೆತ್ ರೇಟ್ ಮೊದಲು ಎಷ್ಟು ಜನ ಸಾಯ್ತಾ ಇದ್ರು ಅಷ್ಟು ಸಾಯ್ತಾ ಇಲ್ಲ. ಸೊ ದಿಸ್ ಇಸ್ ಈಗ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಬಗ್ಗೆ ನೀವು ಅದನ್ನ
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬರ್ತ್ ರೇಟ್ ಈಗ ಏನಾಗ್ತದೆ, at present birth rate is decreasing, at mortality rate ಏನಿದೆ at present birth rate is also decreasing, death rate is also decreasing. ನೋಡಿ ಇಲ್ಲಿ ಡಿಕ್ರೀಸ್ ಆಗ್ತದೆ, ಇಲ್ಲಿ ಡಿಕ್ರೀಸ್ ಆಗ್ತದೆ. ಓಕೆ, this you have to focus. ಇದನ್ನ ನೀವು ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೋಬೇಕು. ಡೆತ್ ರೇಟ್ ಇದೆ, ಮೊರ್ಟಾಲಿಟಿ ರೇಟ್ ಏನಿದೆ, ಇಮಿಗ್ರೇಷನ್ ರೇಟ್ ಇದೆ, ಮೈಗ್ರೇಷನ್ ಏನಿದೆ, ಲಿಸನ್ ನೀವು ಅದನ್ನ ಸ್ಟ್ಯಾಟಿಸ್ಟಿಕ್ ನ ನೀವು ತಗೊಳ್ಳಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಯಾವ ರೀತಿ ಇಂಟ್ರಾಕ್ಷನ್ಸ್ ಇದೆ ಅಂತ ಹೇಳಿ ಹೇಳಿದೀನಿ, ಮುಂದೆ ಅದನ್ನ ಚರ್ಚೆ ಮಾಡೋಣ. ಇಲ್ಲಿ ಎನ್ವೈರನ್ಮೆಂಟ್ ಅಂದ ತಕ್ಷಣ ಏನು, ಸಮ್ ಆಫ್ ದ ಕಂಡೀಷನ್ ವಿಚ್ ಸರೌಂಡ್ಸ್ ದಿ ಮ್ಯಾನ್ ಇನ್ ಎ ಗಿವನ್ ಸ್ಪೇಸ್ ಅಂಡ್ ಟೈಮ್. ಒಂದು ಪ್ರದೇಶದಲ್ಲಿ ಸರ್ ಹಾ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ತೀರಾ? ಸಾಧ್ಯ ಇದೆ? ವಾಯ್ಸ್ ಬ್ರೇಕ್ ಪ್ಲೇಸ್ ಅಲ್ಲೇ ಎಕೋ ವಾಯ್ಸ್ ಆಗ್ತಿದೆ. ಬ್ರೇಕ್ ಆಗ್ತಾ ಇದೆ, ಎಕೋ ಆಗ್ತಾ ಇದೆ, ಎಕೋ ಆಗ್ತಿದೆ. ಇಲ್ಲ, ಎಕೋ ಆಗ್ತಿದೆ ಅಷ್ಟೇ. ಇಫ್ ಪಾಸಿಬಲ್ ಪ್ಲೀಸ್. ಇಲ್ಲ ಯಾಕಂದ್ರೆ ತೊಂದರೆ ಒಂದು ಹೋಟೆಲ್ ಇರ್ತಿದ್ದೀನಿ, ಸೊ ಕೇಸ್ ಜಾಸ್ತಿ ಇಲ್ಲ ಇಲ್ಲಿ. ಓಕೆ 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 ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ ತಗೊಳ್ರಿ. ಓಕೆ ಸರಿ ಕ್ಯಾರಿ ಆನ್. ಮಾತಾಡ್ತೀನಿ, ಎಕೋ ಕಮ್ಮಿ ಆಗುತ್ತೆ. ಓಕೆ ಸರಿ. So environment, some total condition which surrounds the man in a given space and time. ಅಂದ್ರೆ ಒಂದು ಪ್ರದೇಶದಲ್ಲಿ some total condition which surrounds the ಒಂದು ಮನುಷ್ಯನ ಒಂದು ಪ್ರಭೇದ ಇದೆ ಅಂದ್ರೆ ಆ ಪ್ರಭೇದದ ಸುತ್ತು ಇರುವಂತ ಒಂದು ಕಂಡೀಷನ್ಸ್ ಏನಂತೀವಿ ನಾವು ಒಂದು ಎನ್ವೈರನ್ಮೆಂಟ್ ಅಂತೀವಿ. that which includes space and time. Some total condition which surrounds the man in a given space and time. So components of the environment ಏನಿರುತ್ತೆ, so abiotic component, abiotic component or non-living components ಅಂತ ನಾವು ಅಜೀವಿ ಅಂತೀವಿ ಅಥವಾ ನಿರ್ಜೀವಿ ಅಂತೀವಿ. ಓಕೆ, ಸೊ ನಿರ್ಜೀವಿ ಕಂಪೋನೆಂಟ್ಸ್, ಸೊ ಅದರಲ್ಲಿ ಏನು ಬರುತ್ತೆ, ಲಿಥೋಸ್ಫಿಯರ್ ಅಂದ್ರೆ ಸಾಯಿಲ್, ಹೈಡ್ರೋಸ್ಫಿಯರ್ ಅಂದ್ರೆ ಜಲ, ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಎನ್ವೈರನ್ಮೆಂಟ್ ಅಂದ್ರೆ ನಮ್ಮ ಒಂದು ಬಯೋಸ್ಫಿಯರ್ ಅಂತೀವಿ ನಾವು, ಬಯೋಸ್ಫಿಯರ್ ಅಂತ, ಅಟ್ಮಾಸ್ಫಿಯರ್ ಅಂತ. ಸೊ ಈ ಕಂಪೋನೆಂಟ್ಸ್ ಏನಂತೀವಿ ನಾವು ನಿರ್ಜೀವಿ ವಸ್ತುಗಳು, ಎನ್ವೈರನ್ಮೆಂಟ್ ಪರಿಸರದ ಒಂದು ಅಂಗ ಇವು ಯಾವುದು, ನಾನ್ ಲಿವಿಂಗ್ ಕಂಪೋನೆಂಟ್ಸ್. ಅದೇ ರೀತಿ ಬಯೋಟಿಕ್ ಆರ್ ಲಿವಿಂಗ್ ಕಂಪೋನೆಂಟ್ಸ್ ಅಂತೀವಿ. ಬಯೋಟಿಕ್ ಆರ್ ಲಿವಿಂಗ್ ಕಂಪೋನೆಂಟ್ಸ್ ಅಂದ ತಕ್ಷಣ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗನಿಸಮ್ಸ್, ಇವೆಲ್ಲ ದೀಸ್ ಆರ್ ಕಾಲ್ಡ್ ಲಿವಿಂಗ್ ಕಂಪೋನೆಂಟ್ಸ್, ಜೀವ ಇರುವಂತ ಅಂಗಗಳು. ಸೊ ಇಲ್ಲಿ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗನಿಸಮ್ಸ್ ದೇ ಆರ್ ಆಲ್ ಕಮ್ ಇನ್ ದಿ ಬಯೋಟಿಕ್ ಕಂಪೋನೆಂಟ್. ಅದ್ರ ಜೊತೆಗೆ ಎನರ್ಜಿ ಕಂಪೋನೆಂಟ್ ಅಂತ ಇರುತ್ತೆ. ಎನರ್ಜಿ ಕಂಪೋನೆಂಟ್ ಅಂದ್ರೆ ಎನರ್ಜಿ ಯಾವ ರೀತಿ ಬರುತ್ತೆ, ನಮ್ಗೆ ಎನರ್ಜಿ ಯಾವ ರೀತಿ ಬರುತ್ತೆ ಆ ಒಂದು ಕಂಪೋನೆಂಟ್ ಅಂತೀವಿ. ಆ ಒಂದು ಕಂಪೋನೆಂಟ್ ನಮ್ಮಲ್ಲಿದೆ. ಅದರಲ್ಲಿ ಯಾವ್ಯಾವ ಫಾರ್ಮ್ಸ್ ಅಲ್ಲಿ ಎನರ್ಜಿ ಬರುತ್ತೆ ಅಂದ್ರೆ, ಒಂದು ಸೋಲಾರ್ ಫಾರ್ಮ್ ಅಲ್ಲಿ ಬರ್ಬೋದು, ಒಂದು ವಿಂಡ್ ಅಲ್ಲಿ ಬರ್ಬೋದು, ಜಿಯೋಥರ್ಮಲ್, ಹೈಡ್ರೋ ಎಲೆಕ್ಟ್ರಿಸಿಟಿ, ನ್ಯೂಕ್ಲಿಯರ್, ಈ ರೀತಿ ವಿವಿಧ ವಿಧಗಳಿಂದ ನಮ್ಗೆ ಫ್ರಮ್ ಡಿಫರೆಂಟ್ ಸೋರ್ಸಸ್ ವಿ ಗೆಟ್ ದಿ ಎನರ್ಜಿ. ಓಕೆ, ಸೊ ಇದು ನಾವು ಮುಂದೆ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಎಕಾಲಜಿ ಅಂದ್ರೆ ಏನು? term coined by Ernest Haeckel in 1869. This question was appeared in 2006-17. ಇದರಲ್ಲಿ ಬಂದಿದೆ, ಈ ಒಂದು ಕ್ವಶನ್ ಬಂದಿದೆ 2017 ನಲ್ಲಿ, ಐ ಗೆಸ್ 17 or 18, ಬಟ್ ಅಲ್ಲಿ who coined the term ecology ಅಂತ ಬಂದಿದೆ. who coined the term ecology ಒಂದು ಪದವನ್ನು ಯಾರು ಇದನ್ನ ಬಳಕೆ ಮಾಡಿದ್ರು, ಅದು ಆ ಕ್ವಶನ್ ಬಂದಿದೆ. ಇದರಲ್ಲಿ ಅದರ ಕ್ವಶನ್ಸ್ ಬಂದಾಗ you have to mention that Ernest Haeckel ಅಂತೇಳಿ ಈ ಸೈಂಟಿಸ್ಟ್ ಇದನ್ನ ಟರ್ಮ್ ಅನ್ನ ಕಾಯಿನ್ ಮಾಡಿದ್ದಾರೆ. ಇದರ ಪ್ರಕಾರ ಏನು, ಇಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಆರ್ಗಾನಿಸಮ್ ಇನ್ ದರ್ ನ್ಯಾಚುರಲ್ ಹೋಮ್, ಹೌ ಎ ಆರ್ಗಾನಿಸಮ್ ಇಂಟರಾಕ್ಟೆಡ್ ವಿತ್ ಅದರ್ ಸ್ಪೀಸೀಸ್ ಅಂಡ್ ದ ರಿಲೇಶನ್ಶಿಪ್ ಇನ್ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂಡ್ ಎಕೋಸಿಸ್ಟಮ್. It deals with study of organism in their natural home, how organism interacted with other species and their relationship. ಅಂದ್ರೆ ಒಂದು ಪರಿಸರದಲ್ಲಿ ಒಂದು ಜೀವಿ ಇನ್ನೊಂದು ಜೀವಿ ಜೊತೆ ಯಾವ ರೀತಿಯಾಗಿ ಇಂಟರಾಕ್ಟ್ ಮಾಡ್ತಾ ಇದೆ, ಅದರ ರಿಲೇಶನ್ಶಿಪ್ ಏನು, ಅದನ್ನ ಸ್ಟಡಿ ಮಾಡೋದೇ ಎಕಾಲಜಿ ಇನ್ ನ್ಯಾಚುರಲ್ ಎನ್ವೈರನ್ಮೆಂಟ್. ಆ ಒಂದು ಪ್ರದೇಶದಲ್ಲಿ ಅದರದಾದಂತ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಪ್ರಭೇದ ಇನ್ನೊಂದು ಪ್ರಭೇದ ಜೊತೆ ಯಾವ ರೀತಿಯಾಗಿ ಇಂಟರಾಕ್ಟ್ ಮಾಡ್ತಾ ಇದೆ, ತನ್ನ ನೀಡ್ಸ್ ಅನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಅದು ಇಂಟರಾಕ್ಟ್ ಮಾಡ್ತಾ ಇದೆ, ಇಂಟರ್ನ್ ಯಾವ ರೀತಿಯಾಗಿ ಬೆನಿಫಿಟ್ ಮಾಡ್ತಾ ಇದೆ ಆ ಒಂದು ಇನ್ನೊಂದು ಪ್ರಭೇದಕ್ಕೆ. ಈ ರೀತಿ ಅದು ಒಂದು ಕಮ್ಯುನಿಟಿ ಆಗ್ಬೋದು ಅಥವಾ ಇಂಡಿವಿಜುವಲ್ ಪಾಪ್ಯುಲೇಷನ್ ಆಗ್ಬೋದು. ಈ ಎಕಾಲಜಿಯನ್ನ ನಾವು ಇದನ್ನ ದಿಸ್ ಮಾಡೆಲ್ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಟು ಕಮ್ಯುನಿಟಿ, ಇಂಡಿವಿಜುವಲ್ ಸ್ಪೀಸೀಸ್ ಆರ್ ಎ ಕಾಂಪ್ಲೆಕ್ಸ್ ಸ್ಪೀಸೀಸ್. Measuring of consumption of natural resources is in comparison to ecological capacity to regenerate them called ecological footprints. Measuring of consumption of natural resources in comparison to Earth ecological capacity to regenerate them is called ecological footprints.
ಅಂದ್ರೆ ಮೆಜರ್ಡ್ ಇನ್ ಗ್ಲೋಬಲ್ ಆಕ್ಟರ್ಸ್ ಅಂದ್ರೆ ನಮ್ಮಲ್ಲಿ ಎಷ್ಟು ಪ್ರಭೇದಗಳಿದಾವೆ, ನಮ್ಮಲ್ಲಿ ಎಷ್ಟು ರಿಸೋರ್ಸಸ್ ಇದಾವೆ, ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ, ಪ್ರತಿ ವರ್ಷ ಎಷ್ಟು ಕನ್ಸಂಪ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು 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 10 ಎಕರೆ ಜಾಗ ಇದೆ ಅನ್ಕೊಳ್ಳಿ. 10 ಎಕರೆ ಜಾಗದಲ್ಲಿ ಒಂದು 100 ಸ್ಪೀಸೀಸ್ಗಳು ಬಂದಾವೆ. 100 ಸ್ಪೀಸೀಸ್ಗಳು ಒಂದು 100 ಸ್ಪೀಸೀಸ್ ಅಂದ್ರೆ ಒಂದು 100 ಪ್ರಭೇದಗಳಿದಾವೆ. ಈ 100 ಪ್ರಭೇದದಿಂದ ಏನು ಕನ್ಸಂಪ್ಷನ್ ಇದೆ, ಎಷ್ಟು ಅವು ಕನ್ಸಂಪ್ಷನ್ ಆಗ್ತವೆ, ಅದು ನಮ್ಮ ಅರ್ಥಗೆ ನಮ್ಮ ಆ ಒಂದು 10 ಎಕರೆ ಅದಕ್ಕೆ ಕೊಡಬಲ್ಲದ, ಅದು ಆ ಒಂದು ನೀಡ್ಸ್ ಅನ್ನ ಅದು ಫುಲ್ಫಿಲ್ ಮಾಡುತ್ತಾ, ಈ ರೀತಿ ನಾವು ಸ್ಟಡಿ ಮಾಡೋದಕ್ಕೆ ದಟ್ ಇಸ್ ಕಾಲ್ಡ್ ಮೆಜರಿಂಗ್ ಎ ಕನ್ಸಂಪ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ ಕಂಪ್ಯಾರಿಸನ್ ಟು Earth ecological capacity to regenerate them is called ecological footprints. Ecological footprints related to what? Ecological footprints related to what? So, measuring the consumption of natural resources. Measuring the consumption of natural resources. Measuring the consumption of natural resources by the species. Idana helbo. Ecological footprints. This is important. Then coming to the species, population and community. Species is a set of organisms that resemble each other in a certain feature, and members of the species living together and interacting with each other called a population. That population you know already. Species diversity, the total number of species and the relative abundance. Greater species diversity indicates higher number of niches and stability of the community. Species diversity, ಈಗ ಉದಾಹರಣೆಗೆ ಇದನ್ನ ಸ್ಪೀಸೀಸ್ ಡೈವರ್ಸಿಟಿ ಅಂದ್ರೆ ಏನು, ಒಂದು ಸೀಮಿತವಾದ ಪ್ರದೇಶದಲ್ಲಿ ಎಷ್ಟು ವಿಧಗಳ ಪ್ರಭೇದಗಳು ಇದಾವೆ. ಈಗ ಫಾರ್ ಎಕ್ಸಾಂಪಲ್ ನಾವು ವೆಸ್ಟರ್ನ್ ಘಟ್ಸ್ ನೋಡಿದಾಗ ವೆಸ್ಟರ್ನ್ ಘಟ್ಸ್ ಅಲ್ಲಿ ಸಾಕಷ್ಟು ಪ್ರಭೇದಗಳಿದಾವೆ, ಹೌದಾ? ಅದೇ ರೀತಿ ನಾವು ಬೇರೆ ಪ್ರದೇಶದಲ್ಲಿ ನಮಗೆ ಸಿಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ದ ಸೇಮ್ ಸ್ಪೀಸೀಸ್ ವಿಲ್ ನಾಟ್ ಬಿ ಅವೈಲೇಬಲ್ ಇನ್ ದಿ ಮಿಜಾಪುರ್, ಹೌದಾ? ಇದೇ ರೀತಿ if you go to some of the desert, there you don't have a species diversity is less, but species diversity is very high in the Himalayan belt and the western ghats. ಅದನ್ನ ನಾವು ಅಂತೀವಿ ಇಂಡಿಯಾದ ಹಾಟ್ಸ್ಪಾಟ್ಸ್ ಅಂತೀವಿ. ಇಂಡಿಯಾದ ಹಾಟ್ಸ್ಪಾಟ್ಸ್, ಭಾರತದ ಒಂದು ಹಾಟ್ಸ್ಪಾಟ್ಸ್ ಅಂತೀವಿ ನಾವು. ಹಾಟ್ಸ್ಪಾಟ್ಸ್ ಅದಕ್ಕೆ ಹಾಟ್ಸ್ಪಾಟ್ಸ್ ಫಾರ್ ಸ್ಪೀಸೀಸ್ ಡೈವರ್ಸಿಟಿ. ಓಕೆ, ಆಮೇಲೆ ಇನ್ನೊಂದು ಕೀ ಸ್ಟೋನ್ ಸ್ಪೀಸೀಸ್ ಅಂತಿದೆ. ಇಟ್ ಇಸ್ ಎ ಸ್ಪೀಸೀಸ್ has significant and disproportionately large influence on the community structure and characteristics. ಇದು ಬಹಳ ಇಂಪಾರ್ಟೆಂಟ್. ಈ ಕ್ವಶನ್ ಸಾಕಷ್ಟು ಬಂದಿದೆ. ಇಲ್ಲಿ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಸ್ಪೀಸೀಸ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಅದನ್ನ ಏನಂತ ನಾವು ಕೀ ಸ್ಟೋನ್ ಸ್ಪೀಸೀಸ್. ಈಗ ಅದನ್ನ ನಾನು ನಿಮ್ಗೆ ಉದಾಹರಣೆ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ಒಂದು ಕಲ್ಲನ್ನು ರಿಮೂವ್ ಮಾಡ್ಬಿಟ್ರೆ ಇಡೀ ಬಿಲ್ಡಿಂಗ್ ಬೀಳುತ್ತೆ. ಉದಾಹರಣೆಗೆ ಒಂದು ಕಲ್ಲಲ್ಲಿ ಯಾಕೆ ಕೀ ಸ್ಟೋನ್ ಅಂತೀವಿ ಅಂದ್ರೆ, ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಅಲ್ಲಿ ಒಂದು ಕಲ್ಲನ್ನು ರಿಮೂವ್ ಮಾಡಿದ್ರೆ ಇಡೀ ಬಿಲ್ಡಿಂಗ್ ಬೀಳುತ್ತೆ. ಸೊ ಹಾಗೆ ಒಂದು ಪ್ರಭೇದನ ನೀವು ಆ ಒಂದು ಪ್ರದೇಶದಿಂದ ರಿಮೂವ್ ಮಾಡಿದ್ರೆ, ಒಂದು ಸ್ಪೀಸೀಸ್ ಅನ್ನು ನೀವು ಆ ಪ್ರದೇಶದಿಂದ ತೆಗೆದುಹಾಕ್ಬಿಟ್ರೆ, ಸೊ ಇಡೀ ಒಂದು ಆ ಎಕೋಸಿಸ್ಟಮ್ ಏನಿರುತ್ತಲ್ಲ ಆ ಒಂದು ಪ್ರದೇಶ ಅಲ್ಲಿ ಕೊಲಾಪ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ನಾವು ಹುಲಿಗಳ ಸಂತತಿ ಇದೆ. ಹುಲಿಗಳ ಸಂತತಿ ತೆಗೆದುಬಿಟ್ರೆ ಏನಾಗುತ್ತೆ, ಹುಲಿಗಳ ಸಂತತಿ ನಾವು ಒಂದು ಹುಲಿ ತೆಗೆದುಬಿಟ್ಟು ಅಂತ ಒಂದು ಪ್ರದೇಶದಿಂದ, ಆವಾಗ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಜಿಂಕೆಗಳ ತಿನ್ನುವಂತ ಆಹಾರ ಕಡಿಮೆ ಆಗುತ್ತೆ, ಮತ್ತೆ ಬೇರೆ ಬೇರೆ ಪ್ರಾಣಿಗಳಿಗೆ ಅದು ಆಹಾರ ಸಿಗಲ್ಲ. ಹಾಗಾಗಿ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಕೀ ಸ್ಟೋನ್ ಸ್ಪೀಸೀಸ್ ಅಂದ್ರೆ ಅದರದ್ದು ಬಹಳ ಇಂಪ್ಯಾಕ್ಟ್ ಇರುತ್ತೆ ಒಂದು ಪರಿಸರದ ಮೇಲೆ. ಅದು ಇದ್ರೇನೆ ಆ ಪರಿಸರ ಇರುತ್ತೆ, ಇಲ್ಲಾಂದ್ರೆ ಆ ಪರಿಸರ ಹಾಳಾಗುತ್ತೆ, ಆ ಪರಿಸರದ ಸಮತೋಲನತೆ ಹೋಗ್ಬಿಡುತ್ತೆ. ಹಾಗಾಗಿ ಕೀ ಸ್ಟೋನ್ ಸ್ಪೀಸೀಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಹೇಳಿದ್ದೀನಿ ನೋಡಿ, ಆಫ್ರಿಕನ್ ಎಲಿಫೆಂಟ್ ಇನ್ ಸವನ್ನಾ ಫಾರೆಸ್ಟ್ ಅಂಡ್ ದಿಸ್ ಒನ್ ಇನ್ನೊಂದು ಚೀತಾಸ್ ಇನ್ ಸರ್ಟನ್ ಫಾರೆಸ್ಟ್ ಅಂಡ್ ಸ್ಟಾರ್ಫಿಶ್ ಇನ್ ಮರೈನ್ ಎಕೋಸಿಸ್ಟಮ್. ಆ ಒಂದು ಪ್ರದೇಶದಲ್ಲಿ ಆ ಸ್ಪೀಸೀಸ್ ಕಂಪಲ್ಸರಿ ಇರಲೇಬೇಕು, ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ, ಇಲ್ಲ ಬ್ಯಾಲೆನ್ಸ್ ಆಗಲ್ಲ. ಸೊ ದೆನ್ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಅಂತ ನಾವು ಇದೆ. ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಅಂದ್ರೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಕೆಲವು ಸ್ಪೀಸೀಸ್ಗಳು ಏನ್ ಮಾಡ್ತವೆ, ದೇ ವಿಲ್ ಆಕ್ಟ್ ಆಸ್ ಎ ಸಪೋರ್ಟಿಂಗ್ ನೆಟ್ವರ್ಕ್ ಸ್ಪೀಸೀಸ್, ಪಾಲಿನೇಟರ್ಸ್ ಅಂತ ಆಗ್ಬೋದು, ಡಿಸ್ಪರ್ಸಲ್ ಏಜೆಂಟ್ಸ್ ಅಂತ ಆಗ್ಬೋದು, ಆಮೇಲೆ ಅಬ್ಸಾರ್ಪ್ಷನ್ ಆರ್ ಸರ್ಕ್ಯುಲೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಆಗ್ಬೋದು. ಈ ಉದಾಹರಣೆಗೆ ಮೈಕ್ರೋರೈಸಲ್ ಫಂಗೈ ಹೆಲ್ಪ್ಸ್ ಇನ್ ದಿ ವಾಸ್ಕ್ಯುಲರ್ ಪ್ಲಾಂಟ್ಸ್ ಫಾರ್ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ ಫ್ರಮ್ ಸಾಯಿಲ್. ಈಗ ಮೈಕ್ರೋರೈಸಲ್ ಅಂದ್ರೆ ಇದು ನೆಟ್ವರ್ಕಿಂಗ್ ಕ್ರಿಟಿಕಲ್ ಲಿಂಕ್ ಇರುತ್ತೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹಲಸಿನ ಹಣ್ಣು ಉದಾಹರಣೆ ಹೇಳ್ತೀನಿ ನಿಮ್ಗೆ.
ಯೂಶಲಿ ಹಲಸಿನ ಹಣ್ಣು ಬಂದ್ಬಿಟ್ಟು ನಮ್ಮಲ್ಲಿ ಬಿಜಾಪುರ ಕಡೆ ಬರಲ್ಲ ಜಾಸ್ತಿ, ಅದು ಆ ಬೆಳೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಕೆಲವು ಮೊನೋಸಿಸ್ ಮತ್ತೆ ಡಯಾಸಿಸ್ ಪ್ಲಾಂಟ್ಸ್ ಇರುತ್ತೆ. ಅಂದ್ರೆ ಒಂದು ಮೇಲ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸ್ಪೀಸೀಸ್ಗಳು, ಒಂದು ಹಲಸಿನ ಹಣ್ಣು ಇರುತ್ತೆ, ಇನ್ನೊಂದು ಫಿಮೇಲ್ ಪ್ರೊಡ್ಯೂಸ್ ಇರುತ್ತೆ. ಅವು ಎರಡನ್ನೂ ಪರಾಗಸ್ಪರ್ಶ ಆದಾಗ ಮಾತ್ರ ಅದು ಹಣ್ಣು ಬರುತ್ತೆ. ಹಾಗಾಗಿ ಪರಾಗಸ್ಪರ್ಶ ಮಾಡಕ್ಕೆ ಏನ್ ಬೇಕು ನಮ್ಗೆ? ಪಾಲಿನೇಟರ್ಸ್ ಬೇಕು. ಪಾಲಿನೇಟರ್ಸ್ ಬೇಕಾದ್ರೆ ನಮ್ಗೆ ಕೀಟಗಳು ಬೇಕು. ಆ ಕೀಟಗಳು ದೇ ಆರ್ ದಿ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಆರ್ ಡಿಸ್ಪರ್ಸಲ್ ಏಜೆಂಟ್ಸ್ ಬೇಕು. ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ಪಾಲಿನೇಟರ್ಸ್ ಆಗಿ ಅಥವಾ ಲಿಂಕ್ ಕೊಡ್ಲಿಕ್ಕೆ ಅಥವಾ ಇನ್ನೇನೋ ತಗೊಂಡು ಹೋಗೋದು, ಅಲ್ಲಿಂದ ಇನ್ನೇನು ತಗೊಂಡ್ ಬರೋದು, ಈ ರೀತಿ ಕೆಲಸನ ಮಾಡ್ತಾ ಇರ್ತವೆ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್. ಅದ್ರ ಜೊತೆಗೆ ಮೈಕ್ರೋರೈಸಲ್ ಫಂಗೈ ಏನಾಗೋದು, ಎನ್ವೈರನ್ಮೆಂಟ್ ಅಲ್ಲಿ ಸಾಕಷ್ಟು ನೈಟ್ರೋಜನ್ ಇರುತ್ತೆ, ಆ ನೈಟ್ರೋಜನ್ ಅಬ್ಸಾರ್ವ್ ಮಾಡ್ಕೊಂಡು ಪ್ಲಾಂಟ್ಸ್ ಕೊಡುತ್ತೆ ಆಸ್ ಎ ನ್ಯೂಟ್ರಿಯೆಂಟ್. ಅದು ಮೈಕ್ರೋರೈಸಲ್ ಫಂಗೈ ಮಾಡುತ್ತೆ. ಅದ್ರ ಆಸ್ ಸಚ್ ಎನ್ವೈರನ್ಮೆಂಟ್ ಅಲ್ಲಿ ಇರುವಂತ ನೈಟ್ರೋಜನ್ ನಾವು ಬಳಕೆ ಮಾಡ್ಕೊಳಕ್ ಆಗಲ್ಲ, ಬಟ್ ಅದನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಯಾವುದು? ಮೈಕ್ರೋರೈಸಲ್ ಫಂಗೈ. ಆ ಮೈಕ್ರೋರೈಸಲ್ ಫಂಗೈ ಅದನ್ನ ಅಬ್ಸಾರ್ವ್ ಮಾಡ್ಕೊಂಡು ಅದನ್ನ ಹೀರ್ಕೊಂಡು ಅದನ್ನ ಇಂಟರ್ನ್ ಒಂದು ಸಸ್ಯಕ್ಕೆ ಕೊಡುತ್ತೆ. ಅಂದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಇದು ಒಂದು ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್. ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳಬಹುದು, ಅಥವಾ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಅಂದ್ರೆ ಏನು ಅಂತ ಕೇಳಬಹುದು ನಿಮಗೆ. ಪಾಲಿನೇಟರ್ ಇಸ್ ಎ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಆರ್ ಮೈಕ್ರೋರೈಸಲ್ ಫಂಗೈ ಇಸ್ ಎ ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್. ಆ ರೀತಿ ನಿಮಗೆ ಪ್ರಶ್ನೆ ಬರಬಹುದು. ಆಮೇಲೆ ಎಕೋಸಿಸ್ಟಮ್, ದ ಟರ್ಮ್ ಎಕೋಸಿಸ್ಟಮ್ ವಾಸ್ ಡಿಫೈನ್ಡ್ ಬೈ ಆರ್ಥರ್ ಟ್ಯಾನ್ಸ್ಲೆ. ಎಕೋಸಿಸ್ಟಮ್ ಬೇರೆ, ಎಕೋಲಜಿ ಬೇರೆ. ಓಕೆ, ಎಕೋಸಿಸ್ಟಮ್ ಅನ್ನ ಕಾಯಿನ್ ಮಾಡಿದವರು ಆರ್ಥರ್ ಟ್ಯಾನ್ಸ್ಲೆ ಅಂತ ಹೇಳಿ 1935 ಅಲ್ಲಿ. ಎಕೋಲಜಿ ಟರ್ಮ್ ಕಾಯಿನ್ ಮಾಡಿದವರು ಅರ್ನೆಸ್ಟ್ ಹೈಕಲ್ ಅಂತ ಹೇಳಿ. So it is a self-regulating community of living organism interacting with each other and with non-living things. So ಅದರಲ್ಲಿ ಓಪನ್ ಎಕೋಸಿಸ್ಟಮ್ ಅಂತ ಇರುತ್ತೆ, ಕ್ಲೋಸ್ಡ್ ಎಕೋಸಿಸ್ಟಮ್ ಅಂತ ಇರುತ್ತೆ. ಓಕೆ, ಇವು ಎರಡು ಸಿಸ್ಟಮ್ ಇರ್ತವೆ. ಓಪನ್ ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಅಂಡ್ ಮ್ಯಾಟರ್ ಎಕ್ಸ್ಚೇಂಜ್ ವಿತ್ ಫಿಸಿಕಲ್ ಎನ್ವೈರನ್ಮೆಂಟ್. ಓಪನ್ ಎಕೋಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಎನರ್ಜಿ ಮತ್ತೆ ಮ್ಯಾಟರ್ ಎಕ್ಸ್ಚೇಂಜ್ ವಿತ್ ಫಿಸಿಕಲ್ ಎನ್ವೈರನ್ಮೆಂಟ್. ಕ್ಲೋಸ್ಡ್ ಎಕೋಸಿಸ್ಟಮ್ ಅಲ್ಲಿ ನೋ ಆರ್ ಲಿಮಿಟೆಡ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂಡ್ ಮ್ಯಾಟರ್. ಎಕ್ಸಾಂಪಲ್, ಈಗ ಉದಾಹರಣೆಗೆ ನಮ್ದು ಲೇಕ್ ಇದೆ, ನಮ್ದು ಎನ್ವೈರನ್ಮೆಂಟ್ ಇದೆ, ಮತ್ತೆ ನಮ್ದು ಡ್ಯಾಮ್ಸ್ ಇದಾವೆ. ಅಲ್ಲಿ ಏನಾಗುತ್ತೆ, ಇದು ಓಪನ್ ಎಕೋಸಿಸ್ಟಮ್. ಅಲ್ಲಿ ಎನರ್ಜಿ ಮತ್ತೆ ಮ್ಯಾಟರ್ ಎಕ್ಸ್ಚೇಂಜ್ ಆಗ್ತಾ ಇರ್ತವೆ. ಎನರ್ಜಿ ಮತ್ತೆ ಮ್ಯಾಟರ್ ಎಕ್ಸ್ಚೇಂಜ್ ಆಗ್ತಾ ಇರ್ತವೆ. ಅಂದ್ರೆ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ಇಟ್ ಇಸ್ ಗೋಯಿಂಗ್ ಔಟ್ ಅಂಡ್ ಎನರ್ಜಿ ಸಾಕಷ್ಟು ಅಬ್ಸರ್ವ್ ಆಗ್ತಾ ಇರುತ್ತೆ. ಮತ್ತೆ ಕೆಲವು ಮ್ಯಾಟರ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ಸಾಕಷ್ಟು ಪ್ಲಾಂಕ್ಟನ್ಸ್, ಅನಿಮಲ್ಸ್ ಅವೆಲ್ಲ ಬೆಳೀತಾ ಇರ್ತವೆ ಒಳಗಡೆ. ಸೊ ದಟ್ ಇಸ್ ಕಾಲ್ಡ್ ಚೇಂಜಿಂಗ್ ಆಫ್ ಮ್ಯಾಟರ್. ಚೇಂಜಿಂಗ್ ಆಫ್ ಮ್ಯಾಟರ್, ಚೇಂಜಿಂಗ್ ಆಫ್ ಎನರ್ಜಿ. ಅಂದ್ರೆ ಇಲ್ಲಿ ಯಾವ ಒಂದು ಪರಿಸರದಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಮ್ಯಾಟರ್ ಇಸ್ ಟೇಕ್ಸ್ ಪ್ಲೇಸ್, ದಟ್ ಇಸ್ ಕಾಲ್ಡ್ ಓಪನ್ ಎಕೋಸಿಸ್ಟಮ್. ಆಮೇಲೆ ಯಾವ ಒಂದು ಪ್ರದೇಶದಲ್ಲಿ ಎನರ್ಜಿ ಮ್ಯಾಟರ್ ಮತ್ತೆ ಅವೆಲ್ಲ ಏನಾದ್ರು ದೇರ್ ಇಸ್ ಲಿಮಿಟೆಡ್ ಎಕ್ಸ್ಚೇಂಜ್, ಬಹಳ ಕಡಿಮೆ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಒಳಗಿಂದ ಒಳಗೆ ಇರುತ್ತೆ, ಹೊರಗಿಂದ ಹೊರಗೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಉದಾಹರಣೆಗೆ ಈ ಸಬ್ ಗ್ಲೇಷಿಯಲ್ ಅಂಟಾರ್ಟಿಕ್ ಲೇಕ್ಸ್ ಅಂದ್ರೆ, ಸಬ್ ಗ್ಲೇಷಿಯಲ್ ಅಂಟಾರ್ಟಿಕ್ ಲೇಕ್ಸ್ ಒಂದು ಮೇಲೆ ಒಂದು ಗ್ಲೇಷಿಯಲ್ ಫಾರ್ಮೇಷನ್ ಆಗಿರುತ್ತೆ, ಅದ್ರ ಕೆಳಗಡೆ ಪ್ರಾಣಿಗಳು ಇರ್ತವೆ. ಅಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಗ್ತಾ ಇರಲ್ಲ, ಹೊರಗಡೆ ಎನ್ವೈರನ್ಮೆಂಟ್ ಗೆ ಮತ್ತು ಒಳಗಡೆ ಎನ್ವೈರನ್ಮೆಂಟ್ ಗೆ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಗ್ತಾ ಇರಲ್ಲ. ಹಾಗಿದ್ರು ಬಹಳ ಕಡಿಮೆ ಇರುತ್ತೆ, ನೋ ಆರ್ ಲಿಮಿಟೆಡ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂಡ್ ಮ್ಯಾಟರ್. such ecosystem is called closed ecosystem. Open ecosystem, closed ecosystem. Then ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ಎಕೋಟೋನ್. Transitional area of vegetation between two different plant communities. Transition area of vegetation between two different plant communities. For example, ಈಗ ಟ್ರಾನ್ಸಿಷನ್ ಏರಿಯಾ ಅಂದ್ರೆ ಏನು, ಒಂದು ಪ್ರದೇಶ, ಒಂದು ಎನ್ವೈರನ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಾಸ್ಟ್ರಲ್ ಎಕೋಸಿಸ್ಟಮ್ ಇರುತ್ತೆ, ಇನ್ನೊಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇರುತ್ತೆ. ಅದ್ರ ಮಧ್ಯದಲ್ಲಿ ಬರುವಂತ ಏನ್ ಏರಿಯಾ ಇರುತ್ತಲ್ಲ ಅದನ್ನ ಏನಂತೀವಿ ನಾವು ಎಕೋಟೋನ್ ಅಂತೀವಿ. Ecotone is the area, transitional area of vegetation between two different plant communities, and the influence of on bordering community and each other known as edge effect. Edge effect ಅಂದ್ರೆ ಆ ಒಂದು ಬಾರ್ಡರಿಂಗ್ ಕಮ್ಯುನಿಟಿ ಇರುತ್ತಲ್ಲ, ಅದು ಎರಡು ಪ್ರದೇಶ, ಎರಡು ಎನ್ವೈರನ್ಮೆಂಟ್ ಗೆ ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಪಾಲಿನೇಷನ್ ಆಗ್ಬೋದು, ಪ್ರೊಟೆಕ್ಷನ್ ಆಗ್ಬೋದು, ಕ್ರಿಟಿಕಲ್ ಲಿಂಕ್ ಸ್ಪೀಸೀಸ್ ಆಗಿ ಬಿಹೇವ್ ಮಾಡ್ತಾ ಇರಬಹುದು, ಅಥವಾ ಇನ್ಯಾವುದೇ ರೀತಿಯಿಂದ ಅದು ಹೆಲ್ಪ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಆ ಪ್ರದೇಶಕ್ಕೆ. ಅಂತ ಒಂದು ಸ್ಪೀಸೀಸ್ ಏನಂತೀವಿ ನಾವು, ಏನಂತೀವಿ ಅದಕ್ಕೆ, ಅಂತ ಒಂದು ಪ್ರದೇಶ ಏನಂತೀವಿ ನಾವು ಎಡ್ಜ್ ಇಫೆಕ್ಟ್ ಅಂತೀವಿ. ಎಡ್ಜ್ ಇಫೆಕ್ಟ್ ಅಂಡ್ ಎಕೋಟೋನ್. ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ ಆಲ್ರೆಡಿ. ಎಕೋಟೋನ್ ರೆಫರ್ಸ್ ಟು ವಾಟ್ ಅಂತ ಬರುತ್ತೆ. ಎಕೋಟೋನ್ ಅಂದ್ರೆ ಏನು, ಎಕೋಟೋನ್ ರೆಫರ್ಸ್ ಟು ವಾಟ್ ಅಂತ ಹೇಳಿ ಒಂದು ಕ್ವಶನ್ಸ್ ಬಂದಿದೆ. ಆ ಕ್ವಶನ್ ಅದನ್ನ ನೀವು ಏನ್ ಮಾಡ್ಬೇಕು, ಅದನ್ನ ಕೇಳಿ ಆಪ್ಷನ್ಸ್ ಇರುತ್ತೆ. ಟ್ರಾನ್ಸಿಷನ್ ಏರಿಯಾ ಆಫ್ ವೆಜಿಟೇಷನ್ ಬಿಟ್ವೀನ್ ಟೂ ಡಿಫರೆಂಟ್ ಕಮ್ಯುನಿಟೀಸ್ ಅಂತ ಕೊಟ್ಟಿದಾಗ ಆ ಒಂದು ಆಪ್ಷನ್ ನೀವು
ಚೂಸ್ ಮಾಡ್ಬೇಕಾಗತ್ತೆ. ಎಡ್ಜ್ ಇಫೆಕ್ಟ್ ಅಂದ್ರೆ ಏನು, ಆ ಒಂದು ಪ್ರದೇಶದಲ್ಲಿ ಏನು ಒಂದು ಅನಿಮಲ್ಸ್ಗಳು, ಆ ಪ್ರಾಣಿಗಳು ಏನು ಎಫೆಕ್ಟ್ ಮಾಡ್ತಾವಲ್ಲ, ಇನ್ಫ್ಲೂಯೆನ್ಸ್ ಮಾಡ್ತಾವಲ್ಲ, ಆ ಒಂದು ಇನ್ಫ್ಲೂಯೆನ್ಸ್ ನ ಎಡ್ಜ್ ಇಫೆಕ್ಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಮರೈನ್, ಡೆಸರ್ಟ್ ಎಕೋಸಿಸ್ಟಮ್. ಈಗ ಉದಾಹರಣೆ ನಿಮ್ಗೆ ಹೇಳ್ತೀನಿ, ಈಗ ಸಮುದ್ರ ನೀರಿಗೆ ನಮ್ಮ ರಿವರ್ ನೀರು ಬಂದ್ಬಿಟ್ಟು ಜಾಯ್ನ್ ಆಗ್ತಾ ಇರುತ್ತೆ. ಸಮುದ್ರ ನೀರಿಗೆ ರಿವರ್ ನೀರು ಬಂದ್ಬಿಟ್ಟು ಜಾಯ್ನ್ ಆಗ್ತಾ ಇರುತ್ತೆ. ಆ ರಿವರ್ ಪ್ರದೇಶ ಏನಂತಿಲ್ಲ, ದಟ್ ರೀಸನ್ ವಿ ಕಾಲ್ ಇಟ್ ಎಸ್ ಎಸ್ಚುರೀಸ್. ದಟ್ ರೀಸನ್ ವಿ ಕಾಲ್ ಇಟ್ ಎಸ್, ಆ ಪ್ರದೇಶ ಏನಂತೀವಿ ಎಸ್ಚುರೀಸ್ ಅಂತ ಇದ್ವಿ. ಎಸ್ಚುರೀಸ್ ಅಲ್ಲಿ ಪ್ರಭೇದಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದು ಕೂಡ ಇಲ್ಲಿ ಕೂಡ ನಾವು ಏನ್ ಟ್ರಾನ್ಸಿಷನ್ ಏರಿಯಾ ಇರುತ್ತಲ್ಲ, ಅಲ್ಲಿ ಪ್ರಭೇದಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಎರಡೂ ಎನ್ವೈರನ್ಮೆಂಟ್ ಇರುವಂತಹ ಸ್ಪೀಸೀಸ್ ಗಳು ಅಲ್ಲಿ ಸರ್ವೈವ್ ಆಗ್ತವೆ. ಒಂದು ಮರೈನ್ ಎಕೋಸಿಸ್ಟಮ್ ಆಗ್ಬೋದು, ಇನ್ನೊಂದು ಬೇರೆ ಎಕೋಸಿಸ್ಟಮ್ ಆಗ್ಬೋದು. ಆ ಎರಡೂ ಪ್ರದೇಶದಲ್ಲಿ ವಾಸಿಸುವಂತ ಒಂದು ಪ್ರಭೇದಗಳು ಆ ಒಂದು ಪ್ರದೇಶದಲ್ಲಿ ಜಾಸ್ತಿ ಆಗಿರುತ್ತೆ, ಸಾಂದ್ರತೆ ಜಾಸ್ತಿ ಇರುತ್ತೆ. ಆ ಒಂದು ಪ್ರದೇಶದಲ್ಲಿ ಆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದರಿಂದ ಎಡ್ಜ್ ಇಫೆಕ್ಟ್ ಅಲ್ಲಿ ಯಾವತ್ತು ಡೈವರ್ಸಿಟಿ ಆಫ್ ಸ್ಪೀಸೀಸ್ ಇಸ್ ಹೈ. ಓಕೆ, ಡೈವರ್ಸಿಟಿ ಆಫ್ ಸ್ಪೀಸೀಸ್ ಇಸ್ ಹೈ. ಈಗ ಫಾರ್ ಎಕ್ಸಾಂಪಲ್ ಎಸ್ಚುರೀಸ್ ಅಂದ ತಕ್ಷಣ ಅಲ್ಲಿ ಬಹಳಷ್ಟು ಮರೈನ್ ಸ್ಪೀಸೀಸ್ ಇರ್ತವೆ, ಫ್ರೆಶ್ ವಾಟರ್ ಸ್ಪೀಸೀಸ್ ಇರ್ತವೆ. ಅವು ಎರಡೂ ಸೇರಿಸಿ ಸ್ಪೀಸೀಸ್ ಡೈವರ್ಸಿಟಿ ಇಸ್ ಹೈ ಇನ್ ದಿ ಎಸ್ಚುರೀಸ್. ಸಿಮಿಲರ್ಲಿ ನಮಗೆ ನೀವು ಲಿವಿಂಗ್ ಕಾಂಪೋನೆಂಟ್ಸ್ ಅಂದ ತಕ್ಷಣ, ಇನ್ ಲಿವಿಂಗ್ ಕಾಂಪೋನೆಂಟ್ಸ್ ಇನ್ ಎಕೋಸಿಸ್ಟಮ್ ವಿ ಹ್ಯಾವ್ ಕಾಲ್ಡ್ ಆಟೋಟ್ರಾಪ್ಸ್. ಅಂದ್ರೆ ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೋತವೆ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತವೆ. ಕನ್ಸ್ಯೂಮರ್ಸ್ ಅಂದ್ರೆ ಅವು ಆಟೋಟ್ರಾಪ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಅವು ಫಾರ್ ಎಕ್ಸಾಂಪಲ್ ಹರ್ಬಿವೋರ್ಸ್ ಅಂದ್ರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ಕಾರ್ನಿವೋರ್ಸ್ ಅಂದ್ರೆ ದೇ ವಿಲ್ ಬಿ ಡಿಪೆಂಡಿಂಗ್ ಆನ್ ದ ಅನಿಮಲ್ಸ್. ಆಮ್ನಿವೋರ್ಸ್ ಅಂದ್ರೆ ಬೋತ್, ದೇ ವಿಲ್ ಬಿ ಡಿಪೆಂಡಿಂಗ್ ಆನ್ ದಿ ಬೋತ್ ಆಟೋಟ್ರೋಪ್ಸ್ ಅಂಡ್ both animals and plants. Okay, and jotege we have got decomposers. We have bacteria, fungi. So these all microbial things will becomes in the decomposers. Then abiotic components and takshana we have non-living chemical and physical factors that affects the ecosystem. Andre light, wind, water. These are all the abiotic component of the ecosystem. So function of ecosystem, it has different food chains and food web. It has different food chain and food web. Illi food chain and takshana we have flow of energy, nutrient circulation. Every ecosystem regulates the and maintain itself. ನಮ್ಮ ಒಂದು ಪ್ರದೇಶದಲ್ಲಿ ಯಾವ ರೀತಿ ಆಹಾರ ಸರಪಳಿಗಳಿದ್ದಾವೆ, ಆ ಆಹಾರ ಸರಪಳಿ ಎನರ್ಜಿ ಯಾವ ರೀತಿ ಫ್ಲೋ ಆಗ್ತಾ ಇದೆ, ಇದನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸ್ಟಡಿ ಮಾಡ್ಲಿಕ್ಕೆ we have made different trophic levels and ecological pyramid. Trophic levels of pyramids with producers at the bottom, the primary consumers, secondary consumers and tertiary consumers. Andre trophic level and ecological pyramid alli idರಲ್ಲಿ ನಾವು trophic levels of pyramids ಅಂತೀವಿ. ಅದರಲ್ಲಿ producer at the bottom, ಅದರ ನಂತರ primary consumers, ಅದರ ನಂತರ secondary consumers and tertiary consumers. Ecological pyramid was developed by Charles Elton, which gives the information about flow of energy and number and biomass. Flow of energy and the pyramid ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ, ಎಕಾಲಜಿಕಲ್ ಪಿರಮಿಡ್ಸ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಹೆಸರು ಚಾರ್ಲೆಸ್ ಎಲ್ಟನ್ ಅಂತೇಳಿ. ಇವರು ಒಂದು ಎಕಾಲಜಿ ಸೈಂಟಿಸ್ಟ್. He gives the information about the flow of energy and numbers and biomass in the ecosystem. ಅದರ ನಂತರ ಇವು ಯಾವ ರೀತಿ ಪಿರಮಿಡ್ಸ್ ಇದ್ದಾವೆ ಅಂತ ಹೇಳಿ ಪಿರಮಿಡ್ಸ್ ಬರ್ತವೆ ಸುಮಾರು. ಪಿರಮಿಡ್ ಆಫ್ ಎನರ್ಜಿ, ಎನರ್ಜಿ ಪಿರಮಿಡ್ ಇಸ್ ಆಲ್ವೇಸ್ ಅಪ್ರೈಟ್ ಅಂಡ್ ವರ್ಟಿಕಲ್. ಅಂದ್ರೆ ಎನರ್ಜಿ ಯಾವತ್ತು ವರ್ಟಿಕಲ್ ಡೈರೆಕ್ಷನ್ ಹೋಗುತ್ತೆ, ಯಾವತ್ತು ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಇಟ್ ಶೋಸ್ ದಿ ಫ್ಲೋ ಆಫ್ ಎನರ್ಜಿ ಅಟ್ ಡಿಫರೆಂಟ್ ಟಾಪಿಕ್ ಲೆವೆಲ್. It depicts the minimum and maximum energy at different topic levels. Survives loss of energy in the form of heat, respiration, etc. ಅಂದ್ರೆ ಎನರ್ಜಿ ಮೂವ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಕ್ವಶನ್ ನಿಮಗೆ ಬರಬಹುದು, how energy pyramids are there? They move in vertical. ಎನರ್ಜಿ ಪಿರಮಿಡ್ಸ್ ಯಾವ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳುತ್ತೆ. ಆವಾಗ ನಿಮ್ಗೆ ಆಪ್ಷನ್ಸ್ ಕೊಡಬಹುದು, ಒಂದು ಇನ್ವರ್ಟೆಡ್ ಕೊಡಬಹುದು, ಅಥವಾ ನಿಮ್ಗೆ ಅಪ್ರೈಟ್ ಕೊಡಬಹುದು, ವರ್ಟಿಕಲ್ ಕೊಡಬಹುದು, ಹಾರಿಜಾಂಟಲ್ ಕೊಡಬಹುದು. ಸೊ ಅವಾಗ ಯಾವತ್ತು ಎನರ್ಜಿ ಪಿರಮಿಡ್ಗಳು ಯಾವತ್ತು ಅಪ್ರೈಟ್ ಇರ್ತವೆ, ವರ್ಟಿಕಲ್ ಇರ್ತವೆ. ಅಂದ್ರೆ ಎನರ್ಜಿ ಯಾವತ್ತು ವರ್ಟಿಕಲ್ ಮೂವ್ಮೆಂಟ್ ಇರುತ್ತೆ. ಓಕೆ, ಹಾರಿಜಾಂಟಲ್ ಮೂವ್ಮೆಂಟ್ ಇರಲ್ಲ. ಎನರ್ಜಿ ಯಾವತ್ತು ವರ್ಟಿಕಲ್ ಮೂವ್ಮೆಂಟ್ ಇರುತ್ತೆ. ಅದೇ ರೀತಿ pyramid of numbers, it depicts the relationship in terms of number of producers, herbivores and the carnivores. Three types of pyramids: upright pyramid number and partly upright pyramid number and inverted pyramid number. Upright ಅಂದ್ರೆ see plant species ಗಳು ಜಾಸ್ತಿ ಇರ್ತವೆ, ಅದಕ್ಕೆ ಡಿಪೆಂಡ್ ಆಗಿರುವಂತ ಸ್ಪೀಸೀಸ್ ಗಳು
ಅನಿಮಲ್ಸ್ ಕಮ್ಮಿ ಇರ್ತವೆ, ಅದಕ್ಕೆ ಡಿಪೆಂಡ್ ಆಗಿರುವಂತಹ ಅನಿಮಲ್ಸ್ ಅದಕ್ಕಿಂತ ಕಮ್ಮಿ ಇರ್ತವೆ, ಅದಕ್ಕೆ ಡಿಪೆಂಡ್ ಆಗಿರುವಂತಹ ಅನಿಮಲ್ಸ್ ಅದಕ್ಕಿಂತ ಒಂದೇ ಇರುತ್ತೆ. ಸೊ the species number is going to be decrease as we go up. Species diversity, the species number, especially the species number, will go decreased when we go up. Similarly, we have got another concept called partially upright. Partially what is that? The partly upright pyramid number and inverted number. Idu right side ಅಲ್ಲಿ ತೋರಿಸಿದ್ರು ನೋಡಿ, that is inverted number. Inverted number ಅಂದ್ರೆ ಒಂದು ಟ್ರೀ ಸ್ಪೀಸೀಸ್ ಇದೆ, ಅದರ ಮೇಲೆ ಸ್ವಲ್ಪ ಪ್ರೈಮರಿ ಕನ್ಸ್ಯೂಮರ್ಸ್ ಇನ್ಸೆಕ್ಟ್ಸ್ ಅವೆಲ್ಲ ಇರ್ತವೆ, ಅದನ್ನ ಕನ್ಸ್ಯೂಮ್ ಮಾಡಿ ಬದುಕುವಂತ ಪ್ಲಾಂಟ್ಸ್ ಗಳು, ಬರ್ಡ್ಸ್ ಗಳು ಅವು ಜಾಸ್ತಿ ಇದಾವೆ. ಅಂದ್ರೆ ನಂಬರ್ ಆಫ್ ಪ್ರೊಡ್ಯೂಸರ್ ಅಂಡ್ ದಿ ನಂಬರ್ ಆಫ್ ಕನ್ಸ್ಯೂಮರ್ಸ್ as we go from down to up increases. That is called inverted pyramid. And the partly upright ಅಂದ್ರೆ ಅದು ಈ ಕಡೆ ಅಪ್ರೈಟ್ ಅಲ್ಲ, ಈ ಕಡೆ ಇನ್ವರ್ಟೆಡ್ ಅಲ್ಲ, ಇಟ್ಸ್ ಇನ್ ಬಿಟ್ವೀನ್. ಸೊ ಫಾರ್ ಎಕ್ಸಾಂಪಲ್, ಒಂದು ಟ್ರೀ ಇದೆ, ಅದ್ರ ಮೇಲೆ ಸಾಕಷ್ಟು ಪ್ಲಾಂಟ್ಸ್ ಪಕ್ಷಿಗಳು ಬದುಕ್ತವೆ, ಆ ಪಕ್ಷಿಗಳನ್ನ ತಿಂದು ಒಂದು ಕಾರ್ನವರ್ ಬದುಕುತ್ತೆ, ಯಾವುದು ಹದ್ದು. ಸೊ ಈ ರೀತಿ these are the different pyramids, showing the pyramids which show the relationship between the producers and the consumers. It shows the relationship between the producer and consumers. ಅದರಲ್ಲಿ ಒಂದು ಅಪ್ರೈಟ್, ಇನ್ನೊಂದು inverted, ಇನ್ನೊಂದು partly upright. Then we have pyramid of biomass. Biomass ಯಾವ ರೀತಿ ಮೂವ್ಮೆಂಟ್ ಆಗ್ತದೆ? Pyramid of biomass is depicts the relationship between the different trophic levels in terms of flow of biomass. Two types of pyramid of biomass, namely upright and inverted pyramid of biomass. Two types of ಇದರಲ್ಲಿ ನಾವೇನು ಮಾಡ್ತೀವಿ? So we have two types of biomass, namely upright and inverted pyramid of biomass. ಇಲ್ಲಿ ನೋಡಿ, ಉದಾಹರಣೆಗೆ producers, they are around 1000 kg, ಅದನ್ನ ತಿಂದು ಬದುಕುವಂತದ್ದು ಹರ್ಬಿವರ್ಸ್ ಎಷ್ಟಿದಾವೆ 100 kg, ಅದನ್ನ ತಿಂದು ಬದುಕುವಂತದ್ದು ಪ್ರೈಮರಿ ಕಾರ್ನಿವರ್ಸ್ 10 kg, ಅದನ್ನ ತಿಂದು ಬದುಕುವುದು ಟಾಪ್ ಕಾರ್ನಿವರ್ಸ್ 1 kg. So here the movement of autotrophs, the movement of biomass from one species to the other species, as we go on from top to bottom, it will be decreases. This is the upright. Say similarly, we have inverted pyramid with aquatic. So illi we have small producers. The small producers consumed by big herbivores. Then herbivores is consumed by carnivores. The population as we go on, the biomass as we go on, it will be go up. It will be increase ಆಗ್ತಾ ಹೋಗುತ್ತೆ. This is called biomass, pyramid of biomass. ಇಲ್ಲಿ ಜಾಸ್ತಿ ನಾನು ಫೋಕಸ್ ಮಾಡಲ್ಲ. ಇಲ್ಲಿ ಉದಾಹರಣೆಗೆ ಇಲ್ಲಿ ಒಂದು ಎರಡು ಟರ್ಮ್ ಇದೆ, ವೆರಿ ಇಂಪಾರ್ಟೆಂಟ್ ಟರ್ಮ್ ಇಸ್ ಕಾಲ್ಡ್ ಯೂಟ್ರೋಫಿಕೇಶನ್. ಯೂಟ್ರೋಫಿಕೇಶನ್ ಅಂದ್ರೆ ಏನು? ವಾಟರ್ ಬಾಡೀಸ್ ಹ್ಯಾವ್ ಗುಡ್ ಕ್ವಾಲಿಟಿ ಆಫ್ ಮಿನರಲ್ಸ್. ಯಾವುದೋ ಒಂದು ವಾಟರ್ ಲೇಕ್ಸ್ ಅಲ್ಲಿ ಜಾಸ್ತಿ ಮಿನರಲ್ಸ್ ಗಳಿರ್ತದೆ, ಅದನ್ನ ಯೂಟ್ರೋಫಿಕೇಶನ್ ಅಂತೀವಿ ನಾವು. ಯೂಟ್ರೋಫಿಕೇಶನ್ ಇಸ್ ಕೈಂಡ್ ಆಫ್ ಎ ಪೊಲ್ಯೂಷನ್. ಆಕ್ಚುಲಿ ಇಸ್ ಅ ಕೈಂಡ್ ಆಫ್ ಎ ಪೊಲ್ಯೂಷನ್. ಬಹುಶಃ ನೀವು ಕೇಳಿರ್ಬೋದು, KSET ಅಲ್ಲಿ ಆಗ್ಬೋದು ಅಥವಾ ನೆಟ್ ಅಲ್ಲಿ ಆಗ್ಬೋದು ಅಥವಾ ಸೆಟ್ ಅಲ್ಲಿ ಆಗ್ಬೋದು, ಈ ಕ್ವಶನ್ ಕೇಳಿದ್ರೆ ವಾಟ್ ಇಸ್ ಯೂಟ್ರೋಫಿಕೇಶನ್? Eutrophication is related to where the water contains the high number of minerals that leads to the grow up number of species is high. That is a kind of that happens because of the eutrophication. Then oligotrophic ಅಂತ ಇನ್ನೊಂದು ಐತಿ. Water bodies have deficient in minerals and organic growth. ಇದರ ಅಪೋಸಿಟ್, ಯೂಟ್ರೋಫಿಕೇಶನ್ ಅಪೋಸಿಟ್, ಬೇರೆ ಏನು, ಅಲ್ಲಿ ಮಿನರಲ್ಸ್ ಕಮ್ಮಿ ಇರುತ್ತೆ ಮತ್ತೆ ಆರ್ಗಾನಿಕ್ ಗ್ರೋತ್ ಕೂಡ ಕಮ್ಮಿ ಇರುತ್ತೆ, ಹಾಗಾಗಿ ಅದು ಅಲಿಗೋಟ್ರೋಪಿಕ್ ಅಂತೀವಿ. ಡಿಸ್ಟ್ರೋಪಿಕ್ ಅಂದ್ರೆ ವಾಟರ್ ಬಾಡಿ ಇಸ್ ರಿಚ್ ಇನ್ ಡಿಕಂಪೋಸ್ಡ್ ಆರ್ಗಾನಿಕ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಬಾಕ್ಸ್ ಅಂಡ್ ಮಾರ್ಸಿ ಲೇಕ್ಸ್. ಈಗ ಉದಾಹರಣೆಗೆ ಒಂದು ಲೇಕ್ ಒಂದು ಫೋಟೋ ಹಾಕಿದ್ವಿ, ಇದು ದಿಸ್ ಇಸ್ ಕಾಲ್ಡ್ ಬಾಕ್ಸ್ ಅಂತೀವಿ ನಾವು. ದಿಸ್ ಬಾಕ್ಸ್ ಇಸ್ ಪಾರ್ಟ್ ಆಫ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಡಿಸ್ಟ್ರೋಪಿಕ್ ಇನ್ ನೇಚರ್. Dystrophic condition in the lakes where the water bodies are rich in undecomposed organic matter. Undecomposed organic matter ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಇದೆ, ಅಲ್ಲಿ ಆ ಪ್ಲಾಂಟ್ ಡಿಕಂಪೋಸ್ ಆಗ್ತಾ ಇದೆ, ಬಟ್ ಬಹಳಷ್ಟು ಅದರದ್ದು ಪಾರ್ಟ್ ಅನ್ಡಿಕಂಪೋಸ್ಡ್ ಇದೆ. ದಟ್ ಕಂಡೀಷನ್ ವಿ ಕಾಲ್ ಡಿಸ್ಟ್ರೋಫಿಕ್ ಇನ್ ನೇಚರ್. ಹಾಗೆ ಬಯೋಸ್ಪಿಯರ್. ಬಯೋಸ್ಪಿಯರ್ ಅಂದ್ರೆ ಏನು? ನಾವು ವಾಸಿಸುವಂತ ಪ್ರದೇಶ ಅಂತೀವಿ, ಬಯೋಸ್ಪಿಯರ್ ಅಂತೀವಿ. ನಮ್ಮಲ್ಲಿ ಟೋಟಲ್ ವಿ ಹ್ಯಾವ್ ಅರೌಂಡ್ 18 ಬಯೋಸ್ಪಿಯರ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ನಮಗೆ 18 ಬಯೋಸ್ಪಿಯರ್ಸ್ ಇದ್ದಾವೆ, ಕರ್ನಾಟಕದಲ್ಲಿ ಯಾವುದೂ ಇಲ್ಲ. The latest biosphere is created in the Andaman and Nicobar. Andaman and Nicobar ಅಲ್ಲಿ latest biosphere is created. So biosphere ಅಂದ್ರೆ this area is very large area. Very large area. For example, ನಮ್ಮಲ್ಲಿ ಒಂದು ತಮಿಳುನಾಡಲ್ಲಿ ಬಂದಿದೆ ನೋಡಿ, ಯಾವ ಏರಿಯಾ ಅಂದ್ರೆ ನೀಲಗಿರಿ. Nilgiri is one of the biosphere. Again, if you go to the Simlipal, Madhya Pradesh,
ಆಮೇಲೆ ಪನ್ನಾ ಅಂತಿದೆ ಮಧ್ಯಪ್ರದೇಶದಲ್ಲಿ, ಪನ್ನಾ ಅಂತ ಬಂದಿದೆ. ಆಮೇಲೆ ಹೀಗೆ ಹಿಮಾಲಯದಲ್ಲಿ ಒಂದಿದೆ ಏರಿಯಾ. ಸೊ ದೋಸ್ ಹಂಗೆ ನಮ್ಮ ಇಂಡಿಯಾದಲ್ಲಿ we have around 18 biospheres. These biospheres are very large. This covers the large area. ಅದರಲ್ಲಿ ಬೇರೆ 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 ರೀಸನ್ ಗಳನ್ನ ನಾವು ಸಿಗ್ರಿಗೇಟ್ ಮಾಡ್ಕೊಂಡಿದ್ದೀವಿ, ಅಂದ್ರೆ ಯಾವ ಏರಿಯಾದಲ್ಲಿ ಆಕ್ಟಿವಿಟೀಸ್ ನ ಪ್ರಮೋಟ್ ಮಾಡಬಹುದು, ಯಾವ ಏರಿಯಾದಲ್ಲಿ ಆಕ್ಟಿವಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಸೊ ಆ ರೀತಿ ನಾವು ಬೈಫರ್ಗೇಷನ್ ಮಾಡ್ಕೊಂಡಿರ್ತೀವಿ ಕಂಪ್ಲೀಟ್ ಬಯೋಸ್ಫಿಯರ್. ಓಕೆ, ಹಾಗೆ ಸೊ ಇದರಲ್ಲಿ ನಮಗೆ ಬಯೋಸ್ಫಿಯರ್ಸ್ ಆರ್ ಡಿಫರೆಂಟ್ ಅಂಡ್ ನ್ಯಾಷನಲ್ ಪಾರ್ಕ್ಸ್ ಆರ್ ಡಿಫರೆಂಟ್. ಸೊ biospheres are bigger, whereas national parks are smaller. ಸೊ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ಅನ್ನು ಬಿಡಲ್ಲ, ಬಟ್ ಇಲ್ಲಿ ಬಯೋಸ್ಫಿಯರ್ ಅಲ್ಲಿ ಕೆಲವು ಆಕ್ಟಿವಿಟಿ ಕೆಲವು ಪ್ರದೇಶಕ್ಕೆ ಆಕ್ಟಿವಿಟಿಯನ್ನ ಅಂದ್ರೆ ಪ್ಲಾಂಟ್ ಅನಿಮಲ್ ಆಕ್ಟಿವಿಟೀಸ್ ಮಾಡಬಹುದು. ಅನಿಮಲ್ ಆಕ್ಟಿವಿಟೀಸ್ ಅಂದ ತಕ್ಷಣ ನಾವೇನ್ ಮಾಡಬೇಕು, ಹ್ಯೂಮನ್ ಆಕ್ಟಿವಿಟೀಸ್, ನಾವು ಅಗ್ರಿಕಲ್ಚರ್ ಮಾಡೋದು ಅಥವಾ ಇನ್ನೇನಾದ್ರು ನಮ್ಮ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನು ನಾವು ಆ ಒಂದು ಕೆಲವು ಪ್ರದೇಶದಲ್ಲಿ ಮಾಡಬಹುದು. ಕೆಲವು ಪ್ರದೇಶದಲ್ಲಿ ಕೋರ್ ಅಂಡ್ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಇರುತ್ತೆ, ಆ ಪ್ರದೇಶದಲ್ಲಿ ನಾವು ಮಾಡಲಿಕ್ಕೆ ಆಗಲ್ಲ. Then we have different biomes. Terrestrial portion of biosphere is divided into biomes: desert, grassland, tropical and rainforest. ಅಂದ್ರೆ ನಾವು ಒಂದು ಟೆರೆಸ್ಟ್ರಿಯಲ್ ಪ್ರದೇಶನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ ಅದರಲ್ಲಿ ಡೆಸರ್ಟ್ ಅಂತ ಒಂದು ಎಕೋಸಿಸ್ಟಮ್ ಇರುತ್ತೆ, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇರುತ್ತೆ, ಗ್ರಾಸ್ಲ್ಯಾಂಡ್ ಬಯೋಮ್ ಅಂತೀವಿ ನಾವು, ಟ್ರಾಪಿಕಲ್ ಬಯೋಮ್ ಅಂತೀವಿ, ರೈನ್ ಫಾರೆಸ್ಟ್ ಬಯೋಮ್ ಅಂತೀವಿ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಟರ್ಮ್ಸ್. ಲೆಟ್ ಅಸ್ ಟಾಕ್ ಅಬೌಟ್ ನಾವು ಇದರ ಬಗ್ಗೆ ಮಾತಾಡೋಣ. ಸ್ಪಿಯರ್ಸ್ ಆಫ್ ಅರ್ತ್ ಅಂದ್ರೆ ಭೂವಲಯ, ಡಿಫರೆಂಟ್ ಗೋಳ ಅಂತೀವಿ ನಾವು, ಡಿಫರೆಂಟ್ ಲೆಟ್ಸ್ ಸೇ ವಲಯಗಳು. ವಿ ಹ್ಯಾವ್ ಕಾಲ್ಡ್ ಲಿಥೋಸ್ಪಿಯರ್ ಅಂದ್ರೆ ಭೂವಲಯ, ಹೈಡ್ರೋಸ್ಪಿಯರ್ ಜಲವಲಯ, ಜಲಮಂಡಲ, ಬಯೋಸ್ಪಿಯರ್ ಮತ್ತೆ ಅಟ್ಮಾಸ್ಪಿಯರ್. ಈ ರೀತಿ ನಾವು 4 ಪ್ರದೇಶಗಳನ್ನ ಸೆಗ್ರಿಗೇಟ್ ಮಾಡ್ತೀವಿ. ಈ 4 ಪ್ರದೇಶದಲ್ಲಿ ಹಿಯರ್ ವಿ ಹ್ಯಾವ್ lithosphere is very solid, is solid, and ನಮಗೆ ಒಂದು ಭೂಪ್ರದೇಶ ಅಂತೀವಲ್ಲ ನಾವು, ಭೂಮಿ ಕೆಳಗಡೆ rocky crust covering the entire planet. It covers entire surface on the form of top to Mount Everest to the bottom of Mariana Trench. ಅಂದ್ರೆ ನಮ್ಮ ಭೂಮಿ ಮೇಲಿನ ಪದರದಿಂದ ನಾವು ಎಲ್ಲಿವರೆಗೆ ಅಂದ್ರೆ it covers the till the Mariana Trench. Mariana Trench comes where it is in the highest deepest point on the earth. Deepest point on the earth ಎಲ್ಲಿ ಬರುತ್ತಪ್ಪ ಅಂದ್ರೆ Mariana Trench we can see in the Pacific Ocean ಅಲ್ಲಿ ಇದು ಕಂಡು ಬರುತ್ತೆ. ಆ ಡೀಪೆಸ್ಟ್ ಪಾಯಿಂಟ್ ಇಟ್ಕೊಂಡು ಮೇಲಿನ ಪ್ರದೇಶಕ್ಕೆ ನಾವು ಲಿಥೋಸ್ಪಿಯರ್. ಓಕೆ, ಈ ಲಿಥೋಸ್ಪಿಯರ್. ಆಮೇಲೆ ಹೈಡ್ರೋಸ್ಪಿಯರ್ ಅಂದ್ರೆ ಹೈಡ್ರೋಸ್ಪಿಯರ್ is composed of all the water on or near the 97% of water present in the ocean, rivers, lakes and moisture in the air. 3% is fresh. Out of 100%, 3% is fresh water. Majority of fresh water is from ice sheets and glaciers. Okay, majority of fresh water is form of seeds and present in the form of seeds and glaciers. ಅಂದ್ರೆ ನಮಗೆ 3% of water ಅಲ್ಲಿ approximately ನಮಗೆ ಸಿಗೋದು 1.2% ಅಷ್ಟೇ. This is the fresh water. So that is why we have to be very careful about utilizing this water source. So March 22, it's something that it tells about the International Day of Water. The International Day of Water is celebrated as International Day of Water. Then see here, one second. The biosphere is composed of all the living organisms, plants, animals, etc. Most of the plant life is found in, from 3 meters below and the ground to 30 meters above and top 200 meters of ocean and sea. ಅಂದ್ರೆ ಲೈಫ್ ಎಲ್ಲೆಲ್ಲಿ ಇದಾಗುತ್ತೆ ಅಂತ ಹೇಳಿ ಇದನ್ನ ನಾನು ಸ್ಲೈಡ್ ಕೊಡ್ತೀನಿ, ಓದ್ಕೊಳ್ಳಿ. Then yes, then coming to the atmosphere. ಇದರಲ್ಲಿ ಒಂದು ಕ್ವೆಶ್ಚನ್ಸ್ ಬರ್ಬೋದು ನಿಮಗೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ನಾವು ಅಟ್ಮಾಸ್ಫಿಯರ್ ಅನ್ನ ಯಾವ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ ಟೊಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಅಯೋನೋಸ್ಫಿಯರ್ ಅಂಡ್ ಥರ್ಮೋಸ್ಫಿಯರ್. ಈ ರೀತಿ ಡಿಫರೆಂಟ್ ಲೇಯರ್ಸ್ ಆಗಿ ನಾವು ನಮ್ಮ ಅಟ್ಮಾಸ್ಫಿಯರ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಟ್ರೋಪೋಸ್ಫಿಯರ್ ಅಂದ್ರೆ 8 ಕಿಲೋಮೀಟರ್ ಟು it starts from 8 kilometer to 18 kilometer, and below that what is that ಅಂತ ಕೇಳಬಹುದು. What is the below that? 8 kilometer to 18 kilometer ಅಂತೀವಿ in at the equator. What is the below that?
that is below is biosphere. So the temperature lapse rate is 6.4 degrees Celsius per kilometer. So jet streams occurs at top level of troposphere. Greenhouse effect occurs in this layer. ನೋಡಿ ಇದರಲ್ಲಿ ನಿಮಗೆ ಕೇಳೋದು ಜೆಟ್ ಸ್ಟ್ರೀಮ್ ಎಲ್ಲಿ ಫ್ಲೈ ಆಗ್ತವೆ, ಎಲ್ಲಿ ಬರ್ತಾವೆ, ಎಲ್ಲಿ ಆಗುತ್ತೆ, ನಮಗೆ ಎಲ್ಲಿ ಕಾಣಿಸುತ್ತದು, ಅಥವಾ ಗ್ರೀನ್ ಹೌಸ್ ಇಫೆಕ್ಟ್ ಎಲ್ಲಿ ಆಗುತ್ತೆ ಅಂತ ಕೇಳ್ಬೋದು. ಸೊ ಆ ಯಾವ ಒಂದು ಲೇಯರ್ ಅಲ್ಲಿ, ಅಟ್ಮಾಸ್ಫಿಯರ್ ದಲ್ಲಿ ಯಾವ ಒಂದು ಪದರದಲ್ಲಿ ಗ್ರೀನ್ ಹೌಸ್ ಇಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅವಾಗ ನೀವು ಈ ಒಂದು ಟ್ರೋಪೋಸ್ಫಿಯರ್ ದಲ್ಲಿ ಗ್ರೀನ್ ಹೌಸ್ ಇಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಜೆಟ್ ಸ್ಟ್ರೀಮ್ ಎಲ್ಲಿ ಫ್ಲೈ ಆಗ್ತಾವ ಅಂದ್ರೆ ಅದು ಕೂಡ ಟ್ರೋಪೋಸ್ಫಿಯರ್ ಅಲ್ಲಿ ಫ್ಲೈ ಆಗುತ್ತೆ ಅಂತ ನೀವು ಅದನ್ನ ಹೇಳ್ಬೋದು. ಜೊತೆಗೆ ಸ್ಟ್ರಾಟೋಸ್ಫಿಯರ್ ಈಸ್ it is above the troposphere at tropopause to 50 km above the earth surface. Horizontal wind blowing is occur in this particular stratosphere. So horizontal adaga nimage adu that horizontal wind it helps to fly the aeroplane fly age bhala help ಮಾಡುತ್ತದೆ. ಅದು ಒಂದರ ಕಂಡೀಸಿವ್ ಎನ್ವೈರನ್ಮೆಂಟ್ ಅಲ್ಲಿ ಏನಾಗುತ್ತೆ, ಒಂದು ಫ್ಲೈಟ್ ಮೂವ್ಮೆಂಟ್ ಗೆ ಹಾರಿಜಾಂಟಲ್ ವಿಂಡ್ ಇತ್ತಂದ್ರೆ ನಮಗೆ ಫ್ಲೈಟ್ ಮೂವ್ಮೆಂಟ್ ಈಸಿ ಆಗುತ್ತೆ. ಅಗೇನ್ಸ್ಟ್ ದಿ ವಿಂಡ್ ಹೋಗೋದು ಕಷ್ಟ ಆಗುತ್ತೆ. ಅದರಿಂದ ಏನಾಗುತ್ತೆ, ಹಾರಿಜಾಂಟಲ್ ಮೂವ್ಮೆಂಟ್ ಇದ್ದಾಗ ನಮ್ಗೆ ನಾವು ಫ್ಲೈಟ್ ನ ಅದನ್ನ ಕೆಲವು ವಿಮಾನಗಳನ್ನ ಆ ಒಂದು ಪ್ರದೇಶದಲ್ಲಿ ಫ್ಲೈ ಮಾಡ್ತೀವಿ. ಅಂದ್ರೆ ವಿಮಾನಗಳನ್ನ ಯಾವ ಪ್ರದೇಶದಲ್ಲಿ ಫ್ಲೈ ಮಾಡ್ತೀವಿ ಅಂತ ಕೇಳಿದ್ರೆ ನೀವು ಅದನ್ನ ಏರೋಪ್ಲೇನ್ ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ಬೇಕು. ಅದೇ ರೀತಿ ಓಝೋನ್ ಇದೆ. ಓಝೋನ್ ಈಸ್ ಪ್ರೆಸೆಂಟ್ ವೇರ್ ಸ್ಟ್ರಾಟೋಸ್ಫಿಯರ್ ಇದೆ. ಓಝೋನ್ ಎಲ್ಲಿರುತ್ತೆ, ಸ್ಟ್ರಾಟೋಸ್ಫಿಯರ್ ಇರುತ್ತೆ. ಓಝೋನ್ ಲೇಯರ್ ಎಲ್ಲಿದೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ, ಅದು ತನ್ನ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಒಂದು ಲೇಯರ್ ಇರುತ್ತೆ. Then coming to the mesosphere, extend up to 80 km above the earth surface, and here you have coldest temperature in the temperature, where dipping is as low as minus 100 degrees Celsius. Okay, ಅಂದ್ರೆ ಎಷ್ಟು ಟೆಂಪರೇಚರ್ ಕಡಿಮೆ ಇರುತ್ತೆ ಅಂದ್ರೆ -100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಇರುತ್ತೆ ಟೆಂಪರೇಚರ್. And the phenomena of shooting star occurs in the mesosphere region. Phenomena of shooting star occur in the mesosphere region. Then followed by we have called ionosphere. Shooting star ಅಂದ್ರೆ ಐ ಥಿಂಕ್ ಕೆಲವಡೆ ತೋರಿಸಿದ್ರೆ ಯಾವ ರೀತಿ ಶೂಟಿಂಗ್ ಸ್ಟಾರ್ ಆಗುತ್ತೆ ಅಂತ ಹೇಳಿ ಆ ಒಂದು ಪಿಕ್ಚರ್ ತೋರಿಸಿದ್ದೀನಿ ನಾನು, ಆ ಪಿಕ್ಚರ್ ನೋಡ್ಕೊಳ್ಳಿ. Then the ionosphere extend up to 690 kilometers, generally considered as outer space. In ionosphere conduct electricity. The reflect of radio waves occurs in the ionosphere, and also reflects solar wind, which is highly charged particle, which has highly charged particles, and that is called aurora formation, aurora ejection by sun in the polar region. Aurora andre ee riti agutte. I think in the right side I have shown the picture. You would have seen in some time where this kind of aurora formation will take place that takes place in the ionosphere region, where because of the highly charged particles which present in that particular area. That is why we call it as ionosphere. Thermosphere temperature can rise above 1000 degrees Celsius. It is the thickest and most vertical expansion layer in the atmosphere. ಅಂದ್ರೆ thickest ಬಹಳ ದೊಡ್ಡ ಎಕ್ಸ್ಪಾನ್ಷನ್ ಇದೆ ಅದು. ಇದನ್ನ ದಾಟಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಬರೋದು ನಮಗೆ ಸ್ಪೇಸ್. ಆ ಸ್ಪೇಸ್ ಅಲ್ಲಿ ನಾವು that is called space. ಸ್ಪೇಸ್ ಅಲ್ಲಿ ನಾವೇನಿದ್ರೆ ನಮಗೆ ಗ್ರಾವಿಟಿ ಇರಲ್ಲ. In space we do not have a gravity. There is Hubble Space Telescope and International Space Station is located in the thermosphere. ಎಲ್ಲಿ ನಿಮಗೆ ಈ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂಡ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಲೊಕೇಟೆಡ್ ಆಗಿದೆ ಅಂದ್ರೆ you have to tell that it is above the thermosphere. So this is you can see that this is called Hubble Space Telescope and International Space Station orbits in thermosphere. ಅಂದ್ರೆ ಆರ್ಬಿಟ್ಸ್ ಯಾವುದು ಇದೆ, ಭೂಮಿಯ ಸುತ್ತು ತಿರುಗ್ತಾ ಇರುತ್ತೆ. that orbit in the that particular thermosphere area, Hubble Space Telescope and International Space Station. Okay, ಇಲ್ಲಿ ಏನಿರುತ್ತೆ, ಗ್ರಾವಿಟಿ ಇರಲ್ಲ. ಇಲ್ಲಿ ನಮಗೇನು ನಾವೇನು ನಮ್ಮ ಬಸ್ ಸ್ಟ್ಯಾಂಡ್ ಅಂತೀವಲ್ಲ, ಹಂಗೆ ಬಸ್ಗಳನ್ನು ನಿಲ್ಲಿಸುವಂತ ಪ್ರದೇಶ ಅಂತೀವಿ ನಾವು, ಬಸ್ ಸ್ಟ್ಯಾಂಡ್ ಅಂತೀವಿ. ಹಾಗೆ ನಮ್ಮ ಉಪಗ್ರಹಗಳು ಸ್ಯಾಟಲೈಟ್ಗಳನ್ನು ನಿಲ್ಲಿಸುವಂತ ಪ್ರದೇಶನೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತೀವಿ. ಅದು ಥರ್ಮೋಸ್ಫಿಯರ್ ಅಲ್ಲಿ ಇದೆ. ಆಮೇಲೆ ಓಕೆ, ಸೊ ಇದ್ರ ನೆಕ್ಸ್ಟ್ ಇದರಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಮಿಲೆನಿಯಂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀನಿ.
ಹ್ಯೂಮನ್ ಅಂಡ್ ಎನ್ವೈರನ್ಮೆಂಟ್. ಸೊ ಇದೆಲ್ಲ ಗೊತ್ತಿದೆ ನಿಮಗೆ. ಇಂಪ್ಯಾಕ್ಟ್ ಆಫ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂದ್ರೆ ಏನು? ಆಂಥ್ರೋಪೋಜೆನಿಕ್ ಅಂದ್ರೆ ಮನುಷ್ಯ ಮಾಡುವಂತ ಆಕ್ಟಿವಿಟೀಸ್ ಗಳನ್ನ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂತೀವಿ ನಾವು. ಸೊ ಆಂಥ್ರೋಪೋಜೆನಿಕ್ ಆಕ್ಟಿವಿಟಿ ಅದರಲ್ಲಿ ಇಂಪ್ಯಾಕ್ಟ್ ಇದರಲ್ಲಿ ಯಾವ್ಯಾವಪ್ಪ ಅಂದ್ರೆ, why the anthropogenic activities is done to fulfill the needs of human, industrial production, energy consumption, change of lifestyle, natural equilibrium. Because of this all activities, because of all these activities, natural equilibrium disturbed. ಅಂದ್ರೆ ಒಂದು ನಮ್ಗೆ ಸ್ವಾಭಾವಿಕವಾಗಿರುವಂತ ಒಂದು ಎನ್ವೈರನ್ಮೆಂಟ್ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ. ಅದು ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ಅವರ್ ಇನ್ ದ ಪ್ರೋಸೆಸ್ ಆಫ್ fulfillment of needs, we are disturbing the natural environment. The equilibrium is disturbed. Okay, and agrarian community is transferred to industrial society. That is also today's current trend, where agrarian community is transformed to industrial society. So what I am trying to tell here is impact of anthropogenic activities, how it impacts. Okay, in this natural the impact of anthropogenic activity, we have got natural and man-made activities. Natural activities ಅಂದ್ರೆ volcanic eruptions ಆಗ್ಬೋದು, ಅಥವಾ cyclones ಆಗ್ಬೋದು, ಅಥವಾ ನಿಮಗೆ ಬೇರೆ natural calamities ಆಗ್ಬೋದು. These are all called natural activities, natural impact, natural disasters. Natural disasters will going to impact the environment. ಅದೇ ರೀತಿ man-made activities also impact the environment. Questions ಯಾವ ರೀತಿ ಫ್ರೇಮ್ ಮಾಡಬಹುದು ಅಂದ್ರೆ, ಯಾವ್ಯಾವ anthropogenic activities, how they affect the environment ಅಂತ ನಿಮಗೆ ಕ್ವೆಶ್ಚನ್ಸ್ ಕೇಳಬಹುದು. ಇಂಪ್ಯಾಕ್ಟ್ ಆಫ್ ಟ್ರೆಡಿಷನಲ್ ಟೈಪ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಯಾವ ರೀತಿ ಟ್ರೆಡಿಷನಲ್ ಟೈಪ್ ಆಫ್ ಅಗ್ರಿಕಲ್ಚರ್ ಯಾವ ರೀತಿ ಪರಿಸರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದರಲ್ಲಿ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಸಾಯಿಲ್ ಎರೋಷನ್ ಆಗ್ತಾ ಇದೆ, ಡಿಪ್ಲೀಷನ್ ಆಫ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂಬ್ಯಾಲೆನ್ಸ್. ಅದರಲ್ಲಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಲಘು ಪೋಷಕಾಂಶಗಳು ಮತ್ತೆ ಬೃಹತ್ ಪೋಷಕಾಂಶಗಳು, ಎರಡು ತರ ಪೋಷಕಾಂಶಗಳು ಇರ್ತವೆ. ಆ ಪೋಷಕಾಂಶಗಳಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ಆ ಸಾಯಿಲ್ ದ ಫರ್ಟಿಲಿಟಿ, ಆ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಕಳೆದುಕೊಳ್ತೀವಿ. ನಾವು ಆ ಮಣ್ಣಿನ ಫಲವತ್ತತೆಗಳನ್ನು ನಾವು ರೆಡ್ಯೂಸ್ ಮಾಡ್ತೀವಿ. ಅದು ಬಿಕಾಸ್ ಆಫ್ ದಿಸ್ ಟ್ರೆಡಿಷನಲ್ ಟೈಪ್ ಆಫ್ ಅಗ್ರಿಕಲ್ಚರ್ ಇದರಿಂದ ಆಗ್ತಾ ಇದೆ, ಇತ್ತೀಚೆಗೆ ಇದು ಆಗ್ತಾ ಇದೆ, ಇದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ದೆನ್ ನೈಟ್ರೇಟ್ ಪೊಲ್ಯೂಷನ್. ನೈಟ್ರೇಟ್ ಪೊಲ್ಯೂಷನ್ ಅಂದ್ರೆ ಜಾಸ್ತಿ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ. ಈಗ ನಾವು ನೈಟ್ರೋಜನ್ ಜಾಸ್ತಿ ಯೂಸ್ ಮಾಡ್ತೀವಿ, ಪೊಟ್ಯಾಸಿಯಂ ಜಾಸ್ತಿ ಯೂಸ್ ಮಾಡ್ತೀವಿ, ಆಮೇಲೆ NPK ಅಂತ ಹೇಳಿ ಕೇಳಿರ್ಬೋದು. NPK ಪೊಟ್ಯಾಸಿಯಂ, NPK ಫಾಸ್ಫರಸ್, ಪೊಟ್ಯಾಸಿಯಂ ಅಂಡ್ ನೈಟ್ರೋಜನ್, ಈ ಮೂರು ಮಿನರಲ್ಸ್ ಗಳನ್ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ನೈಟ್ರೇಟ್ ಪೊಲ್ಯೂಷನ್ ಅಂತ ಕ್ಲಿಯರ್ ಆಗ್ಬೋದು. ಆ ನೈಟ್ರೇಟ್ ಪೊಲ್ಯೂಷನ್ ಇಂದ ಒಂದು ಡಿಸೀಸ್ ಕಾಸ್ ಮಾಡುತ್ತೆ. ಅದು ಏನಂದ್ರೆ ಡಿಸೀಸ್ ಹೆಸರು ಬ್ಲೂ ಬೇಬಿ ಸಿಂಡ್ರೋಮ್. ಆ ಡಿಸೀಸ್ ಹೆಸರು ಬ್ಲೂ ಬೇಬಿ ಸಿಂಡ್ರೋಮ್. ಅಲ್ಲಿ ಕಾನ್ಸಂಟ್ರೇಷನ್ ಎಷ್ಟು ಇರಬೇಕಪ್ಪ ಅಂದ್ರೆ 25 mg per liter ಇರಬೇಕು. ಅದಕ್ಕಿಂತ ಜಾಸ್ತಿ ಹೋಯ್ತಪ್ಪ ಅಂದ್ರೆ ಅದು ಬ್ಲೂ ಬೇಬಿ ಸಿಂಡ್ರೋಮ್ಗೆ ಕಾಸ್ ಮಾಡೋಕೆ ಕಾರಣ ಆಗ್ಬೋದು. ಅದೇ ರೀತಿ ಯೂಟ್ರೋಫಿಕೇಶನ್ ಅಂದ್ರೆ ಡಿಪಾಸಿಷನ್ ಆಫ್ ಲಾಟ್ ಆಫ್ ಮಿನರಲ್ಸ್ ವಿಲ್ ಬಿ added to the water bodies, so that in the water bodies so many plants, algae and other species will going to grow. That leads to the pollution of water. Use of pesticides. Salinity ಅಂದ್ರೆ salt concentration water ಅಲ್ಲಿ ಜಾಸ್ತಿ ಆಗೋದು. That is what salinity means. Salinity means the salt concentration increasing in the water. That process is called salinity. Okay, a salinity ಜಾಸ್ತಿ ಆದ್ರೆ where it is going to harm the many species. ಸಾಕಷ್ಟು ಪ್ರಭೇದಗಳಿಗೆ ಅದು ಹಾರ್ಮ್ ಮಾಡುತ್ತೆ, because the saline water is not suitable to grow many species. Then impact of housing. This is we have a lot of many impact of housing. The multi-story building construction ಮಾಡೋದು, building materials like ಈ ಬಿಲ್ಡಿಂಗ್ materials pollution ಅಂದ್ರೆ ಸಾಕಷ್ಟು ಬಿಲ್ಡಿಂಗ್ material ಅಂದ್ರೆ ಪೇಂಟ್ಸ್, ವಾರ್ನಿಶ್, ಗ್ಲಾಸ್, ಅದು ಸಾಕಷ್ಟು materials ಗಳನ್ನ ನಾವೇನು ಯೂಸ್ ಮಾಡ್ತೀವಲ್ಲ ಬಿಲ್ಡಿಂಗ್ materialಗೆ, ಅದರಿಂದ ಒಂದು ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ಬರ್ತಾ ಇದೆ. Because of the building material, because in the building material not only you use the metals and not only you use the stones, you also use the other chemical substance also. All this chemical substance, ಈ chemical substance ಯೂಸ್ ಮಾಡೋದ್ರಿಂದ ಇತ್ತೀಚೆಗೆ ನಾವು ಒಂದು ಡಿಸೀಸ್ ಅನ್ನು ಐಡೆಂಟಿಫೈ ಮಾಡ್ತಾ ಇದೀವಿ. ಆ ಡಿಸೀಸ್ ಹೆಸರು ಬಂದ್ಬಿಟ್ಟು ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಹೇಳಿ. ಆ ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಇತ್ತೀಚೆಗೆ ಜನರಲಿ ನಾವು ನೋಡ್ತಾ ಇದೀವಿ, those who are working in the construction area. So then we have this one, production of plastic, metals, use of CFCs,
asbestos ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಬಿಕಾಸ್ ಆಫ್ ದಿಸ್ ಹೌಸಿಂಗ್ ಆಕ್ಟಿವಿಟೀಸ್, ಈ ಹೌಸಿಂಗ್ ಆಕ್ಟಿವಿಟೀಸ್ ಇಂದ ನಮಗೆ ಎನ್ವೈರನ್ಮೆಂಟ್ ಹಾಳಾಗ್ತಾ ಇದೆ. And that leads to the micronutrient imbalance ಆಗ್ತಾ ಇದೆ. Formaldehyde used as adhesive, this is also creating a problem to environment. Benzene used in petrol and ink, oil, paints, plastic and other and rubber in other materials as well. So illi ee benzene use ಮಾಡೋದ್ರಿಂದ benzene is also creating the pollution to the environment. And air conditioning, the impact of mining ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. I think we have seen it. We have seen in many areas that where the many people are suffering from the mining related diseases. Mining related disease ಇಂದ ಸಾಕಷ್ಟು ಜನರು ಅದನ್ನು ಇದಾಗ್ತಾ ಇದೆ. ಅದರಲ್ಲಿ ಒಂದು ಡಿಸೀಸ್ ಆಗಬಹುದು, ಒಂದು ಸಿಲಿಕೋಸಿಸ್ ಅಂತಿದೆ. Silicosis and black lung disease. Silicosis and black lung disease are caused by mining activities. These are caused by mining activities. Silicosis and black lung disease. Okay. So groundwater contamination ಆಗಬಹುದು, surface water pollution ಆಗಬಹುದು, air pollution ಆಗಬಹುದು. These are making the pollution to the groundwater as well as soil, and in addition to that, they are causing the diseases to the humans. Then we have impact of transportation related to activities like these transportation activities, like they will going to release the nitrous oxide, carbon dioxide, carbon monoxide, and the methane gas. And these all, this CO, carbon monoxide, carbon dioxide, and CH4 are called as greenhouse effect. They are the main responsible for the greenhouse effect. Carbon monoxide, which comes from the vehicles, carbon dioxide, which comes from the many other organic matter, and CH4 is also comes from the organic matter. So these all three together we call it as greenhouse. They are the part of greenhouse effect. Then acid rain cause ಮಾಡುವಂತ ಯಾವ ಅಂದ್ರೆ carbon monoxide, NO2, SO2 and NOx. NOx ಅಂದ್ರೆ ಬೇರೆ ಯಾವುದು? NOx ಅಂದ್ರೆ ಯಾವ್ದಾದ್ರು ಮಾಡ್ಬೋದು, NO2 ಆಗ್ಬೋದು, ಬೇರೆ ಬೇರೆ ಮಿನರಲ್ಸ್ ಅದರ ಜೊತೆ ಜಾಯಿನ್ ಆಗಿ ಅದನ್ನ these chemicals will impact for the these chemicals are part of the acid rain. Okay. If you expose more than 75 decibel sound, long term exposure causes the hearing problem. That will tell you. Global warming is nothing but melting of ice, glaciers, higher sea level, rise in temperature, low horizon on earth, submerged, public health, extreme condition for food security. So global warming adre ಏನು? See, these are saakastu. What are the impacts of global warming, which I have given in the slides? You can just look into it. Then, global warming. Why the global warming is happening? What is the average temperature of Earth? Average temperature of Earth is 14 degrees Celsius. Any deviations from this average temperature, let's say if it is 15, 16, that leads to the that leads to this many effects. Many effect means I have listed this effect. So, for example, to say that one such example is that the glaciers will going to be dissolved. When the glaciers will be dissolved, the low level region in the coastal area, low level in the ಕರಾವಳಿ ಪ್ರದೇಶದಲ್ಲಿ ತಗ್ಗು ಪ್ರದೇಶ ಇರುತ್ತಲ್ಲ, ಆ ತಗ್ಗು ಪ್ರದೇಶಗಳು ಏನಾಗ್ತವೆ, ಸಬ್ಮರ್ಜ್ ಆಗ್ತವೆ, ಮುಳುಗ್ತವೆ. So ಹಾಗಾಗಿ this is one effect of that. In addition to that, ಸಾಕಷ್ಟು ಬಯೋಮ್ಸ್ ಅಂದ್ರೆ ಸಾಕಷ್ಟು ಬಯೋಮ್ಸ್ ಗಿಂತ ಸಾಕಷ್ಟು ಬಯೋಡೈವರ್ಸಿಟಿ ಚೇಂಜ್ ಆಗುತ್ತೆ. ಈಗ ಕೆಲವು ಪ್ರದೇಶದಲ್ಲಿ ಹೈ ಟೆಂಪರೇಚರ್ ಆದ್ರೆ ಆ ಸ್ಪೀಸೀಸ್ ಅಲ್ಲಿ ಸರ್ವೈವ್ ಆಗಲ್ಲ, ಅಂತ ಸ್ಪೀಸೀಸ್ ಗಳು ಎಕ್ಸ್ಟಿಂಕ್ಟ್ ಆಗ್ತವೆ. ಸೊ ವಾಟ್ today's extinct rate is per year 50 species are going to be extincted. ಅಂದ್ರೆ ನಶಿಸಿ ಹೋಗ್ತದೆ 50 ಸ್ಪೀಸೀಸ್, 50 ಪ್ರಭೇದಗಳು, ಪ್ರತಿ ವರ್ಷ 50 ಪ್ರಭೇದಗಳು ನಶಿಸಿ ಹೋಗ್ತಾ ಇದ್ದಾವೆ. ಓಕೆ, ಒಂದು ಸ್ಪೀಸೀಸ್ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ, ಒಂದು ಸ್ಪೀಸೀಸ್ ಅದು ಅಸ್ತಿತ್ವಕ್ಕೆ ಬರಬೇಕಾದ್ರೆ ನಮ್ಗೆ 1000 years ಬೇಕು. ಅದೇ ಸ್ಪೀಸೀಸ್ ನಾವು ಏನ್ ಮಾಡ್ತಾ ಇದೀವಿ, 50 ಸ್ಪೀಸೀಸ್ ಗಳನ್ನ ಪ್ರತಿ ವರ್ಷ ನಾವು ಎಕ್ಸ್ಟಿಂಕ್ಟ್ ಆಗ್ಲಿಕ್ಕೆ ನಾವು ಅದನ್ನ ಕಾರಣಕರ್ತರಾಗ್ತಾ ಇದೀವಿ. ಹಾಗಾಗಿ so we have to protect the sustainable environment. We have to protect the environment by sustainable process. In addition to that, so environmental legislation ನಾನು ಮಾತಾಡ್ತೀನಿ. So ಇಲ್ಲಿ article 15(1)(a) clause G, it is a fundamental duty and states that it shall be the duty of every citizens of India to protect and improve the forest, lakes, rivers and wildlife conservation. So that Wildlife Conservation Act came in 1980 for protection of forest.
The Wildlife Protection Act 1972. This question has come in the previous exam. To protect and preservation of wildlife. To protect and preservation of wildlife, which came into existence as an act during 1972. Adadmele Water Samandhapatade Prevention and Control of Pollution Act 1974, which was amended in 1988. This also came into existence in 1974. Then air, related to air, Prevention and Control of Pollution Act 1981, Motor Vehicle Act 1938, but it is now amended for verification of vehicles for pollution. The Insecticide Act 1968, Regulation of Insecticides. Environment Protection Act 1986. This is Environment Protection Act 2 ಮತ್ತೆ Wildlife Protection Act. ಎರಡು ಬಗ್ಗೆ ಕ್ವೆಶ್ಚನ್ ಬರುವಂತ ಚಾನ್ಸಸ್ ಇದೆ. ಇಲ್ಲಿ Environment Protection Act 1986, it deals with comprehensive legislation for protection and improvement and matters related to environment, which includes air, water and land. This is called comprehensive. It includes both air, which includes the all three, means where air, water and land, all three will be protected under the comprehensive legislation for protection and improvement and matters related to environment, which came into existence in 1986. Sir, good morning. Good morning. Next class ನಡೆದಿದೆ. ಮುಗಿಸ್ತೇನೆ ಜಾಯ್ನ್ ಆಗಿ 10 o'clock ಆಯ್ತು ಸರ್. ಮಾಡ್ತಾ ಬಂದ್ರಲ್ಲ ಬಂದು ಕಾಲೇಜ್ ಇಲ್ಲ ಇದೆ. Okay, so this coming to the human development. Human development refers to the biological and psychological end of adolescent. Developments are influenced by genetic and environment factor. The 4 areas in children grow, such as physical, psychological, cognitive, social and emotional, sexuality and gender identity. ಅಂದ್ರೆ ಒಂದು ಮಕ್ಕಳ ಅಭಿವೃದ್ಧಿಯಲ್ಲಿ ನಾವು 4 ಒಂದು ವಿವಿಧವಾದಂತಹ ಸ್ಟೇಜಸ್ ನೋಡಬಹುದು. ಒಂದು ಫಿಸಿಕಲ್ ಆಗಬಹುದು, ಇನ್ನೊಂದು ಸೈಕಾಲಜಿಕಲ್, ಇನ್ನೊಂದು ಕಾಗ್ನಿಟಿವ್, ಇನ್ನೊಂದು ಸೋಷಿಯಲ್ ಅಂಡ್ ಎಮೋಷನಲ್, ಆಮೇಲೆ ಸೆಕ್ಸುಯಾಲಿಟಿ ಅಂಡ್ ಜೆಂಡರ್ ಐಡೆಂಟಿಟಿ. ಇದು ಈ ಒಂದು ಸ್ಟೇಜಸ್ಗಳು, ಇವೆಲ್ಲ ವಿವಿಧ ಹಂತಗಳು. ಒಂದು ಮಕ್ಕಳ ಅಭಿವೃದ್ಧಿಯಲ್ಲಿ ವಿವಿಧ ಹಂತಗಳು ಇವು. ಸೊ 4 ಇಂಟ್ರಾಕ್ಟಿವ್ ಫೋರ್ಸಸ್ ಸೇವ್ ದಿ ಹ್ಯೂಮನ್ ಡೆವಲಪ್ಮೆಂಟ್. ಯಾವ್ಯಾವು? ನಮ್ಮ ಒಂದು ಮನುಷ್ಯನ ಜೀವನವನ್ನು ರೂಪಿಸುವಂತ 4 ಫೋರ್ಸಸ್ಗಳು ಯಾವಂದ್ರೆ, ಒಂದು ಬಯಾಲಜಿಕಲ್ ಫೋರ್ಸ್, ಇನ್ನೊಂದು ಸೈಕಾಲಜಿಕಲ್ ಫೋರ್ಸ್, ಇನ್ನೊಂದು ಸೋಷಿಯಲ್ ಕಲ್ಚರಲ್ ಫೋರ್ಸಸ್, ಇನ್ನೊಂದು ಲೈಫ್ ಸೈಕಲ್ ಫೋರ್ಸಸ್. ಈ 4, these are the 4 forces save the human development. Niಮಗೆ question, what are the forces which are responsible for the human development? What are the forces which are responsible for the human development? Are the forces responsible for human development ಅಂತ ಹೇಳಿ ನಿಮಗೆ ಇವು 4 ಆಪ್ಷನ್ಸ್ ಕೊಟ್ಟು ನಿಮಗೆ ಚೂಸ್ ಮಾಡಲಿಕ್ಕೆ ಅವಕಾಶ ಕೊಡಬಹುದು. ಓಕೆ, ಅದೇ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟ್ meets the needs of present without compromising the future generation. So the meets the needs of the present without compromising the future generation. So this is not happening in the practically. The concept of need and idea of limitation imposed by social organization. ಈಗ ನಾವು ಯಾವ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ನಮಗೆ ಏನು ಡಿಮ್ಯಾಂಡ್ಸ್ ಇದೆ ಆ ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡಿಕೊಂಡು ಮುಂದಿನ ಬರುವಂತ ಜನರೇಷನ್ಗೂ ನಾವು ಅದನ್ನ ಕೊಂಡೊಯ್ಯುವಂತ ಒಂದು ಕೆಲಸ ಮಾಡಬೇಕಾಗಿದೆ. So that is called sustainable development. In sustainable development nothing but meets the need of the present without compromising the future generation needs. See, UN stated, UNDP program ಅಂತ ಇದೆ, United Nations Development Program 1990, and the Planning Commission started the National Human Development Index in 2001. The Planning Commission started the National Human Development Index in 2001, whereas the UNDP comes under the United Nations organization. United Nations ನಲ್ಲಿ UNDP ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. That program started in 1990. This program and this program together they accounts for sustainable development, and both the programs which are responsible to make the policies and regulations for the sustainable development in the entire globe. This human development defines the process of enlarging the people's choice, formation of human capabilities, health, skill and knowledge. So
So make use of the acquired capabilities for the productive purpose, being active in culture, political affairs. ಯಾವಾಗ ನಾವು ಒಬ್ಬ ಮನುಷ್ಯ ಡೆವಲಪ್ಮೆಂಟ್ ಆಗಿದ್ರೆ ಎಲ್ಲಾ ಹಂತದಲ್ಲೂ ಅದು ಡೆವಲಪ್ ಆಗಿರ್ಬೇಕು. ಅಂದ್ರೆ ಒಂದು ಪೊಲಿಟಿಕಲ್ ಅಫೇರ್ಸ್ ಅಲ್ಲಿ ಆಗಿರ್ಬೋದು, ಇನ್ನೊಂದು ತಮ್ಮ ಸ್ಕಿಲ್ ಅಲ್ಲಿ ಆಗಿರ್ಬೋದು, ಹೆಲ್ತ್ ಅಲ್ಲಿ ಆಗಿರ್ಬೋದು, ಆಮೇಲೆ ನಾಲೆಜ್ ಅಲ್ಲಿ ಆಗಿರ್ಬೋದು, ಇವೆಲ್ಲ ಸೇರಿಸಿದ್ರೆ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ. ಇಟ್ ಇಸ್ ಹ್ಯೂಮನ್ ಡೆವಲಪ್ಮೆಂಟ್. The major elements of human development is productive, equity, sustainability and empowerment. ಹ್ಯೂಮನ್ ಡೆವಲಪ್ಮೆಂಟ್ ಮೇಜರ್ ಎಲಿಮೆಂಟ್ ಯಾವುದು? ಒಂದು ಪ್ರೊಡಕ್ಟಿವ್ ಆಗಿರಬೇಕು, ಆಮೇಲೆ ಈಕ್ವಿಟಿ ಇರಬೇಕು, ಅಂದ್ರೆ ಈಕ್ವಾಲಿಟಿ ಇರಬೇಕು, ಜೊತೆಗೆ ಸಸ್ಟೈನಬಿಲಿಟಿ ಇರಬೇಕು, ಜೊತೆಗೆ ಎಂಪವರ್ಮೆಂಟ್. ಸೊ UN concept of human development, as per the UN, long and healthy life, knowledgeable, decent standard of living, does not reflect the inequalities, poverty, human insecurity. ಇದನ್ನ ನಾವು ಏನಂತೀವಿ? ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಿ. ಈಗ what is the human development index of India today? ಎಷ್ಟಿದೆ ಅಂತ ನಾವು ಕೇಳಿದಾಗ ನಾವು ಏನೇನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೆಲ್ಲ ನಮಗೆ ಯಾವ್ಯಾವ ಡೇಟಾ ಬೇಕಾಗುತ್ತೆ ಅಂದ್ರೆ ನಮಗೆ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಬೇಕು, ಸೆಕೆಂಡು ಎಜುಕೇಶನ್ ಇಂಡೆಕ್ಸ್ ಬೇಕು, ಇನ್ನೊಂದು ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಇದೆ. ಈ ಮೂರು ಪ್ಯಾರಾಮೀಟರ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ನಾವು ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಎಕ್ಸ್ಕ್ಲೂಡಿಂಗ್ ದೀಸ್ ಆಲ್ಸೋ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಡಿಫರೆಂಟ್ ಇಂಡೆಕ್ಸ್. ಅಂದ್ರೆ ಇನ್ಇಕ್ವಾಲಿಟಿ ಅಡ್ಜಸ್ಟ್ SDI, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬೇರೆ. ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಹಿಳೆಯರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಮಹಿಳೆಯರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಆಸ್ ಕಂಪೇರ್ಡ್ ವಿತ್ ಮೆನ್, ಅದು ಒಂದು ಇಂಡೆಕ್ಸ್ ಇದೆ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇದೆ, ಅದು ಕೂಡ ಒಂದು ಇಂಡೆಕ್ಸ್ ಇದೆ. ಎಷ್ಟು ನಾವು ಇನ್ಈಕ್ವಲ್ ಆಗಿ ನಮ್ಮೊಂದು ಸೊಸೈಟಿಯಲ್ಲಿ ಮಹಿಳೆಯರನ್ನು ಟ್ರೀಟ್ಮೆಂಟ್ ಮಾಡ್ತೀವಿ, ಅದು ಒಂದು ಇಂಡೆಕ್ಸ್ ಇದೆ. ಸೊ ಆಮೇಲೆ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಅಂತ ಇತ್ತೀಚೆಗೆ ಬಂದಿದೆ. ಸೊ ದೀಸ್ ಆರ್ ದ ಡಿಫರೆಂಟ್ ಇಂಡೆಕ್ಸ್ which tells us that how the society is developing, how the humans are developing ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು ದಿ ಲೈಕ್ ನಮ್ಮ ಕಂಟ್ರಿ 2017 ಎಷ್ಟು ರ್ಯಾಂಕ್ ಇತ್ತು? 130 ಇದೆ. 2008 ಅಲ್ಲಿ 129 ಇದೆ. ಈಗ ಎಷ್ಟಿದೆ ನಿಮ್ಗೆ ಯಾರಾದ್ರೂ ಹೇಳ್ತೀರಿ? ಸೊ ನಾವು the SDI index is how much? That we have to look into it. Now still we have gone down means our value is increased 130, 132. ಆ ರೀತಿ ನಾವು ಜಾಸ್ತಿ ಹೋಗ್ತಾ ಇದೀವಿ ಅಂದ್ರೆ ಅರ್ಥ ಏನು? we are not improved. Our human development index is under going down. The performance is going down. Okay, the numbers ಜಾಸ್ತಿ ಇದೆ ಅಂದ್ರೆ we are going down actually as compared with the total 198 countries which are part of UN. Okay, which are part of UN. ನೀವು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ HDI ಏನಿದೆ, GNI ಏನಿದೆ, ಆಮೇಲೆ GDI ಏನಿದೆ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಎಷ್ಟಿದೆ, HDI ಏನಿದೆ, HDI ಕ್ಯಾಲ್ಕುಲೇಟ್ ಮಾಡಕ್ಕೆ ಏನೇನು ನಾವು ಕನ್ಸಿಡರ್ ಮಾಡಬೇಕು, ಜೊತೆಗೆ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆಯಲ್ಲ ಅದು ಎಷ್ಟಿದೆ, ಆಮೇಲೆ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಇತ್ತೀಚೆಗೆ ಬಂದಿದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸಾಧ್ಯ ಆದ್ರೆ. ಸೊ ಇವು ರೇಷಿಯೋಗಳು ನೋಡ್ಕೊಳ್ಳಿ. ಮತ್ತೆ ಟುಡೇ at present what is our rank, what is our global rank on the HDI level, what is our global rank, adannu tilkolli. So next millennium development goal ಬಗ್ಗೆ ಹೇಳ್ತೀನಿ very quickly. Millennium development goal ಅಂದ್ರೆ see this millennium development goal was the first, there are two kinds of goals are there. We have called millennium development goal which started from 2000 to 2015. ಆಮೇಲೆ next second stage of MDG, the Millennium Development Goals, starts from the 2015 to 2030. See, what was the idea of making Millennium Development Goal? Millennium Development Goal ಯಾರು ಮಾಡಿದ್ರು ಪ್ರಶ್ನೆ. ಯಾರು ಮಾಡಿದ್ರು ಅಂದ್ರೆ ಯುನೈಟೆಡ್ ನೇಷನ್ 191 ಕಂಟ್ರೀಸ್ ಮೆಂಬರ್ಶಿಪ್ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಬರ್ತಾರೆ, ಒಂದು ಕಾನ್ಫರೆನ್ಸ್ ಮಾಡ್ತಾರೆ. ಕಾನ್ಫರೆನ್ಸ್ ಅಲ್ಲಿ ಎಲ್ಲರೂ ಅದು ಒಪ್ಕೊಂತಾರೆ ಏನೇನು ನಾವು ಮಾಡಬೇಕು, what are the things we have to combat in the globe ಅಂತ ಒಂದು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನು ಹಾಕೋತಾರೆ. ಮಿಲೆನಿಯಂ ಡೆವಲಪ್ಮೆಂಟ್ ಇಸ್ 15-year plan. It is a 15-year plan. ಫಸ್ಟ್ ಮಿಲೆನಿಯಂ ಡೆವಲಪ್ಮೆಂಟ್ ಅಲ್ಲಿ 8 ಗೋಲ್ಸ್ ಬರ್ತವೆ. ಟೋಟಲ್ 8 ಗೋಲ್ಸ್ ಬರ್ತವೆ. Majorly focus on reduce the poverty, reduce the hunger, reduce the disease, increase the literacy, environmental degradation reduce ಮಾಡಬೇಕು, discrimination against women ಕಡಿಮೆ ಮಾಡಬೇಕು. So these were they are the Millennium Development Goals in the
first Millennium Development Goals. Around 8 goals were there. Okay, so ಅದರಲ್ಲಿ ಡಿಫರೆಂಟ್ ಇದಾವೆ ಅಂದ್ರೆ ಕಾನ್ಫರೆನ್ಸಸ್ ಬರ್ತದೆ. ಅದರಲ್ಲಿ ಒಂದು ರಿಯೋ ಗ್ಲೋಬಲ್ ಅರ್ತ್ ಸಮಿತಿ, ಅದು ಬ್ರೆಜಿಲ್ ನಡೆಯುತ್ತೆ. ಈ ಬ್ರೆಜಿಲ್ ನಡೆದಿರುವಂತ ರಿಯೋ ಅರ್ತ್ ಸಮಿತಿ ಬಹಳ ಇಂಪಾರ್ಟೆಂಟ್ ಇದೆ. ಇದರಿಂದ ನಾವು ವಿ ಮೇಡ್ ಎ ಬ್ಲೂ ಪ್ರಿಂಟ್ ಫಾರ್ ದಿ ಮೇಕಿಂಗ್ ದಿ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಅಂಡ್ ಇಂಪ್ಲಿಮೆಂಟಿಂಗ್ ದಿ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್. ಅದೊಂದು ಡಿಫರೆಂಟ್ ಕಾನ್ಫರೆನ್ಸ್ ಚರ್ಚೆ ಆಯಿತು. ಅದರಲ್ಲಿ ಮೇಜರ್ ಕಾನ್ಫರೆನ್ಸ್ ಅಂದ್ರೆ ರಿಯೋ ಸಮಿತ್, ರಿಯೋ ಗ್ಲೋಬಲ್ ಪಾರ್ಟ್ನರ್ಶಿಪ್, ಅದೊಂದು ಸಮಿತಿ, ಅದು ಮೇಜರ್ ಇದೆ. ಅದ ನಂತರ ಇವು ಸಾಕಷ್ಟು SFDRR, ಆಮೇಲೆ ರಿಯೋ ಸಮಿತಿ 2012, ಈ ರೀತಿ ಡಿಫರೆಂಟ್ ಕಾನ್ಫರೆನ್ಸ್ ಮಾಡಿದೀವಿ. ಇದನ್ನ ನೀವು ನೋಡ್ಕೊಳ್ಳಿ. ಅದ ನಂತರ ಇಲ್ಲಿ ನೋಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅದು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದು ಸ್ಟಾರ್ಟ್ಸ್ ಫ್ರಮ್ 2015 to 2030. ಇದರಲ್ಲಿ ಏನೇನಿದೆ ಅಂದ್ರೆ ವಾಟ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಬಿ ಕವರ್: ನೋ ಪೋವರ್ಟಿ, zero hunger, good health and well-being, quality education, gender equality, clean water and sanitation, affordable clean energy, decent work and economic growth, industry, innovation and infrastructure, reduced inequalities, sustainabilities and communities, response, consumption and production, climate action, life below water, life on land, peace, justice and strong institution, partnership for the goals. ಇಲ್ಲಿ ಟೋಟಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ 17 ಗೋಲ್ಸ್ ಗಳಿದಾವೆ. So it's the period is from 2015 to 2030. Here how many goals we have? Around 17 goals which we made in the UN. The 17 goals which we made in the UN, those are called sustainable development goals, starts from 2015 to 2030 ವರೆಗೆ. ಸೊ ಇದು ಏನು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ 2015 to 2030 ಅಲ್ಲಿ see now end poverty and hunger. Earlier it was the previous goal, reduce extreme hunger and poverty. ಮೊದಲು 2000 to 2015 ಅಲ್ಲಿ ಇದ್ದಿದ್ದೇನೋ reduce extreme hunger and poverty. Now in this 2015 to 2030 ಅಲ್ಲಿ now we have to completely end poverty and hunger. ಅದೇ ರೀತಿ ensure inclusive and equitable quality education. Earlier it was achieve universal primary education ಇತ್ತು. ಈಗ achieve gender equality. Earlier it is promote gender equality and promote women empowerment. So now completely we have to achieve the gender equality. Gender equal ಆಗಿ ನಾವು ಟ್ರೀಟ್ ಮಾಡಬೇಕು ಈ ಒಂದು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲಿ. Reduce the inequality within and among the countries. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. Reduce the inequality within and among the countries. For example, if I say that the northern hemisphere, the countries like European countries, Western world, we call it Western world, which has 20% population and sharing the 80% of resources. Whereas if you come to the down, where 80% population sharing the 20% resources, so it is inequalities in terms of resources. Is the inequalities there that we have to reduce the inequality within and among the countries. Ensure availability and sustainability management of water and sanitation for all. Ensure access energy for all. Promote global partnership. Promote peaceful and inclusive society for sustainable development. Provide access to justice for all. Accountability and inclusive institution at all levels. So these are the Millennium Development Goals from 2015 to 2030, and this is also called Sustainable Development Goals. Okay, Sustainable Development Goals. Earlier it was started in 2000 to 2015. So ಈಗ 2015 to 2030 ವರೆಗೆ ನಾವು ಈ ರೀತಿ ನಮ್ಮದ ಯುನೈಟೆಡ್ ನೇಷನ್ಸ್ ಒಂದು ಈ ರೀತಿ ಗೋಲ್ಗಳನ್ನ ಹಾಕಿದ್ದೀವಿ. ಓಕೆ, ಆಮೇಲೆ ಜಿಯೋ ಪಾಲಿಟಿಕ್ಸ್. ಹಿಯರ್ ವಿ ಹ್ಯಾವ್ ಜಿಯೋ ಪಾಲಿಟಿಕ್ಸ್ ಅಂದ್ರೇನು? Develop the differences between the different geographical area. So biggest emitter of carbon dioxide is at present United States of America. Common but differentiated principle. One policy ಮಾಡ್ಕೊಂಡಿದ್ವಿ. One policy is called CBDP. CBDP means at the international level we made a policy called CBDP. As per the CBDP policy, we have to support the developing countries in terms of technology for sustainable development. ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳಿಗೆ ಟೆಕ್ನಾಲಜಿಯನ್ನು ಕೊಡಬೇಕು in order to reduce the pollution, in order to reduce the issues of energy, in order to reduce the this manpower and all other things. So ಏನು ಒಂದು ಒಳ್ಳೆ ಟೆಕ್ನಾಲಜಿಯನ್ನು ನಾವು
ಇಂಪ್ರೂವ್ಡ್ ಟೆಕ್ನಾಲಜಿಯನ್ನ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಿಗೆ ಅವರು ನೀಡಬೇಕು, ಇದರ ಮೂಲಕ ನೀಡಬೇಕು. ಈ ಯಾವುದದು ಟ್ರಿಟಿ CBDP ಮೇಡ್ ಬೈ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಓಕೆ, ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ಪ್ರಿನ್ಸಿಪಲ್ ಅಂತ ಹೇಳಿ. ಸೊ ನಮಗೆ as part of emission ಅಂದ್ರೆ ಒಂದು ಹೊರಸೂಸುವಂತ ಅನಿಲಗಳನ್ನು ಹೊರಸೂಸುವಂತ ಕಂಟ್ರಿಗಳಲ್ಲಿ ಡೆವಲಪಿಂಗ್ ನೇಷನ್ಸ್ ಬಂದ ತಕ್ಷಣ ಬ್ರೆಜಿಲ್, ಇಂಡಿಯಾ, ಚೈನಾ ಆರ್ ಮೋರ್ ಎಮಿಟರ್ ಆಫ್ CO2. In 2002 UN Environment Program highlighted the Asian brown cloud. ಅಂದ್ರೆ ಏಷ್ಯನ್ ಬ್ರೌನ್ ಕ್ಲೌಡ್ 2002 ಅದು ಏಷ್ಯನ್ ಬ್ರೌನ್ ಕ್ಲೌಡ್ ಅಂತ ಹೇಳಿ ಒಂದು ಏಷ್ಯಾ ರೀಜನ್ ಮೇಲೆ ಅದು ಫಾರ್ಮೇಶನ್ ಆಗಿತ್ತು, ಅದಕ್ಕೆ ಏಷ್ಯನ್ ಬ್ರೌನ್ ಕ್ಲೌಡ್ ಅಂತ ಇದೆ. ಸೊ ಏಷ್ಯನ್ ಬ್ರೌನ್ ಕ್ಲೌಡ್ ಎಲ್ಲಿ ಅಪಿಯರ್ ಆಗಿತ್ತು ಅಂತ ಕೇಳಬಹುದು. ಸೊ ದಿಸ್ ವಾಸ್ ಇನ್ ದಿ ಏಷ್ಯನ್ ರೀಜನ್, ಏಷ್ಯನ್ ಬೆಲ್ಟ್ ಅಲ್ಲಿ ಇತ್ತು, ಪೆಸಿಫಿಕ್ ಓಷನ್ ಮೇಲೆ ಇತ್ತು. ಬಟ್ ಅದು ಈಗ ಹೋಗಿದೆ ಅದು ಈಗ ಅದರದ್ದು ಏಷ್ಯನ್ ಬ್ರೌನ್ ಕ್ಲೌಡ್ ಈಗ ಅಲ್ಲಿ ಇಲ್ಲ ಸದ್ಯಕ್ಕೆ. ಆಮೇಲೆ ಅದರ ನಂತರ ನಾವು ಗ್ರೀನ್ ಇಂಡಿಯಾ ಮಿಷನ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂಡಿದ್ವಿ. ಈ ಗ್ರೀನ್ ಇಂಡಿಯಾ ಮಿಷನ್ ಪ್ರಾಜೆಕ್ಟ್ ಅಲ್ಲಿ 1,40,000 ಕಿಲೋಮೀಟರ್ ಲಾಂಗ್ ಟ್ರೀ ಲೈನ್, ಅಂದ್ರೆ 1,40,000 ಕಿಲೋಮೀಟರ್ ಲಾಂಗ್ ಟ್ರೀ ಲೈನ್ ನಾವು ಮಾಡ್ಬೇಕಂತೇಳಿ ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಒಂದು ಯೋಜನೆಯನ್ನು ಹಾಕೊಂಡಿದೀವಿ. ನಮಾಮಿ ಗಂಗೆ ಪ್ಲಾಂಟೇಶನ್ ಅಲಾಂಗ್ ರಿವರ್ಸ್, we have to do the plantation along the rivers. Then we have national agroforestry. ಅಂದ್ರೆ ಒಂದು ಸಾಮಾಜಿಕ ಅರಣ್ಯೀಕರಣವನ್ನು ನಾವು ಪ್ರಮೋಟ್ ಮಾಡಬೇಕಾಗಿದೆ. ದೆನ್ ಕಾರ್ಬನ್ ಕ್ರಿಯೇಷನ್ ಆಫ್ ಕಾರ್ಬನ್ ಸಿಂಕ್, ಸೊ ಇದು ಕೂಡ ನಾವು ಪ್ರಮೋಟ್ ಮಾಡಬೇಕಾಗಿದೆ. ದೆನ್ ಕ್ಯೋಟೋ ಪ್ರೋಟೋಕಾಲ್ ಅಂದ್ರೆ ಏನು? ದ ಕ್ಯೋಟೋ ಪ್ರೋಟೋಕಾಲ್ ಟೆಲ್ಸ್ ಅಬೌಟ್ ದಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಂಟ್ರೋಲ್ ಮಾಡ್ಬೇಕಂತಿರುತ್ತೆ, ಹೌದಾ? ಇದು 2000 ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1990 ಇದರಲ್ಲಿ 192 ಕಂಟ್ರೀಸ್ ಇದಾವೆ. ಆಮೇಲೆ ದ ಹೈಯೆಸ್ಟ್ ಎಮಿಟರ್ ಇದಕ್ಕೆ ಏನಂದ್ರೆ ಒಂದು ಸಪರೇಟ್ ಪ್ರೋಗ್ರಾಮ್ ಇದೆ, ವಾಟ್ ಇಸ್ ಕಾಲ್ಡ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕಾನ್ಫರೆನ್ಸ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ 1992 ಮಾಡ್ಕೊಂಡಿವಿ. ಈ 1992 ಇದರ ಪ್ರಕಾರ ಕ್ಯೋಟೋ ಪ್ರೋಟೋಕಾಲ್ ಅಂತ ಇನ್ನೊಂದು ಮಾಡ್ಕೊಂಡಿವಿ. ಕ್ಯೋಟೋ ಪ್ರೋಟೋಕಾಲ್ ಏನಾಗುತ್ತೆ ಹೇಳಿದ್ರೆ, ವಿ ಹ್ಯಾವ್ ಟು ರಿಡ್ಯೂಸ್ ದಿ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಇದರಲ್ಲಿ ಹೇಳಿದ್ದೀನಿ ಎಷ್ಟು % ರಿಡ್ಯೂಸ್ ಮಾಡ್ಬೇಕಂತ ಹೇಳಿ, ಯಾವ % ರಿಡ್ಯೂಸ್ ಮಾಡಿ, ಯಾವ ಕಂಟ್ರಿ ಎಷ್ಟು % ರಿಡ್ಯೂಸ್ ಮಾಡಬೇಕು. ಹೈಯೆಸ್ಟ್ ಎಮಿಟರ್ ಈಸ್ USA. ಸೊ ಇದನ್ನು ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಬಗ್ಗೆ. ಓಕೆ, ದೆನ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು? 2010 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು, ಟು ಹ್ಯಾಂಡಲ್ ದಿ ಮ್ಯಾಟರ್ಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಅಂಡ್ ಸ್ಪೀಡಿ ಡಿಸ್ಪೋಸಲ್ ಆಫ್ ಕೇಸಸ್. ಸೊ ಪ್ರೆಸೆಂಟ್ ಚೇರ್ಮನ್ ಇಸ್ ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್. ಇದರ ಪ್ರೆಸೆಂಟ್ ಚೇರ್ಮನ್ ಯಾರು? ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್. ಯಾವುದೇ ನ್ಯಾಷನಲ್ ಇದರ ರೋಲ್ ಏನಂದ್ರೆ, ಯಾವುದು ಒಂದು ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ ಕೇಸಸ್ಗಳಲ್ಲಿ, ರಿಲೇಟೆಡ್ ಮ್ಯಾಟರ್ಸ್ಗಳಾಗ್ಲಿ, ಇಶ್ಯೂಸ್ಗಳಾಗ್ಲಿ, ಅದನ್ನ ಪರಾಮರ್ಶೆ ಮಾಡೋದು ಮತ್ತೆ ಅದಕ್ಕೆ ಜಡ್ಜ್ಮೆಂಟ್ ಕೊಡೋದು ಯಾರು ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಈಗ ನಮ್ದು ಹೇಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಿ ಹ್ಯಾವ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಒಂದೊಂದು ಟ್ರಿಬ್ಯುನಲ್ ಮಾಡ್ತಾರೆ. ಅದರದ್ದು ಒಂದು ರೋಲ್ ಏನು, ಸ್ಪೆಸಿಫಿಕ್ ಆಗಿ ಬರುವಂತ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡೋದು. ದೆನ್ ಒಂದು 5 ನಿಮಿಷ ನಾನು ಬ್ರೇಕ್ ತಗೋತೀನಿ. 5 ನಿಮಿಷದ ನಂತರ ಪೊಲ್ಯೂಷನ್ಸ್ ಬಗ್ಗೆ ಹೇಳ್ತೀನಿ. 5 ನಿಮಿಷ ನಾನು ಬ್ರೇಕ್ ತಗೋತೀನಿ. 5 minutes ಬ್ರೇಕ್. Sir, any problem? No. ಏನು ಕ್ಯಾಮೆರಾ ಆಫ್ ಮಾಡೋದು ಹೇಗಿದ್ರೆ ಹೇಳಿದ್ದೀರಾ? You just remove it. Yes, ಆಫ್ ಮಾಡಿದೆ. It's okay. Okay. ಪ್ಲೀಸ್ ವೇಟ್. ಸರ್ ಬರ್ತಿದ್ದಾರೆ, ಒಂದು 2 ನಿಮಿಷ. ಅಗೇನ್ ಹಿ ಇಸ್ ಗೋಯಿಂಗ್ ಟು ಜಾಯಿನ್. ಪ್ಲೀಸ್ ವೇಟ್. ಐ ವಿಲ್ ಗಿವ್ ಸಮ್ ಇನ್ಸ್ಟ್ರಕ್ಷನ್ ಟು ಯು ಪೀಪಲ್. ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಈಗ. ಏನ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ, ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕಳಿಸಿ ಅಂತ.
ನಾನು ಮೊನ್ನೆಯಿಂದ ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಲಿಂಕು ಅಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಇಲ್ಲಿ ಹಾಕಕ್ಕಾಗಲ್ಲ, ನಾವು ಹಾಕಲ್ಲ. ಈಗಾಗಲೇ ನಾನು ತುಂಬಾ ಸ್ಪಷ್ಟವಾಗಿ ಮೊದಲಿಂದ ಹೇಳ್ತಾ ಇದ್ದೀನಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗಲೇ ಅಲ್ಲೊಂದು ಪ್ರೊಸೀಜರ್ ಇರುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ಮಾತ್ರ ನೀವು ನನ್ನ ಪರ್ಸನಲ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕಳಿಸ್ಕೊಡ್ತೇನೆ. ಅದರ್ವೈಸ್ ವಿಲ್ ನಾಟ್ ಪ್ರೊವೈಡ್ ಇನ್ ದಿಸ್ ಪ್ಲಾಟ್ಫಾರ್ಮ್. ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ಟೆಲಿಗ್ರಾಮ್ ಲಿಂಕ್ ಅನ್ನ ನಾವು ಪೋಸ್ಟ್ ಮಾಡಲ್ಲ. ಓಕೆ, ಐ ಥಿಂಕ್ ರೇಣುಕಾ ಬಿ ಎಸ್ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ. ರಾಜೇಂದ್ರ ಅವ್ರಿಗೂ ಕೂಡ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ. ಲಿಂಕ್ ಅನ್ನ ನಾವಿಲ್ಲಿ ಶೇರ್ ಮಾಡಲ್ಲ. ಟೆಲಿಗ್ರಾಮ್ ಲಿಂಕ್ ಅನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ತಕ್ಷಣ ಅಲ್ಲೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ, ಲಿಂಕ್ ಬರುತ್ತೆ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣನೇ ನಿಮಗೆ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್ ಅಂತ ಬರುತ್ತೆ. ಅಲ್ಲಿ ನೀವು ಮೊದಲೇ ಟೆಲಿಗ್ರಾಮ್ ಆಪ್ ಅನ್ನ ಹಾಕೊಂಡು ಅದನ್ನ ಮಾಡಿದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮನ್ನ ಗ್ರೂಪಿಗೆ ಜಾಯಿನ್ ಮಾಡಿಸ್ಕೊಂಡ್ಬಿಡುತ್ತೆ. ಇನ್ ಕೇಸ್ ಎನಿ ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಆಗ್ಲಿಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಫರ್ಮೇಶನ್ ನೊಂದಿಗೆ ನನಗೆ ನೀವು ಒಂದು ರಿಕ್ವೆಸ್ಟ್ ಕೊಟ್ರೆ ನಾನು ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ. ರೈಟ್, ಐ ಹ್ಯಾವ್ ಪ್ರೊವೈಡೆಡ್ ಆಲ್ ದ ನೋಟ್ಸ್. ಏನೇನಿತ್ತು ಎಲ್ಲವುಗಳನ್ನು ಕೂಡ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಕೇವಲ ಇದೊಂದು ಉಳ್ಕೊಂಡಿದೆ, ಯೂನಿಟ್ 9 ಉಳ್ಕೊಂಡಿದೆ. ಈಗ ಯೂನಿಟ್ 9 ಅನ್ನ ನೀವು ಇವತ್ತು ಸರ್ದೆಲ್ಲ ಪ್ರೆಸೆಂಟೇಷನ್ ಮುಗಿಯುತ್ತೆ. ಸರ್ದೆಲ್ಲ ಪ್ರೆಸೆಂಟೇಷನ್ ಮುಗಿದಾದ್ಮೇಲೆ ನಾವು ಪ್ರೊವೈಡ್ ಮಾಡ್ತೇವೆ. ಓಕೆ, ಯಾವುದೇ ಸ್ಪೆಸಿಫಿಕ್ ಪೇಪರ್ ನೋಟ್ಸ್ಗಳನ್ನಾಗಲಿ PPTಗಳನ್ನಾಗಲಿ ನಾವು ಪ್ರೊವೈಡ್ ಮಾಡಲ್ಲ. ವಿ ಆರ್ ಕಂಡಕ್ಟಿಂಗ್ ದಿಸ್ ಫಾರ್ ಓನ್ಲಿ ಪೇಪರ್ 1. ಈ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದ್ದು ಪೇಪರ್ 1ಗೆ ಮಾತ್ರ. ರಿಜಿಸ್ಟ್ರೇಷನ್ ಸ್ಟೆಪ್ಸ್ ನೀವು ರಿಜಿಸ್ಟ್ರೇಷನ್ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ತಾನೇ ಹೇಳ್ಕೊತ ಹೋಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ಏನೇನು ಮಾಡಬೇಕು ಅನ್ನೋದನ್ನ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಇಟ್ಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಓಕೆ, ತಾನೇ ಹೇಳ್ಕೊತ ಹೋಗುತ್ತೆ, ನೀವು ಮಾಡ್ಕೊತ ಹೋದ್ರೆ ಸಾಕು. ಓಕೆ, ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ನಿನ್ನೆ ದಿವಸ ನಾನು ಇದೇ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿನ್ನೆ ಸಾಯಂಕಾಲ ನಾನು ಪೋಸ್ಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಲಿಂಕ್ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಪೋಸ್ಟ್ ಮಾಡಿದ್ದೀನಿ. ಆ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಸಿಗುತ್ತೆ. ಯು ಹ್ಯಾವ್ ಆಲ್ ದ ಡೇಟಾ. ಅಲ್ಲಿ ಎಲ್ಲ ಡೇಟಾ ಕೂಡ ಇದೆ. ಜೊತೆಗೆ ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಮೈ ನಂಬರ್ ರೈಟ್ ನೌ. Yes, I have provided my mobile number. ಮೊಬೈಲ್ ನಂಬರ್ ಅನ್ನು ಕೂಡ ಹಾಕಿದ್ದೇನೆ. ಓಕೆ, ಐ ಥಿಂಕ್ ಯು ಗಾಟ್ ಇಟ್. ಎಸ್, ಎನಿ ಅದರ್ ಕ್ವೈರೀಸ್, ಡೌಟ್ಸ್ ಏನಾದರೂ ಇದ್ರೆ ಹೇಳಿ. ಸರ್ ಒಂದು 2 ನಿಮಿಷದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ಲೀಸ್ ಬಿ ವೇಟೆಡ್. ದಿಸ್ ಈಸ್ ಗೋಯಿಂಗ್ ಟು ರಿಜಾಯಿನ್ ಆಗ್ತಾ ಇದ್ದಾರೆ ಅವರು. ಎಸ್ ಪ್ಲೀಸ್. ಕನ್ನಡದಲ್ಲಿ ನೋಟ್ಸ್ ಇಲ್ಲ ಶಿವಕುಮಾರ್ ಅವರೇ. ವಾಟ್ ರಿಸೋರ್ಸ್ ಪರ್ಸನ್ ಹ್ಯಾಸ್ ಪ್ರೊವೈಡೆಡ್ ಅದನ್ನ ನಾನು ಕೊಡ್ಲಿಕ್ಕಾಗತ್ತೆ ಅಷ್ಟೇ. ನಾನು ಎಲ್ಲನೂ ಕೊಡ್ಲಿಕ್ಕಾಗಲ್ಲ. ಕನ್ನಡ ಮೀಡಿಯಂದಲ್ಲಿ ನೋಟ್ಸ್ ಅನ್ನ ಕೊಡ್ಲಿಕ್ಕಾಗಲ್ಲ. ಯಾಕೆ ಕೊಡ್ಲಿಕ್ಕಾಗಲ್ಲ ಅಂತಂದ್ರೆ ಅದು ರಿಸೋರ್ಸ್ ಪರ್ಸನ್ಸ್ ಏನ್ ಹೇಳಿದ್ದಾರೆ, ಹೇಳುವಾಗ ಅವರು ಕನ್ನಡ ಬಳಸಿದ್ದಾರೆ. ಮತ್ತೆ ವಿಡಿಯೋಗಳನ್ನ ಕೇಳಿ, 1 ಸಾರಿ ಬಿಟ್ಟು 2 ಸಾರಿ ವಿಡಿಯೋಗಳನ್ನ ಕೇಳಿದಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನು ಭಾವಿಸಿದ್ದೀನಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಭಾವಿಸ್ತಿದ್ದೇನೆ ನಾನು. ಕೆಲವು ರಿಸೋರ್ಸ್ ಪರ್ಸನ್ಸು, ಇದೊಂದು ವಿಶ್ವವಿದ್ಯಾಲಯ, ನಾವು ಎಲ್ಲರನ್ನು ಒಳಗೊಳ್ಬೇಕಾಗಿರೋ ಉದ್ದೇಶದಿಂದ ಅವರ ಮಾತೃಭಾಷೆ ಬೇರೆ ಆಗಿರುತ್ತೆ. ಆದಾಗ್ಯೂ ಕೂಡ ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ಕನ್ವಿನ್ಸ್ ಯು ಪೀಪಲ್. ನಿಮ್ಮನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು. ಎಸ್, ಎನಿ ಅದರ್ ಡೌಟ್ಸ್? Yeah, Pavitra, you are absolutely right. Just you click that Google form, you will come to know that what you have to fill and what you have to do, all these things. ಸ್ವಲ್ಪ ಯಾರು ತಪ್ಪಾಗಿ ಭಾವಿಸಬಾರ್ದು. ನಮ್ಮಲ್ಲಿ ತಾಳ್ಮೆ ತುಂಬಾ ಕಡಿಮೆ ಇದೆ. ತಾಳ್ಮೆ ಅಂದ್ರೆ ಎಲ್ಲಾ ರೆಡಿಮೇಡ್ ಬೇಕಂತೀವಿ ನಾವು. ಸೊ ಇಟ್ಸ್ ನಾಟ್ ಅ ಥಿಂಗ್. ಎಸ್, ಇಟ್ಸ್ ದೇರ್. ನೌ ಸರ್ ಈಸ್ ಗೋಯಿಂಗ್ ಟು ಜಾಯಿನ್ ಒನ್ಸ್ ಅಗೇನ್ ಬಿಕಾಸ್ ಹಿ ಹ್ಯಾಸ್ ಎಕ್ಸಾಮ್ ಡ್ಯೂಟಿನಾ. ಸೊ ಆ ಕಾಲೇಜ್ನವರು ಅಲ್ಲಿ ಯಾರೋ ಬಂದಿದ್ದಾರೆ. ಸೊ ಹಿ ಇಸ್ ಟಾಕಿಂಗ್, ಜಸ್ಟ್ ಹಿ ಮೆಸೇಜ್ಡ್ ಮೀ, ಹಿ ಇಸ್ ಟಾಕಿಂಗ್ ವಿತ್ ಹಿಮ್. ಡೆಫಿನೆಟ್ಲಿ ಹಿ ವಿಲ್ ಕಮ್ ಬ್ಯಾಕ್.
within 1 or 2 minutes. Okay. Yeah, for UGC-NET Commerce, we have. Yeah, I will give you the references name. Yes, sir. Sir, welcome back. Okay, thank you, Prakash. Sir, welcome back. All are eagerly waiting for your session. Directly, I will hand over session to you, sir. Majorly, I'm covering the only highlights. I'm covering. Yeah. So far, I am covering only highlights. Okay, so wherever the focus is there, wherever you may get questions, here I am focusing. Yes. But here now I'm going to talk on pollution. That is also very important. Where definitely questions will come. Okay, sir. You can carry on, sir. Yeah. Carry on, sir. Yeah. Okay, sir. Carry on. Yes, sir. Visible, you can continue, Well, sir. Friends, so we will talk about the pollution. Pollution any pollution is undesirable or unfavorable deviation from the natural conditions. In natural conditions, ಅದನ್ನ ಡಿವಿಯೇಷನ್ ಅಂತ ಸೆಕ್ಷನ್ ಏನಾದರೂ ಒಂದು ವ್ಯತ್ಯಾಸಗಳು ಮಾಡೋದು ಅಂದ್ರೆ ಆ ಪೊಲ್ಯೂಷನ್ ನ್ಯಾಚುರಲ್ ಕಂಡೀಷನ್ ವ್ಯತ್ಯಾಸಗಳಾಗಿ ಕಂಡು ಬಂದ್ರೆ ಅದನ್ನ ಜನರಲಿ ನಾವು ಪೊಲ್ಯೂಷನ್ ಅಂತ ಕರಿತೀವಿ. ವಾಟರ್ ಇದ್ದಂಗೆ ಇರಲಿಲ್ಲ ಅಂದ್ರೆ ಅದು ಏನಾದ್ರು ಒಂದು ಅದಕ್ಕೆ ಒಂದು ಮಿನರಲ್ಸ್ ಅಥವಾ ಇನ್ನೇನೋ ಹಜಾರ್ಡಸ್ ಮೆಟೀರಿಯಲ್ ಅಥವಾ ಇಂಡಸ್ಟ್ರಿಯಲ್ ವೇಸ್ಟ್ ಹಾಕಿದಾಗ ಅದು ಏನಾಗುತ್ತೆ, ಅದಕ್ಕೆ ಅದ್ರ ಕ್ವಾಲಿಟಿ ಕಳ್ಕೊಳ್ಳುತ್ತೆ. ಸೊ ಜನರಲಿ ಲೈಕ್ ದಟ್ ಎನಿ deviations from the natural conditions, any unfavorable deviations from the natural conditions, that we call pollution. Pollution, we have different types of pollution: water pollution, soil pollution, and air pollution. The major three pollutions we have. Okay. What is the reason for pollution? This is because of the increasing population, industry, deforestation, unplanned urbanization, scientific and technological advancement. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಮಗೆ ಇವತ್ತು ಪೊಲ್ಯೂಷನ್ ಆಗ್ತಾ ಇದೆ. ಹಾಗಾಗಿ so and also use of excessive insecticides, pesticides, automobiles, fertilizers, chemical energy, and so on. Many excessive use of needs. For example, agriculture ಗೆ ನಾವು ಸಾಕಷ್ಟು ಫರ್ಟಿಲೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. Then what are the pollutants? Other pollutants ಅಲ್ಲಿ we have different carbon monoxide, carbon dioxide, nitrous oxide. ಇವೆಲ್ಲ ಸಾಕಷ್ಟು ಪೊಲ್ಯೂಷನ್ಸ್ ಇರ್ತವೆ. ಅದರಲ್ಲಿ ರೇಡಿಯೋಆಕ್ಟಿವ್ ಮೆಟಲ್ಸ್ ಇದಾವೆ: iodine 131, krypton 85, plutonium 239, NPKs, and the pesticides, fungicides, herbicides, rodenticides. ಇವೆಲ್ಲವೂ ಪೊಲ್ಯೂಟೆಂಟ್ಸ್ ಆಗಿ ಇದಾಗ್ತವೆ. ಜೊತೆಗೆ ಅದರಲ್ಲಿ ಪ್ರೈಮರಿ ಪೊಲ್ಯೂಟೆಂಟ್ ಮತ್ತು ಸೆಕೆಂಡರಿ ಪೊಲ್ಯೂಟೆಂಟ್, ಇವೆಲ್ಲ ಪ್ರೈಮರಿ ಪೊಲ್ಯೂಟೆಂಟ್. ಸೆಕೆಂಡರಿ ಪೊಲ್ಯೂಟೆಂಟ್ ಅಂದ್ರೆ ಏನು ನಾವು ಕೆಮಿಕಲ್ ರಿಯಾಕ್ಷನ್, ಏನು ಒಂದು ಪೊಲ್ಯೂಷನ್ ನಾವು ಪರಿಸರ ರಿಲೀಸ್ ಮಾಡಿರ್ತೀವಲ್ಲ, ಆ ಪೊಲ್ಯೂಷನ್ ಬಂದಿರುವಂತಹ ಪೊಲ್ಯೂಷನ್ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫಾರ್ಮೇಶನ್ ಆಫ್ ಆಸಿಡ್ ರೈನ್ ಇಸ್ ಎ ಸೆಕೆಂಡರಿ ಪೊಲ್ಯೂಟೆಂಟ್. ಅಂದ್ರೆ ಪ್ರೈಮರಿ ಪೊಲ್ಯೂಟೆಂಟ್ ಗೆ ಸೆಕೆಂಡರಿ ಪೊಲ್ಯೂಟೆಂಟ್ ವ್ಯತ್ಯಾಸ ಏನಂದ್ರೆ, ನಾವೇನ್ ಅನಿಲಗಳನ್ನ ಹೊರಸೂಸ್ತೀವಲ್ಲ, ಆ ಹೊರಸೂಸಿರುವಂತಹ ಅನಿಲಗಳು ಎರಡು ರಿಯಾಕ್ಟ್ ಆಗಿ ಇನ್ನೊಂದು ಕೆಮಿಕಲ್ ಆಗಿ ಫಾರ್ಮೇಶನ್ ಆಗೋದು. ದಟ್ ಇಸ್ ಕಾಲ್ಡ್ ಸೆಕೆಂಡರಿ ಕೆಮಿಕಲ್ಸ್ ಅಂತೀವಿ ನಾವು. ದಟ್ ಇಸ್ ಕಾಲ್ಡ್ ಸೆಕೆಂಡರಿ ಕೆಮಿಕಲ್ಸ್. ಸಿ ಟು ಮೇನ್ ನೇಮ್ ಸಲ್ಫರ್ ಡೈಆಕ್ಸೈಡ್, ಸ್ಮಾಗ್ ಫಾರ್ಮೇಶನ್. ಸೊ ಇವೆಲ್ಲ ಸಲ್ಫರ್ ಡೈಆಕ್ಸೈಡ್. ಆಮೇಲೆ ಸಲ್ಫರಸ್ ಸ್ಮಾಗ್. ಸೊ ಸ್ಮಾಗ್ ಅಂದ್ರೆ ಏನು? ಸಿ I'll talk about the smog, ಆಮೇಲೆ fog, ಆಮೇಲೆ so this acid rain I will talk now. Okay, ಈಗ ಸಲ್ಫರ್ ಟ್ರೈಆಕ್ಸೈಡ್ ಅಂಡ್ ಸ್ಮಾಗ್ ಫಾರ್ಮ್. ಸಲ್ಫರಸ್ ಸ್ಮಾಗ್ ಆ ಲಂಡನ್ ಸ್ಮಾಗ್, ಫೋಟೋಕೆಮಿಕಲ್ ಸ್ಮಾಗ್ ಅಂತಾರೆ. ಲಂಡನ್ ಫೋಟೋಕೆಮಿಕಲ್ ಸ್ಮಾಗ್ ಅಂತಾರೆ. ಇಲ್ಲಿ I have given you in the next slide. I'm going to give you what is smog. And smog is a mixture of smoke and fog. ಸೊ ಹಾಗೆ ಯಾವ ಪ್ರದೇಶದಲ್ಲಿ ಯಾವ ರೀತಿ ಸ್ಮಾಗ್ ಫಾರ್ಮೇಶನ್ ಇರುತ್ತಲ್ಲ, ಆ ಸ್ಮಾಗ್ ಗೆ ಒಂದು ಹೆಸರು ಕೊಡ್ತಿದ್ರು. ಅದು ಒಂದು ಉದಾಹರಣೆಗೆ ಲಂಡನ್ ಸ್ಮಾಗ್ ಅಂತ ಅಲ್ಲಿ ಒಂದು ಸ್ಮಾಗ್ ಫಾರ್ಮೇಶನ್ ಇತ್ತು, ಅದಕ್ಕೆ ಲಂಡನ್ ಸ್ಮಾಗ್ ಅಂತ ಹೆಸರು ಕೊಟ್ಟರು. ಅದೇ ರೀತಿ ಲಾಸ್ ಏಂಜಲೀಸ್ ಸ್ಮಾಗ್ ಅಂತ ಕೊಟ್ಟಿದ್ದಾರೆ. ಲಾಸ್ ಏಂಜಲೀಸ್ ಸ್ಮಾಗ್ ಅಂದ್ರೆ ವೇರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಹೈಡ್ರೋಕಾರ್ಬನ್ಸ್ ಅಂಡ್ ಟೆರೆಸ್ಟ್ರಿಯಲ್ ನೈಟ್ರೇಟ್ ಇವೆಲ್ಲ ಕಂಬೈನ್ ಆಗಿರುವಂತಹ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಆ ಜಾಸ್ತಿ ಆಗಿರುವಂತಹ ಸ್ಮೋಕ್ ಪ್ಲಸ್ ಫಾಗ್ ಸೇರ್ಕೊಂಡು ಸ್ಮಾಗ್ ಆಗಿ ಕನ್ವರ್ಟ್ ಆಯ್ತು. ಆ ಒಂದು ಸ್ಮಾಗು ಲಾಸ್ ಏಂಜಲೀಸ್ ಅಲ್ಲಿ ಕಂಡು ಬಂತು, ಅದಕ್ಕೆ ಲಾಸ್ ಏಂಜಲೀಸ್ ಸ್ಮಾಗ್ ಅಂತ ಅಂತಾರೆ. ಆಸಿಡ್ ರೈನ್.
ಸ್ವಲ್ಪ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಲಂಡನ್ ಅಲ್ಲಿ, ನಮ್ಮ ಡೆಲ್ಲಿಯಲ್ಲಿ ಒಂಥರ ಸ್ಮಾಗ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಇರುವಂತ ಪೊಲ್ಯೂಷನ್ಸ್ ನೋಡಿದ್ರೆ ಅಲ್ಲಿ ನಮ್ಗೆ ಸ್ಮಾಗ್ ಬರುವಂತ ಲಕ್ಷಣಗಳು ಕಾಣ್ತದೆ. ಸ್ಮಾಗ್ ಬರುವಂತ ಲಕ್ಷಣಗಳು ನಮ್ಗೆ ಕಂಡು ಬರ್ತವೆ. ಆಸಿಡ್ ರೈನ್ ಅಂದ್ರೆ ಏನು? ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ವಿತ್ ಮಿಕ್ಸ್ಚರ್ ಆಫ್ ವಾಟರ್. SO2 NO2 SO2 ಮತ್ತೆ NO2 ಎರಡು ವಾಟರ್ ಜೊತೆ ಮಿಕ್ಸ್ ಆದಾಗ ಆ ಒಂದು ವಾಟರ್ ಕನ್ವರ್ಟ್ ಆಗುತ್ತೆ. ಏನಂತ ಕನ್ವರ್ಟ್ ಆಗುತ್ತೆ? ಆಸಿಡ್ ರೈನ್ ಆಗಿ ಕನ್ವರ್ಟ್ ಆಗುತ್ತೆ. ಆಸಿಡ್ ರೈನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಆಸಿಡ್ ರೈನ್ ಏನಾದ್ರು ಆಯ್ತಪ್ಪ ಅಂದ್ರೆ ನಮ್ಮ ಇಡೀ ಜೀವ ಸಂಕುಲನ ಸರ್ವನಾಶ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸಾಕಷ್ಟು ಜೀವ ಸಂಕುಲಗಳು ನಾವು ಆಸಿಡ್ ರೈನಲ್ಲಿ ಬದುಕಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಎರಡು ಕಂಬೈನ್ ಆಗುತ್ತೆ. ಅದರಿಂದ ಏನಾಗುತ್ತೆ? H2SO4 ಮತ್ತೆ HNO3 ಆಗಿ ಫಾರ್ಮೇಷನ್ ಆಗುತ್ತೆ. ಸಲ್ಫ್ಯೂರಿಕ್ ಆಕ್ಸೈಡ್ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಕನ್ವರ್ಟ್ ಆಗುತ್ತೆ. ಆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಎರಡೂ ಸೇರಿ ಮಳೆ ಆದಾಗ ಆ ಮಳೆಯಲ್ಲಿ ಸಾಕಷ್ಟು ಜೀವ ಸಂಕುಲಗಳನ್ನು ನಾವು ಕಳೆದುಕೊಳ್ತೀವಿ. ಬಿಕಾಸ್ ಆ ಒಂದು ಆಮ್ಲದಲ್ಲಿ ಯಾವ ಪ್ರಾಣಿಗಳು ಮತ್ತು ಜೀವಿಗಳು ಬದುಕಲ್ಲ. ಹಾಗಾಗಿ we have types of pollutants made by natural, means pollutions made by natural, ಅದರ ಫಾರೆಸ್ಟ್ ಫೈರ್ಸ್ ಆಗ್ಬೋದು, ವಲ್ಕಾನಿಕ್ ಎರಪ್ಷನ್ಸ್ ಆಗ್ಬೋದು, ಇವೆಲ್ಲ pollutions made by nature. Artificial pollutions ಅಂದ್ರೆ we have all industries, vehicles and all agriculture, as part of agriculture, where agriculture ಏನು ಕೆಲವು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತೀವಲ್ಲ, ಅದರಿಂದ ಪೊಲ್ಯೂಷನ್ ಆಗೋದು ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಮಾಡೋದ್ರಿಂದ ಪೊಲ್ಯೂಷನ್ ಅಲ್ಲ. ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಏನು ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಮತ್ತೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ದೆನ್ ಅದರಲ್ಲಿ ಏರ್ ಪೊಲ್ಯೂಷನ್ ಮೇಜರ್ಲಿ ಆಗಸ್ ಬೈ ವಲ್ಕಾನಿಕ್ ಎರಪ್ಷನ್. ವಲ್ಕಾನಿಕ್ ಎರಪ್ಷನ್ ಇಂದ ಯಾವ ಗ್ಯಾಸ್ ಬರುತ್ತಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್, H2S, ಕಾರ್ಬನ್ ಮೊನಾಕ್ಸೈಡ್. ಈ ರೀತಿ ಮೇಜರ್ ಕೆಮಿಕಲ್ಸ್ ಮೇಜರ್ ಗ್ಯಾಸಸ್ will be released from the volcanic eruptions. Forest fires ಆಗ್ಬೋದು, blowing of sands and dust. ಅಂದ್ರೆ ಇದು usually you can see in the dust, in the desert ಅಲ್ಲಿ blowing of sand and dust ನೋಡಬಹುದು. Vegetative decay, cosmic dust ಅಂದ್ರೆ due to the formation of ozone hole in the ozone area, where generally the ozone is present in the stratosphere. ಅಲ್ಲಿ ಏನಾದ್ರು ಓಝೋನ್ ಹೋಲ್ ಫಾರ್ಮೇಷನ್ ಆಯ್ತಂದ್ರೆ that makes the release of cosmic dust. That cosmic dust causes the pollution. Fungal spores, pollen rays, these are all the pollutions ಆಗ್ತವೆ. So man-made pollution means population, deforestation, industrialization, agriculture and so on. See, the burning of fossil fuels, 97% of energy comes from the coal, oil and natural gases. Emission of vehicle, more greater than 75% of air pollution is by vehicle. In that 77% is carbon monoxide and 8% is nitrous oxide, and hydrocarbons are 14%. Smog is formed due to these gases. Smog ಯಾವದರಿಂದ ಫಾರ್ಮೇಷನ್ ಆಗುತ್ತೆ? What is the major chemical content of smog ಅಂತ ಹೇಳ್ಬೋದು. ಅವಾಗ you have to tell about, you have to choose the options that carbon monoxide, nitrous oxide and this carbons, actually hydrocarbons. Rapid industrialization, agriculture activities like use of biocides and wars, these are all the causes for air pollution. ಇದರಲ್ಲಿ ಕೆಲವು ಟರ್ಮ್ಸ್ ಇದಾವೆ. ಏರೋಸೋಲ್ಸ್ ಅಂದ್ರೆ ಸಾಲಿಡ್ ಆರ್ ಲಿಕ್ವಿಡ್ ಸಸ್ಪೆನ್ಷನ್ ಇನ್ ದ ಏರ್, ಅದಕ್ಕೆ ಏರೋಸೋಲ್ಸ್ ಅಂತೀವಿ. ಸಾಲಿಡ್ ಆರ್ ಲಿಕ್ವಿಡ್ ಸಸ್ಪೆನ್ಷನ್ ಇನ್ ದ ಏರ್, ದಟ್ ಇಸ್ ಕಾಲ್ಡ್ ಏರೋಸೋಲ್. Mist is aerosol containing liquid droplets. Dust is nothing but aerosol containing solid droplets, solid particles. Fume is aerosol containing the hot fumes. Smog, a mixture of smoke and fog. So what is the government initiatives for the controlling of air pollution? So National Air Quality Monitoring Program, and that's called National Air Quality Index. Okay, as per the National Air Quality Index, particulate matter 10 and particulate matter 2.5, they have given some standard. Okay, they have given some standard under the Swachh Bharat mission ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಒಂದು ಏರ್ ಅಲ್ಲಿ 0 to 50 pm ಇತ್ತಂದ್ರೆ that is good, 51 to 100 is satisfactory, 101 to 200 is moderately polluted, poor 201 to 300, and very poor and severe is around more than 301 to 400 and respectively 401 to 500. This scale is given by under the mission of Swachh Bharat mission, and especially on the program is called National Air Quality Monitoring Program. Okay, PM andre
particulate matter ಅಂತ ಹೇಳ್ತೀವಿ. National Ambient Air Quality Standard, Bharat Stage 3 emission and use of CNG. The National Ambient Air Quality Standards ಪ್ರಕಾರ Bharat Stage 3 emission standard ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ there is difference between B6 engine and Bharat 3 stage. Okay, B6 engines ನಾವು ಈಗ ನಾವು ಯೂಸ್ ಮಾಡ್ತಾ ಇರೋದು ವೆಹಿಕಲ್ ಎಂಜಿನ್ ನಾವು ಯೂಸ್ ಮಾಡ್ತಾ ಇರೋದು B6 engine. ನಾವು B4 ಅವೆಲ್ಲ ಹೋಗಿದಾವೆ, ಅದನ್ನ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. System of Air Quality and Water Weather Forecasting, SAFAR, Indian Institute of Tropical Meteorology in Pune. This is going to gives us the broadcasting of the environment predictions. Environment prediction ಅಂದ್ರೆ weather forecasting or weather forecasting is ಮಾಡ್ತಾರೆ 1 to minimum is 1 to 3 days ಮಾಡ್ತಾರೆ ಅವರು. 1 to 3 days ಇರುವಂತ ವೆದರ್ ಫೋರ್ಕಾಸ್ಟಿಂಗ್ ಅನ್ನ ಮಾಡ್ತಾರೆ. ಯಾರು ಮಾಡ್ತಾರಪ್ಪ ಅಂದ್ರೆ that's called Indian Institute of Tropical Meteorology Pune. ಇದರ ಡೈರೆಕ್ಟರ್ ಯಾರು, ಇದರ ಚೇರ್ಮನ್ ಯಾರು ಅದನ್ನ ತಿಳ್ಕೊಳ್ಳಿ. Water pollution and the water pollution is basically sewage and domestic waste, industrial fertilizers, toxic metals and discharge of thermal pollutant. These are the cause of water pollution. Major is by sewage and domestic waste. About 75% of pollution is caused by sewage and domestic waste food processing. It contains copper, chromium, zinc, manganese, lead, nickel and other fatty acids and many other detergents and toxic metals, and these all will going to cause the water pollutions. So now detergents, phosphate of sodium, sodium silicate, sodium sulfate, amides ಇವೆಲ್ಲ ಯೂಸ್ ಮಾಡ್ತಾ ಇದ್ರು. ಈಗ ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ we are using the alkyl benzene sulfonate which is biodegradable. Alkyl benzene sulfonate is very important, which is biodegradable detergents which used for the to make soaps and other detergents. Okay, and lead affects the nervous and kidney and reproductive system. Lead will going to affect the nervous and kidney and reproductive system. And chromium, which is helps in the premature dementia. Even dementia disease under the where the memory loss will be there. If increase the chromium concentration in the water, that leads to the dementia disease and carcinogenicity will be high. Then we have hydrargyria, minamata, the mercury will cause the hydrargyria disease and minamata disease. It is also called the pink disease, Hunter-Russell syndrome. You ಕೆಲವು disease ವಾಟರಲ್ಲಿ ಮರ್ಕ್ಯುರಿ ಪಾದರಸ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಈ ಡಿಸೀಸ್ ಗಳು ಕಾಸ್ ಮಾಡ್ತವೆ. ಓಕೆ, ದೆನ್ ಹಾಗೆ ಸೆಲೆನಿಯಂ ಮತ್ತು ಸೆಲೆನಿಯಂ ಕಾನ್ಸಂಟ್ರೇಷನ್ ವಾಟರ್ ಜಾಸ್ತಿ ಆದ್ರೆ ವೈಟ್ ಮಸಲ್ ಡಿಸೀಸ್ ಅಂತ ಬರುತ್ತೆ. ವೈಟ್ ಮಸಲ್ ಡಿಸೀಸ್, ಸಿಲ್ಟೇಷನ್ ವೇರ್ ಫೈನ್ ಪಾರ್ಟಿಕಲ್ ಸೈಜ್ ಬಿಟ್ವೀನ್ ಕ್ಲೇ ಅಂಡ್ ಸ್ಯಾಂಡ್ ವಿಲ್ ಬಿ ದೇರ್. ಓಕೆ, ಆಮೇಲೆ ಹೈ ಸಾಯಿಲ್ ಪೊಲ್ಯೂಷನ್ ಕಾಸಸ್ ದಿ more BOD and more temperature. Very important. Biological oxygen demand ಅಂತೀವಿ. ಆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ವಾಟರ್ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ವಾಟರ್ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆದ್ರೂ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗುತ್ತೆ. ದಟ್ಸ್ ಕಾಲ್ಡ್ COD, BOD, COD. ಇವೆರಡು ಅಂದ್ರೆ ಆಕ್ಸಿಜನ್ ಡಿಮ್ಯಾಂಡ್, ಆಕ್ಸಿಜನ್ ಏನ ಒಂದು ಬೇಡಿಕೆ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಬೇಡಿಕೆ ಜಾಸ್ತಿ ಆಗೋದ್ರಿಂದ ಅದನ್ನ ಆ ಒಂದು ಪೊಲ್ಯೂಷನ್ ವಾಟರ್ ಅಲ್ಲಿ ಆಕ್ಸಿಜನ್ ಬೇಡಿಕೆ ಜಾಸ್ತಿ ಆದ್ರೆ ಅದನ್ನ BOD ಅಂತೀವಿ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತೀವಿ. ಆ BOD ಯಾವಾಗ ಜಾಸ್ತಿ ಆಗುತ್ತಪ್ಪ ಅಂದ್ರೆ ಆ ವಾಟರ್ ಪೊಲ್ಯೂಷನ್ ಜಾಸ್ತಿ ಆದಾಗ ಅಲ್ಲಿ ಸಾಕಷ್ಟು ಜೀವಿಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಆ ಬೆಳೀತಾ ಹೋಗೋರು ಒಂದು ಅಲ್ಲಿ ಅವೈಲೇಬಲ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗೋದ್ರಿಂದ ಹೊರಗಡೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅದೇ ರೀತಿ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆ. ಇವು ಎರಡೂ ಜಾಸ್ತಿ ಆಗ್ತವೆ when pollution will be increased. Then biomagnification. Okay, biomagnification ಅಂದ್ರೆ ಏನು? Accumulation of toxic substance, undegradable toxic substance in the body, that we call it as biomagnifications. Okay, ಇದು ಇಂಪಾರ್ಟೆಂಟ್ ಬಂದಿದೆ, ಸಾಕಷ್ಟು ಅದು ಕ್ವಶನ್ ಅಪಿಯರ್ ಆಗಿದೆ. ಇಲ್ಲಿ ಯಾವ್ಯಾವ ಮೆಟಲ್ ಯಾವ್ಯಾವ ಡಿಸೀಸ್ ಕಾಸ್ ಮಾಡುತ್ತೆ ಅಂತ ಹೇಳಿದೀನಿ, ಇದನ್ನ ಓದ್ಕೊಳ್ಳಿ. ನೆಕ್ಸ್ಟ್ soil or land pollution. Soil pollution is similar to the water pollution. Here basically industrial waste, urban waste, radiation pollution, fertilizers, biocides, chemical and metallic pollution. ಇವೆಲ್ಲದರಿಂದ ಏನಾಗುತ್ತೆ? ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಅಂದ್ರೆ ಸಾಯಿಲ್ ಲಿಥೋಸ್ಫಿಯರ್ is called soil. ಅಂದ್ರೆ ನಮ್ಮ ಭೂಪ್ರದೇಶ, ಭೂಮಿಯ ಪದರ ಇರುತ್ತಲ್ಲ ಅದನ್ನ ಲಿಥೋಸ್ಫಿಯರ್ ಅಂತೀವಿ. ಅಲ್ಲಿ ಲಿಥೋಸ್ಫಿಯರ್ ಅಲ್ಲಿ
ಜಾಸ್ತಿ ಪೊಲ್ಯೂಷನ್ ಯಾವ್ದ್ರಿಂದ ಆಗಪ್ಪ ಅಂದ್ರೆ ಬಿಕಾಸ್ ಆಫ್ ದಿ ಅರ್ಬನ್ ವೇಸ್ಟ್ ಅಂಡ್ ಇಂಡಸ್ಟ್ರಿಯಲ್ ವೇಸ್ಟ್ ಅಂಡ್ ಸೋ ಅಂಡ್ ಸೋ. ಇಲ್ಲಿ ವಿ ಹ್ಯಾವ್ ಪ್ರೈಮರಿ ಅಂಡ್ ಸೆಕೆಂಡರಿ ಪೊಲ್ಯೂಷನ್, ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಷನ್. ವಿ ಹ್ಯಾವ್ ಪ್ರೈಮರಿ ಅಂದ್ರೆ ಏನ್ ನಾವು ಡೈರೆಕ್ಟ್ ಆಗಿ ವರ್ತಿಸ್ತೀವಲ್ಲ ಅದನ್ನ ಪ್ರೈಮರಿ ಅಂತೀವಿ. ಆ ಪ್ರೈಮರಿ ಅನಿಲಗಳು ಎರಡು ಕಂಬೈನ್ ಆಗಿ ಒಂದು ರಿಯಾಕ್ಷನ್ ಆಗಿ ಏನ್ ಫಾರ್ಮೇಷನ್ ಆಗ್ತಾವಲ್ಲ ಅದು ಸೆಕೆಂಡರಿ ಪೊಲ್ಯೂಟೆಂಟ್ಸ್. ದೆನ್ ವಿ ಹ್ಯಾವ್ ಡಿಫರೆಂಟ್ ಸಾಯಿಲ್ಸ್ ಆಗ್ತದೆ, ಅದನ್ನ ಹೇಳಿದೀನಿ. ಅಲುವಿಯಲ್ ಸಾಯಿಲ್ ಅಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಪೊಟ್ಯಾಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ರೆಡ್ ಸಾಯಿಲ್ ಅಲ್ಲಿ ರಿಚ್ ಇನ್ ಐರನ್, ಲ್ಯಾಟರೈಟ್ ಸಾಯಿಲ್ ಅಲ್ಲಿ ರಿಚ್ ಇನ್ ಅಲ್ಯೂಮಿನಿಯಂ, ರಿಗರ್ ಸಾಯಿಲ್ ಅಂದ್ರೆ ನಮ್ಮ ಬ್ಲಾಕ್ ಸಾಯಿಲ್. ಸೊ ಅಲ್ಲಿ ಜಾಸ್ತಿ ಏನಿರುತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ, ದೆನ್ ಪೊಟ್ಯಾಸಿಯಂ ಅಂಡ್ ಮ್ಯಾಗ್ನೀಸಿಯಂ ಅವು ಜಾಸ್ತಿ ಇರ್ತವೆ. ಹೌ ಟು ಸ್ಟಾಪ್ ದಿ ವಾಟರ್ ಪೊಲ್ಯೂಷನ್? ಯೂಸಿಂಗ್ ಮೋರ್ ಆರ್ಗಾನಿಕ್ ಪ್ರಾಡಕ್ಟ್, ಮೇಕಿಂಗ್ ಹೋಮ್ ಕಾಂಪೋಸ್ಟ್. ಅಂದ್ರೆ ಎಲ್ಲಾ ಮನೆಯಲ್ಲಿ, ಬಿಕಾಸ್ 70% of the this thing pollution is happening because of the domestic and this one this 70% of the water pollution is caused by the domestic and the sewage waste. ಹಾಗಾಗಿ ಈಗ ನಾವು ನಮ್ಮ ಒಂದು ಮನೆಯಲ್ಲಿ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಪದಾರ್ಥಗಳನ್ನ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡಿದ್ರೆ, ಕಾಂಪೋಸ್ಟ್ ಅಂದ್ರೆ ಗೊಬ್ಬರ, ಎರೆಹುಳ ಗೊಬ್ಬರ ಕನ್ವರ್ಟ್ ಮಾಡಿದ್ರೆ ನಾವು ಅದನ್ನ ಒಂದು ಈ ಪೊಲ್ಯೂಷನ್ ಸ್ಟಾಪ್ ಮಾಡಬಹುದು. That is called adapting a sustainable development methods for the cultivation. So making a compost is a sustainable development method. And then ಬೇರೆ ಬೇರೆ ಗ್ಯಾಸ್, ಬಯೋಗ್ಯಾಸ್ ಮಾಡೋದು, ಮತ್ತೆ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ಮಾಡ್ಕೊಳ್ಳೋದು, ಆಮೇಲೆ ಮೆನಿ ಆರ್ ದೇರ್. ಓಕೆ, that we can do it. Then effect of thermal pollution. Thermal pollution ಅಂದ್ರೆ ಒಂದು ವಾಟರ್ ಅಲ್ಲಿ ನಮ್ಮ ಪರಿಸರದಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದು. ಆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ? Dissolved oxygen will be decreased in the water, increases the BOD, early hatching of fish eggs. ಅಂದ್ರೆ ಫಿಶ್ ಎಗ್ಸ್ ಇರ್ತಾವಲ್ಲ ಅವು ಬೇಗನೆ ಹೊಡೆದೋಗೋದ್ರಿಂದ ಅವು ಫಿಶ್ಗಳು ಬಂದಿರುವಂತ ಫಿಶ್ಗಳು ಅವು ಬದುಕಲ್ಲ. ಹಾಗಾಗಿ ಫಿಶ್ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ರ್ಯಾಪಿಡ್ಲಿ, ದಟ್ ಇಸ್ ಯೂಟ್ರೋಫಿಕೇಶನ್ ಆಗುತ್ತೆ. ಮೈಗ್ರೇಷನ್ ಆಫ್ ಅಕ್ವಾಟಿಕ್ ಬಯೋಟಾ, ಅಂದ್ರೆ ಒಂದು ಕಡೆ ಎಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತಲ್ಲ ಆ ಒಂದು ಪ್ರದೇಶದಿಂದ ಬೇರೆ ಒಂದು ಪ್ರದೇಶಕ್ಕೆ ಇಡೀ ಕಂಪ್ಲೀಟ್ ಅಕ್ವಾಟಿಕ್ ಬಯೋಟಾ ಅಂದ್ರೆ fauna of aquatic system will shift from one place to other place. and ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಷನ್ ಆಗುತ್ತೆ. ಇದರಿಂದ ಯಾವುದರಿಂದ? ಥರ್ಮಲ್ ಪೊಲ್ಯೂಷನ್ ಇಂದ. Then effect of industrial pollution, it affects the many body organs. ಆಮೇಲೆ mercaptan decreases the photosynthetic rate, and then numbness, it causes the central nervous system numbness. ಇದೆಲ್ಲ ಹೇಳಿದೀನಿ, ನೀವು ಅದನ್ನ ಇದು ಮಾಡ್ಕೊಳ್ಳಿ. And putrefaction ಅಂದ್ರೆ ಏನು? ಚೇಂಜ್ ಆಫ್ ವಾಟರ್, ಟೆಸ್ಟ್ ಆಫ್ ವಾಟರ್. putrefaction ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಅಲ್ಲಿ ಒಂದು ರಿವರ್ ವಾಟರ್ ಅಲ್ಲಿ ನಾವು ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಹಾಕಿದಾಗ ಅದರ ಕ್ವಾಲಿಟಿ ಆಫ್ ವಾಟರ್ ವಿಲ್ ಬಿ ಚೇಂಜಸ್ ಅಂಡ್ ದ ಟೇಸ್ಟ್ ಆಫ್ ವಾಟರ್ ವಿಲ್ ಆಲ್ಸೋ ಚೇಂಜಸ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ putrefaction ಅಂತ. ನಾವು ಹಾರ್ಡ್ನೆಸ್ ಆಫ್ ವಾಟರ್ ಅಂದ್ರೆ ಅದರಲ್ಲಿ ಸಾಲ್ಟ್ಸ್ ಗಳು ಜಾಸ್ತಿ ಇರ್ತವೆ. ಸಾಲ್ಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಅದನ್ನ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಹಾರ್ಡ್ನೆಸ್ ಇಸ್ if the water hardness is more, this is not suitable for drinking, this is not suitable for domestic usage. So that is why at least the hardness of the water should be less than 100. The hardness of the water should be less than 100. That is a potable water. Then radioactive pollution, it causes the cancer, DNA damage, immune system, gene mutation and genetic disorders. ಅಂದ್ರೆ ಅನುವಂಶಗಳನ್ನ ಬದಲಾವಣೆ ಮಾಡ್ಬಿಡ್ತವೆ. ಯಾವುದು? Because of the radioactive pollution. ಈಗ ಮೇರಿ ಕ್ಯೂರಿ ಅಂತ ಒಂದು ಎಕ್ಸಾಂಪಲ್ ಕೇಳಬಹುದು. ಮೇರಿ ಕ್ಯೂರಿ, she was a scientist who was working on the radiations ಮೇಲೆ ಕೆಲಸ ಮಾಡ್ತಾ ಇದ್ರು. ರೇಡಿಯೇಷನ್ಸ್ ಅವ್ರಿಗೆ ಗೊತ್ತಿಲ್ಲದೆ ಅವರು ಸಾಕಷ್ಟು ಸಲ ಎಕ್ಸ್ಪೋಸ್ ಆಗಿದ್ರಿಂದ ಅವ್ರಿಗೆ ಏನಾಯ್ತು? ಸಾಕಷ್ಟು ಅನುವಂಶಿಕಗಳು ಚೇಂಜಸ್ ಆದವು. ಅನುವಂಶಿಕಗಳು ಚೇಂಜಸ್ ಆಗೋದ್ರಿಂದ ಅವರಿಗೆ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಇಂದ ಅವರು ಸಾಯಬೇಕಾದಂತ ಪರಿಸ್ಥಿತಿ ಬಂತು. ಬಿಕಾಸ್ ದಿಸ್ ರೇಡಿಯೇಷನ್ಸ್ ವಿಲ್ ಗೋಯಿಂಗ್ ಟು ಕಾಸ್ ದಿ DNA ಡ್ಯಾಮೇಜ್. ಅಂದ್ರೆ ನಮ್ಮಲ್ಲಿರುವಂತ DNA ಇಸ್ ದ ಮಾಸ್ಟರ್ ಮಾಲಿಕ್ಯೂಲ್. ಆ ಮಾಸ್ಟರ್ ಮಾಲಿಕ್ಯೂಲ್ ಅದು ಏನ್ ಮಾಡುತ್ತೆ? ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ಅಲ್ಲಿ ಚೇಂಜಸ್ ಗಳನ್ನ ಮಾಡುತ್ತೆ. ಅಡೆನೈನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅಂತ ಇರ್ತವೆ. ಅದು ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ? ನಮಗೆ ಡಿಸೀಸಸ್ ಗಳು ಬರ್ತವೆ. ಡಿಸೀಸ್ ಸ್ಪೆಷಲಿ ಕ್ಯಾನ್ಸರ್ ಗಳು ಬರುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ. ಈ ನಾಯ್ಸ್ ಪೊಲ್ಯೂಷನ್, ಇಂಡಸ್ಟ್ರಿ ವೆಹಿಕಲ್ಸ್ ಸೌಂಡ್ ಆಂಪ್ಲಿಫೈರ್ಸ್, ಇದರಿಂದ ಬರುತ್ತೆ. ಆ ನಾಯ್ಸ್ ಪೊಲ್ಯೂಷನ್ ಮೆಜರ್ ಮಾಡುವಂತ ಯೂನಿಟ್ ಯಾವುದು? ಡೆಸಿಬಲ್ಸ್. ಆ ಡೆಸಿಬಲ್ಸ್ ಏನದು? ಒಂದು ಮಿನಿಮಮ್ ಲೆವೆಲ್ ಎಷ್ಟಿರಬೇಕು? permissible sound level is, as per the government regulations, 125 dB. ಸರ್ಕಾರದ ಆದೇಶ ಪ್ರಕಾರ 125 dB ಮಾತ್ರ ಅದು ಪರ್ಮಿಸಿಬಲ್, as per the Environment Protection Rules 1999. ಈಗ ನೀವು ಕಂಟಿನ್ಯೂಸ್ ಆಗಿ 71 to 85 decibel ಗೆ ಎಕ್ಸ್ಪೋಸ್ ಆದ್ರೆ, ಪರ್ಸಿಸ್ಟೆಂಟ್ ಎಕ್ಸ್ಪೋಜರ್ ಆದ್ರೆ ನಿಮಗೆ ಏನಂತೀವಿ ಅದಕ್ಕೆ ನಾವು
what is that, like dumbness, and the hearing loss ಆಗ್ಬೋದು ನಿಮಗೆ, hearing loss ಆಗ್ಬೋದು. Either here I classified the what is the permissible decibel sounds within the industrial, commercial, residential and other zones and silent zones. ಇದು ನೈಟ್ ಅಲ್ಲಿ ಎಷ್ಟಿರಬೇಕು, ಡೇ ಅಲ್ಲಿ ಎಷ್ಟಿರಬೇಕು ಅಂತ ಹೇಳಿದೆ ಅಂತ ನೋಡ್ಕೊಳ್ಳಿ. Then environmental waste, as per the environmental waste management, ಇದರಲ್ಲಿ DPSP, Directive Principle of State Policy, Article 15 states to protect the environment and improve the environmental environment. Types of waste, we have biodegradable and non-biodegradable medical waste ಇದೆ. DPSP Article 47 ಅದ ನಮ್ಮ ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಒಂದು ಆರ್ಟಿಕಲ್ 47 ಪ್ರಕಾರ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ಇಂಪ್ರೂವ್ ಮಾಡಬೇಕು. ದಿಸ್ ಇಸ್ ಎವ್ರಿಬಡೀಸ್ ಡ್ಯೂಟಿ, ಹಾಗೆ ಸರ್ಕಾರದ ಒಂದು ಡ್ಯೂಟಿ. ಆಮೇಲೆ ಇದರಲ್ಲಿ ಹೆಂಗೆ ಯಾವ ರೀತಿ ವೇಸ್ಟ್ ಅನ್ನು ನಾವು ಮ್ಯಾನೇಜ್ ಮಾಡಬೇಕಾಗಿದೆ ಅಂದ್ರೆ, ಕ್ಲೀನ್ ಇಂಡಿಯಾ ಮಿಷನ್ ಆಕ್ಟ್ ಆಸ್ ಪರ್ ದ 2014 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 960 million ton being generated annually, out of which 68% is collected, out of which 28% only treated by the municipal authorities. Today, out of 100% we collect only 68%. In that 60% we treat only 28%, and everything is going out for the as a waste in the environment. So if you protect the solid waste, you can control the 22 diseases can be prevented as per the World Health Organization. Solid waste management ಹೆಂಗ್ ಮಾಡಬಹುದು ಅಂದ್ರೆ, by using the compost units ಮಾಡ್ಕೋಬಹುದು, ಬಯೋಮೆಥನೇಷನ್ ಅಂದ್ರೆ ಮಿಥೇನ್ ಪ್ರೊಡಕ್ಷನ್ ಮಾಡ್ಕೋಬಹುದು, ಆಮೇಲೆ ಜೊತೆಗೆ ವರ್ಮಿ ಕಾಂಪೋಸ್ಟ್ ಮಾಡೋದ್ರಿಂದ, ಆಮೇಲೆ ಇನ್ಸಿನರೇಷನ್ ಅಂದ್ರೆ ಗ್ಯಾಸಿಫಿಕೇಶನ್, ಸಾಲಿಡ್ ವೇಸ್ಟ್ ಅನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡೋದು, ಅದು ಗ್ಯಾಸಿಫಿಕೇಶನ್ ಅಂತೀವಿ, that is called incineration. ಈ ರೀತಿ ನಾವು ಸಾಲಿಡ್ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡಬಹುದು. Pyrolysis ಅಂದ್ರೆ solid waste is converted to liquid and then to gas. Pyrolysis is the process, solid waste is converted to liquid and then to gas. Landfill not suitable. ಈ ಲ್ಯಾಂಡ್ ಫಿಲ್ ಮಾಡೋದ್ರಿಂದ ಅಂದ್ರೆ ಒಂದು ಭೂಮಿಯಲ್ಲಿ ಹುಗಿದಾಕೋದು, ಅದು ಸೂಟೇಬಲ್ ಇಲ್ಲ, ಅದನ್ನ that is not been recommended. And recycling is very prompt method by which we can able to specific items can be reused. Segregation and community participation ಅಂದ್ರೆ ಪ್ಲಾಸ್ಟಿಕ್ ಮತ್ತೆ ಮೆಟಲ್ಸ್ ಅನ್ನೆಲ್ಲ ಸೆಪರೇಟ್ ಮಾಡಿ ಅದನ್ನ ರೀಸೈಕಲ್ ಮಾಡೋದು. Then bioremediation ಅಂದ್ರೆ use of biological source for the remediation of water pollution or treating the water pollution. ಅಂದ್ರೆ ಒಂದು ವಾಟರ್ ಇರುವಂತ ಮೆಟಲ್ ಮತ್ತೆ ಯಾವ್ದೋ ಟಾಕ್ಸಿಕ್ ಮೆಟಲ್ ಅಲ್ಲ, ನಾವು ಬಯೋಲಾಜಿಕಲ್ ಸೋರ್ಸ್ ಅಂದ್ರೆ ಬ್ಯಾಕ್ಟೀರಿಯಾ, ಫಂಜೈ ಮತ್ತೆ ಯಾವ್ದಾದ್ರು ಪ್ಲಾಂಟ್ಸ್ ಅನ್ನು ಯೂಸ್ ಮಾಡಿ ಆಗಿರುವಂತ ಟಾಕ್ಸಿಕ್ ಮೆಟಲ್ ಅನ್ನ ರಿಮೂವ್ ಮಾಡೋದು, ದಟ್ ಇಸ್ ಕಾಲ್ಡ್ ಬಯೋರೆಮಿಡಿಯೇಷನ್. ಓಕೆ, ಕಸ್ತೂರಿ ರಂಗನ್ ರಿಪೋರ್ಟ್ ಪ್ರಕಾರ ನಾವು ಏನ್ ಮಾಡ್ತಿದೀವಿ ಇಲ್ಲಿ suggested the integrated approach for reduce, reuse, recover and recycle and remanufacture. That is called 5 R's. 5 R's. Okay, sir. 5 R's: reduce, reuse, recover and recycle and remanufacture. So this 5 strategies we have to be as per the Kasturi Rangan report in order to protect the environmental waste. Liquid waste management is generated by industry, domestic, commercial establishment. So here see there are 4 waste I said: liquid, solid and biomedical waste, and then we have got electronic waste. So these 4 waste will be managed by different processes. Liquid waste management is also important, where dilution, mechanical treatment, biological treatment, chemical treatment and participation, absorption, osmosis, chemical oxidation, ಈ ರೀತಿ ಬೇರೆ ಬೇರೆ ಮೆಥಡ್ ಅನ್ನು ಯೂಸ್ ಮಾಡಿ ನಾವು ಅದನ್ನ ಮೇಂಟೈನ್ ಮಾಡ್ಕೋಬಹುದು. ಬಯೋಮೆಡಿಕಲ್ ವೇಸ್ಟ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂದ್ರೆ, waste released from the hospital and animal care hospitals, around 10 to 25% of hazardous waste will be released. As per the WHO 2007, the Blue Book, International Blue Book, as per the WHO 2007 released a handbook of management of medical waste, that is called Blue Book. This book was proposed in international agreement and convention, Stockholm Convention ಅಂತೀವಿ ನಾವು. ಈ ಕನ್ವೆನ್ಷನ್ ಅಲ್ಲಿ ಆ ಬ್ಲೂ ಬುಕ್ ಅನ್ನ ಪ್ರಪೋಸ್ ಮಾಡಿದ್ರು. ಅಂದ್ರೆ ನಮಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಕಮ್ಯುನಿಟಿ ಒಂದು ಬ್ಲೂ ಬುಕ್ ಅನ್ನು ಮಾಡಿದೆ. ಆ ಬ್ಲೂ ಬುಕ್ ಪ್ರಕಾರ ನಾವು ಬಯೋಮೆಡಿಕಲ್ ವೇಸ್ಟ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಬ್ಲೂ ಬುಕ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಬ್ಲೂ ಬುಕ್ ಇಸ್ ರಿಲೇಟೆಡ್ ಟು ದಿ ಮ್ಯಾನೇಜ್ಮೆಂಟ್ ಆಫ್ ಬಯೋಮೆಡಿಕಲ್ ವೇಸ್ಟ್. Then electronic waste
10 states contribute 70% of the total e-waste of the country. E-waste management and the handling rules 2011 is modified, amended in 2016, and that is in the force. That regulation is on the regulation namge ಈಗ force ಇದೆ. Most of the e-waste produced by Western world are exporting to developing countries. That may lead to the toxic time bomb. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲೆಕ್ಟ್ರಾನಿಕ್ ವೇಸ್ಟ್ ಅನ್ನ ಕಡಿಮೆ ರೇಟ್ ಅಲ್ಲಿ ಡೆವಲಪಿಂಗ್ ಇರುವಂತ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಅದನ್ನ ಯೂಸ್ ಮಾಡೋದು, ಕೆಲವು ಯೂಸ್ ಮಾಡ್ತಾರೆ, ಕೆಲವನ್ನ ಏನ್ ಮಾಡ್ತಾರೆ ಹಾಗೆ ಡಂಪ್ ಮಾಡಿ ಒಂದು ಭೂ ಪ್ರದೇಶದಲ್ಲಿ ಅದನ್ನ ಹಾಕಿ, ಸೊ ದಟ್ ವಿಲ್ ಮೇಕ್ಸ್ in a certain point of time it may convert into the toxic time bomb ಅಂತ ಹೇಳ್ತಾರೆ. This is what predicted by the environmentalist. This is about ಇವೆಲ್ಲ ಎನರ್ಜಿ ಸೋರ್ಸ್ ಹೇಳುದಿಲ್ಲ, ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾರೆ. So this is about the some 3 units which I covered. As much as possible I highlighted the facts of the different issues. Millennium development goals ಆಗ್ಬೋದು, ನಿಮಗೆ anthropology activities ಆಗ್ಬೋದು, ecological terms ಆಗ್ಬೋದು, ecological pyramids ಆಗ್ಬೋದು, environmental pollution ಆಗ್ಬೋದು, ಅದರಲ್ಲಿ ವಾಟರ್, ಸಾಯಿಲ್ ಮತ್ತೆ ಏರ್ ಪೊಲ್ಯೂಷನ್ ಆಗ್ಬೋದು, ಜೊತೆಗೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಗ್ಬೋದು, ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಇದ್ರ ಬಗ್ಗೆ ನಾನು ಸಾಧ್ಯದಷ್ಟು ಕವರ್ ಮಾಡಿದ್ದೀನಿ. ಈ ಸ್ಲೈಡ್ಸ್ ಅನ್ನ ರೆಫರ್ ಮಾಡ್ಕೊಳ್ಳಿ, ಸ್ಲೈಡ್ಸ್ ಅನ್ನು ಓದ್ಕೊಳ್ಳಿ. ಜೊತೆಗೆ ನಿಮಗೆ ಏನಾದರೂ ಡೌಟ್ ಬಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಪ್ರಕಾಶ್ ಬಡ್ಗೆ, and also you can contact me and we will try to solve your questions and the doubt wherever you get. And so wherever the regulations are there, regulations kuda nanu ಸ್ವಲ್ಪ discuss ಮಾಡಿದ್ದೀನಿ. You refer this slides and this refers will help you. This slides will going to help for the examination point of view. Okay, I wish you all the best and do well. The 11th is your examination, I think. So all the best for everybody who are attended this class, and best of luck once again. Thank you. Thank you, sir. Thank you very much for your wonderful presentation. I think you have covered most of the important concepts. Okay. So ವಿಶ್ವವಿದ್ಯಾಲಯದ ಪರವಾಗಿ, ವೈಯಕ್ತಿಕವಾಗಿ, ಕೋಚಿಂಗ್ ಅಕಾಡೆಮಿ ಪರವಾಗಿ ಮತ್ತು ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. Thank you, sir. Thank you very much. Thank you, sir. So, shall we take 1 or 2 questions? Yes, sir, definitely. Yes. Yes, please. Do you have any questions? ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಬೇಗ 1-2 ನಿಮಿಷದಲ್ಲಿ ಪ್ರಶ್ನೆಗಳನ್ನು ತಗೊಳ್ತೇವೆ. I think I think they don't have a doubt, sir. Yeah. Yes. So what I will do is I will save the slides. Yes, sir. What I will sir do, will send the slides to me and I will forward to your group. Okay? Yes. Group ಗೆ ನಾನು ಕಳಿಸ್ಕೊಡ್ತೇನೆ. ಸರ್ ಸ್ಲೈಡ್ ಗಳನ್ನು ಸೆಂಡ್ ಮಾಡ್ತಾರೆ. ಸರ್ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಟೈಮ್ ಕೊಟ್ಟಿದ್ದೀರಿ. Thank you very much, sir. It's an opportunity. It is our duty to take, to help our students. Okay. Yes, sir. So once again, I thank the coaching academy. I wish that coaching academy should conduct such programs in future also. Thank you. Yes, sir. Thank you, sir. Thank you very much. So I will send this PPT through WhatsApp. You can just download it. Sir. Right now I will send to you, and the same thing you can just forward to the participants. Okay, sir. Thank you. Okay. Yeah. Thank you, sir. Yeah. Thank you. Dear students, ಸರ್ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ತಮಗೆ ಪ್ರೆಸೆಂಟ್ ಮಾಡಿದರು. ಸರ್ ಕವರ್ಡ್ 60 to 70% ಸಿಲೆಬಸ್ ವಿದಿನ್ 2 hours, ಲಾಂಗ್ 2 hours. ತುಂಬ ಪಾಪ ಬಿಜಿ ಶೆಡ್ಯೂಲ್ ಇತ್ತು ಸರ್ದು. ಆದಾಗ್ಯೂ ಕೂಡ see the commitment he has shown to you people, and this is what our university is doing best thing to you people, and try to use this thing. Okay, so ನೀವೆಲ್ಲ ಉಪಯೋಗ ಮಾಡ್ಕೋತೀರಿ ಅಂತ ಅನ್ಕೊಂಡಿದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸರ್ಗೆ ಧನ್ಯವಾದಗಳನ್ನು ಹೇಳ್ತೇನೆ, ಯಾಕಂದ್ರೆ ಬೇರೆ ಕೆಲಸದಲ್ಲಿ ಇದ್ದಾಗಲೂ ಕೂಡ he has given a time and presented it. Okay, so
ನೆಕ್ಸ್ಟ್ ಈವ್ನಿಂಗ್ ಅಲ್ಲಿ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮತ್ತೆ ಇದೇ ಮುಂದುವರಿದ ಭಾಗ ಸರ್ ಇಲ್ಲಿವರೆಗೂ ತಗೊಂಡಿದಾರಲ್ಲ ಅದ್ರ ಮುಂದುವರಿದ ಭಾಗವನ್ನ ನಾನು ನಿಮಗೆ ಕ್ಲಾಸಸ್ ಮಾಡಿಸ್ತೇನೆ ಈವ್ನಿಂಗ್ ಟೈಮಲ್ಲಿ. ಸೊ ಯು ಕ್ಯಾನ್ ಹ್ಯಾವ್ ಅ ಕ್ಲಾಸ್ ಅಟ್ 6 o'clock. ಓಕೆ, ಮತ್ತೆ 6 ಗಂಟೆಗೆ ಸಿಗೋಣ ಸಂಜೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್ ಲಿಸನಿಂಗ್. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ಈವ್ನಿಂಗ್ ಸಿಗೋಣ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.